2025 ಅಲ್ಲಿ ಬೆಸ್ಟ್ ಫಿಲ್ಮ್ ರಿಪೋರ್ಟರ್. ನನಗೆ ಫಸ್ಟ್ ಟೈಮ್ ಅವಾರ್ಡ್ ಸಿಕ್ಕಿದ್ದ ಸುಮಾರು 13 ವರ್ಷದ ಜರ್ನಿ ನಂದು. ಪ್ಯಾಂಟ್ ಹೊಲಿಯಕ್ಕೆ ಯಾರು ಸಿಕ್ತಿಲ್ಲ. ತಾತ ಪ್ಯಾಂಟ್ ಎಲ್ಲ ಹೊಲ್ದು ಇಟ್ಟಿದ್ದಾರೆ. ಲಾಸ್ಟ್ ಪ್ಯಾಂಟ್ ಅಲ್ಲಿ ಫುಲ್ ಲೂಸ್ ಹೊಲ್ದು ಬಿಟ್ಟಿದ್ದಾರೆ. ಹೊಲಿತಾ 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 ತಾತ ಸುಸ್ತಾಗಿ ಅಡ್ಮಿಟ್ ಆಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ. ಅದೊಂದು ಕಾಮಿಡಿ ಇದೆ ಗೊತ್ತಾ, ರಂಗಣ್ಣ ರಘುವರ್ದು. ಇಷ್ಟು ವರ್ಷ ಎದೆಯಲ್ಲಿ ಬಚ್ಚಿಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಸೋಷಿಯಲ್ ಮೀಡಿಯಾಗಳು ಬಂದು ಹಣ ಹಣ ಅಂತ ನನ್ನಲ್ಲ ಇನ್ನು ಕುಂತ್ರೆ ಯಾರು ಅದೆಲ್ಲ ಏನು ಮಾಡಲ್ಲ ನಾವು. ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ಯಾವ್ದಾದ್ರು ಅನ್ಕೊಂಡಿದ್ರ ಆಂಕರ್ ಆಗ್ಬೇಕು ಅಥವಾ ರಿಪೋರ್ಟರ್ ಆಗ್ಬೇಕು ಅಂತ? ಬೇಸಿಕ್ಲಿ ನಾನು ಹೀರೋ ಆಗ್ಬೇಕು ಅಂತ ಆಸೆ ಪಟ್ಟು ನಾನು 5ನೇ ಕ್ಲಾಸಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ. ನಂದು ಸ್ಕೂಲ್ ಮುಗಿಸ್ಕೊಂಡು ನಮ್ದು ಮನೆ ಇದ್ದಿದ್ದು ಮಾದನಾಯಕ ನೆಲಮಂಗಲ ಹತ್ರ. ಅಲ್ಲಿ ಒಂದು ಕಬಾಬ್ ಅಂಗಡಿ ಇತ್ತು. ಸ್ಕೂಲ್ ಮುಗಿಸ್ಕೊಂಡು ಕಬಾಬ್ ಅಂಗಡಿ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು 5 ಗಂಟೆ ಮೇಲೆ. ಇದಕ್ಕಿಂತ ಮುಂಚೆ ನಮ್ದು ತೋಟದಲ್ಲೆಲ್ಲ ಸಿಕ್ಕಾಪಟ್ಟೆ ಊಟಕ್ಕೆ ಗತಿ ಇರ್ಲಿಲ್ಲ. ನಿಮ್ಗೆ ಹಬ್ಬ ಹುಣ್ಣಿಮೆಗಳು ಬಂದ್ರೆ ಎಲ್ಲರ ಮನೆಯಲ್ಲೂ ಒಂದು ಫೀಲ್ ಇರ್ತಿತ್ತು. ನಮ್ಮಪ್ಪ ಊರಲ್ಲಿ ಸೌದೆ ಹೊಡೆಯೋರು, ನಾವಾಗ ನಿಂತ್ಕೊಂತಿದ್ದು ಹಂಗೆ ಏನೋ ಕೊಡ್ತಾರೆ ನಾವು ದೊಡ್ಡವರು. ನಮ್ಮಪ್ಪ ಉಳಿದಿರೋ ಬೋಂಡಾ ಬಜ್ಜಿ ಟೀ ಪುಡಿ ಸಕ್ಕರೆ ಎಲ್ಲ ಹಾಕೊಂಡು ಟವಲ್ ಕಡ್ಗಣಿ ಹಾಕೊಂಡು ಬರೋರು. ಕಾಯ್ಕೊಂಡು ಕೂತ್ಕೊಳ್ಳೋ ಹಬ್ಬದ ದಿನ. ನಮ್ಮಪ್ಪ ಬಂದ ತಕ್ಷಣ ಅದೇ ನಮ್ಗೆ ಅದೇ ಮುಷ್ಟಾನ್ನ ಭೋಜನ. ನಾವು ಟೀ ಕುಡಿದ್ರೆ ಅದು ಮುಷ್ಟಾನ್ನ ಭೋಜನ. ನಾನು ಸ್ಕೂಲ್ ಟೈಮಿಂದನೂ ಕೂಡ ಈ ಡ್ಯಾನ್ಸು ಮಿಮಿಕ್ರಿ ಇವೆಲ್ಲ ಮಾಡ್ತಿದ್ದೀನಿ. ನ್ಯಾಚುರಲ್ ನನಗೆ ಸ್ವಲ್ಪ ಜನ ಫ್ಯಾನ್ಸ್ ಇರ್ತಿತ್ತು, ಒಂದಷ್ಟು ಜನ ಫ್ಯಾನ್ಸು. ಅವರೆಲ್ಲ ಬಂದು ನಮ್ಗೆ ಅಂದಾಗ ನಾವು ಇನ್ನೂ ಜೋಶ ಬಿಡ್ತಿದ್ದೆವು. TNIT ಅವಾರ್ಡನ್ನ ಕೊಡ್ತಾ ಇರುವಂತಹ ದ ಯೂನಿಯನ್ ಟೈಮ್ಸ್ ಕ್ರಿಡ್ರಿ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಿದೆ. ಈ ಬಾರಿ ಬೆಸ್ಟ್ ಮೇಲ್ ಫಿಲ್ಮ್ ರಿಪೋರ್ಟರ್ ಆಗಿ ನಮ್ಮ ರಮೇಶ್ ಅವರು ತೆಗೆದುಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ಹೆಂಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ದರ್ಶನ್ ಸರಸ್ಸು ಬಳಸ್ಬೋದಾ? ನಾನು ಅವ್ರಿಗೆ ಹೇಳೋದು, ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ತುಂಬಾ ಡಿಫ್ರೆನ್ಸ್ ಇದೆ. ನಮ್ಮನ್ನು ಬೈಬೇಡಿ, ನಾವು ಮಾಡಲ್ಲ. ನಾವ್ ಯಾವತ್ತೂ ಯಾರು ಟಿಪಿಕಲ್ ಜರ್ನಲಿಸಮ್ನ ರಿಯಲ್ ಜರ್ನಲಿಸಮ್ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರು ಯಾರು ಕೋತಿ ತರ ಆಡಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TNIT ಪಾಡ್ಕಾಸ್ಟ್. ಅಂಡ್ ಈ ಒಂದು ಸ್ಪೆಷಲ್ ಎಡಿಷನ್ ಅಲ್ಲಿ ನಮ್ ಜೊತೆ ಇದ್ದಾರೆ ನಮ್ಮ ಮೀಡಿಯಾ ಸೆಲೆಬ್ರಿಟಿ. TNIT ಅವಾರ್ಡ್ಸ್ 2025 ಅಲ್ಲಿ ಬೆಸ್ಟ್ ಫಿಲ್ಮ್ ರಿಪೋರ್ಟರ್ ಮೇಲ್ ಅನ್ನೋ ಒಂದು ಅವಾರ್ಡ್ ನ ಇವ್ರು ಪಡ್ಕೊಂಡಿದ್ರು. ಸ್ಟೇಜ್ ಮೇಲೆ ಇವ್ರು ಮಾಡಿದ ಕಾಮಿಡಿ ಇವರ ಬಟ್ಟೆ ಬಗೆ ಆಗಿತ್ತು. ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ 2025 ಕನ್ನಡ ಬೆಸ್ಟ್ ರಿಪೋರ್ಟರ್ ಇನ್ ಫಿಲ್ಮ್ ಮೇಲ್ ಗೋಸ್ ಟು ರಮೇಶ್ KR, TV5 ಕನ್ನಡ. ಇವರ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಟು TNIT ಪಾಡ್ಕಾಸ್ಟ್. ನಮಸ್ಕಾರ. ನಮಸ್ಕಾರ. ಸ್ಟೇಜ್ ಮೇಲಂತೂ ನಿಮ್ ಕಾಮಿಡಿಗೆ ಏನ್ ಕಮ್ಮಿ ಇಲ್ಲ. ನಿಮ್ಮ ಇವತ್ತಿನ ಬಟ್ಟೆನ ಡಿಸೈನರ್ ಯಾರು? ಡಿಸೈನ್ ಅವತ್ತದು ಇನ್ನೊಂದ್ಸಲ ನೆನ್ಸ್ಕೋಬೇಕು ಅಂದ್ರೆ, ಅದೇ ನನಗೆ ಫಸ್ಟ್ ಟೈಮ್ ಅವಾರ್ಡ್ ಸಿಕ್ಕಿದ್ದ ಸುಮಾರು 13 ವರ್ಷದ ಜರ್ನಿ ನಂದು. ಅದನ್ನೆಲ್ಲ ಮಾತಾಡ್ತಾ ಹೋಗೋಣ. ಅಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಒಂದು ಅವಾರ್ಡ್ ಸಿಗ್ತಾ ಇದ್ದಂದಾಗ ಈ ಅವಾರ್ಡು ಫುಲ್ ಎಕ್ಸೈಟ್ ಆದೆ. ಅದು ಒಂದೇ ದಿನ 2 ದಿನ ಟೈಮ್ ಇದ್ದಿದ್ದು. ಸೊ ನನಗೆ ಕರೆಕ್ಟಾಗಿ ಅವತ್ತು ಹೇಳಿದ್ದೆ, ನಾನು ಮೆಜೆಸ್ಟಿಕ್ ಅಲಂಕಾರ್ ಪ್ಲಾಜಾದಲ್ಲಿ ಹೋಗಿ ಎಲ್ಲ ಹುಡುಕ್ತೀನಿ. ತಾತ ಫುಲ್ಲು ಹೊಲಿಯೋರು ಯಾರು ಇಲ್ಲ, ಪ್ಯಾಂಟ್ ಹೊಲಿಯಕ್ಕೆ ಯಾರು ಸಿಕ್ತಿಲ್ಲ. ಒಬ್ಬ ತಾತ ಫ್ರೀ ಇದಾರೆ. ರಿಕ್ವೆಸ್ಟ್ ಮಾಡ್ಕೊಂಡು ಹೋದೆ, ತಾತ ಪ್ಲೀಸ್ ಹೆಂಗನ ಮಾಡಿ ಹೊಲ್ಕೊಡು ಅಂತ. ತಾತ ಬಿಡಿಸಿ ಎತ್ಕೊಂಡು ಅಂದ್ಕೊಂಡು ನೋಡಿ ಎಲ್ಲ ಆಗಿ ಇಷ್ಟ ದುಡ್ಡಾಗುತ್ತೆ, ಆಯ್ತು ಕೊಡ್ತೀನಿ ಅಂದು. ತಾತ ಪ್ಯಾಂಟ್ ಎಲ್ಲ ಹೊಲ್ದು ಇಟ್ಟಿದ್ದಾರೆ. ಲಾಸ್ಟ್ ಪ್ಯಾಂಟ್ ಅಲ್ಲಿ ಫುಲ್ ಲೂಸ್ ಹೊಲ್ದು ಬಿಟ್ಟಿದ್ದಾರೆ. ಹೊಲಿತಾ 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 ತಾತಂಗ್ ಸುಸ್ತಾಗಿ ಅಡ್ಮಿಟ್ ಆಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ. ನಾನು ಹುಡುಕೊಂಡು ಹೋದ್ರೆ ಅಂಗಡಿ ಕ್ಲೋಸ್. ಅಕ್ಕಪಕ್ಕ ನಂಬರ್ಗಳು ತಗೊಂಡು ಫೋನ್ ಮಾಡಿದ್ರೆ ಅವ್ರು ಹಿಂದಿಲ್ಲ, ಅರ್ಧ ಹಿಂದಿ, ನಮಗೆ ಗೊತ್ತಿಲ್ಲ ಸ್ವಲ್ಪ ಮಾತಾಡ್ಕೊಂಡು ಹೋದ್. ಹಂಗೆ ಹಾಕೊಂಡ್ ಬಂದೆ. ಪ್ಯಾಂಟ್ ನೋಡಿದ್ರಲ್ಲ ಬಗಲ ಇತ್ತು, ಪ್ಯಾಂಟ್ ಫುಲ್ ಲೂಸ್ ಆಗ್ಬಿಟ್ಟಿತ್ತು. ಬಟ್ ಅದು ಮೆಮೊರಿ ಮಾತ್ರ ಯಾವತ್ತೂ ಮಾಸಲ್ಲ. ಅದು TNIT ಫಸ್ಟ್ ನಾವು ಕೂಡ ಮರೆಯಕ್ ಆಗ್ದಿರೋಂತ ಸ್ಪೀಚ್ ಕೊಟ್ರಿ ಸ್ಟೇಜ್ ಮೇಲೆ. ಅದು ತುಂಬಾ ವರ್ಷಗಳಲ್ಲಿ ಮನಸ್ಸಲ್ಲಿ ಅದೊಂದು ಕಾಮಿಡಿ ಇದೆ ಗೊತ್ತಾ, ರಂಗಣ್ಣ ರಘುವರ್ದು. ಇಷ್ಟು ವರ್ಷ ಎದೆಯಲ್ಲಿ ಬಚ್ಚಿಟ್ಟುಕೊಂಡು ಎಷ್ಟು ವರ್ಷ ನಾವು ಕಾಯೋದು ಅಂತ ಒಂದು ಡೈಲಾಗ್ ಇದೆಯಲ್ಲ, ಅದು ನಮ್ಗೆ ಒಳಗಿಂದ ಬಂದಿದ್ದು. ಇಷ್ಟು ವರ್ಷ ಇಲ್ಲೂ ಸಿಕ್ಕಿರ್ಲಿಲ್ಲ, ಬೈಕ್ ಸಿಕ್ಕಿರ್ಲಿಲ್ಲ, ಕೇಳ್ತಾ ಇದ್ವಿ ನಾವು. ಇಂಟರ್ವ್ಯೂ ನಾವು ಮಾಡ್ತಿದ್ವಿ, ಎಲ್ಲರೂ ಕೇಳ್ತಿದ್ವಿ, ಚಿಟ್ಚಾಟ್ ಬೈಕ್ಗಳು ಅಂತ. ಫಸ್ಟ್ ಟೈಮ್ ನಮ್ಗೆ ಅಷ್ಟು ದೊಡ್ಡ ವೇದಿಕೆ ಎಲ್ಲ ಸಿಕ್ಕಿದಾಗ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಆದೆ. ನಾರ್ಮಲ್ ಆಗಿ ಮಾತಾಡ್ತೀನಿ, ನಾನು ಸ್ಟೇಜ್ ಫೇರ್ ಹತ್ರ ಏನಿಲ್ಲ, ನಾರ್ಮಲ್ ಆಗಿ ಮಾತಾಡ್ತೀನಿ. ಸೊ ಹಂಗ್ ಸ್ಟಾರ್ಟ್ ಆಗಿದ್ದು. ಥ್ಯಾಂಕ್ಸ್ ಟು TNIT. ಬೆಸ್ಟ್ ಫಿಲ್ಮ್ ರಿಪೋರ್ಟರ್ 2025 ಮೇಲ್ ಅಂತ ಒಂದು ಅವಾರ್ಡ್ ಸಿಕ್ತು. ಅದ್ರ ಹಿಂದ್ಗಡೆ ಇರೋ ಸ್ಟ್ರಗಲ್ ಬಗ್ಗೆ ಮಾತಾಡೋಣ. ಸೊ ಇನಿಷಿಯಲಿ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ಯಾವತ್ತಾದ್ರೂ ಅನ್ಕೊಂಡಿದ್ರ ಆಂಕರ್ ಆಗ್ಬೇಕು ಅಥವಾ ರಿಪೋರ್ಟರ್ ಆಗ್ಬೇಕು ಅಂತ?
ಅಲ್ಲ ಅದಕ್ಕಿಂತ ಮುಂಚೆ ನಾನು ಮಾತಾಡೋದು ಓಡುತ್ತಾ ಜನ ನೋಡ್ತಾರ ಅಂತ. ನಾನು ಯಾರೋ ಗೊತ್ತಿಲ್ಲ, ನಾನೇನು ಸೆಲೆಬ್ರಿಟಿ ಅಲ್ಲ, ನಾನು ಅಥವಾ ಬೇರೆ ಕಾಂಟ್ರವರ್ಸಿಗಳೇನು ಮಾಡ್ಕೊಂಡಿಲ್ಲ. ಈ ಸೋಷಿಯಲ್ ಮೀಡಿಯಾಗಳು ಬಂದು ಹಣ ಹಣ ಅಂತ ನನ್ನಲ್ಲ, ಇನ್ನು ಬಂತಾರೆ ಯಾರೋ ಯಾರು ಬರ್ತಾನಲ್ಲ ಅವನು ಡಿಂಟಾಟ ಅದೆಲ್ಲ ಏನು ಮಾಡಲ್ಲ ನಾವು. ಅದನ್ನ ನೋಡ್ತಾರ ಅಂತ ಆಡಿಯನ್ಸ್. ಪ್ರಶ್ನೆ ಇರೋದು ಅದೇ, TNIT ಇಲ್ಲಿವರೆಗೂ 9 ವರ್ಷಗಳಿಂದ ಈ ವರ್ಷಕ್ಕೆ 9 ವರ್ಷ ಆಗುತ್ತೆ ಅವಾರ್ಡ್ಗಳು ಕೊಡ್ತಿರೋದು ನಮ್ಮ ಮೀಡಿಯಾ ಪರ್ಸನಾಲಿಟೀಸ್ ಅಥವಾ ನಮ್ಮ ಮೀಡಿಯಾ ಸೆಲೆಬ್ರಿಟೀಸ್ ಅಂತ ಹೇಳ್ಬೋದು. ಇನಿಷಿಯಲಿ ಶುರು ಮಾಡಿದಾಗ ರಘು ಸರ್ ಐ ಥಿಂಕ್ ಅವ್ರ ಹತ್ರನು ಮಾತಾಡಿದಾಗ ಏನಕ್ಕೆ ಶುರು ಮಾಡಿದ್ರು, ಇವರೆಲ್ಲ ಹಿಂದ್ಗಡೆ ನಿಂತ್ಕೊಂಡು ಬೇರೆಯವ್ರನ್ನ ಆಂಕರ್ ಮಾಡ್ತಾರೆ, ಇವ್ರು ಮಾಡ್ತಿರೋ ಕೆಲಸ ಇವ್ರು ಪಟ್ಟಿರೋ ಕಷ್ಟ ಜನ ಗೊತ್ತಾಗ್ಬೇಕು ಅಂತ. ಏನ್ರಿ ಮೀಡಿಯಾ ಅನ್ನೋದು ಈಸಿ, ಬಟ್ ನಿಮ್ಮ ಸ್ಟ್ರಗಲ್ಸ್ ಅಂದ್ರೆ ಇವಾಗ ಎಷ್ಟೋ ಜನ ಗೊತ್ತಿರಲ್ಲ ನೀವ್ ಪಟ್ಟಿರೋ ಕಷ್ಟ ಇನ್ನೊಂದು ಮತ್ತೊಂದು. ಸೊ ನೀವ್ ನಿಜವಾದ ಸೆಲೆಬ್ರಿಟಿ, ಬಿಕಾಸ್ ಒಂದು ರಿಪೋರ್ಟ್ ನ ಜನದ ತನಕ ತಲುಪಿಸ್ಬೇಕು ಅಂದಾಗ ತುಂಬಾ ಕಷ್ಟಗಳಿರುತ್ತೆ. ಅವ್ರ ಟಿವಿಯಲ್ಲಿ ನೋಡಿ ಓ ಇವ್ರು ಸಕಲ ಆಂಕರಿಂಗ್ ಮಾಡ್ತಾರೆ ಅಥವಾ ಇದೇನ್ ಹಿಂಗಿದೆ ಅಂತ ಹೇಳೋದು ಎರಡೂ ತರ ಪರ್ಸ್ಪೆಕ್ಟಿವ್ ಇದೆ. ಸೊ ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದು ಒಂದೇ ಪ್ಲಾಟ್ಫಾರ್ಮ್. ಅದೇ ನಾನು ಕೇಳ್ಬೇಕು ಅಂತ ಇದ್ದಿದ್ದು, ಯಾವಾಗ್ಲೂ ಬೇರೆಯವ್ರಿಗೆ ಮೈಕ್ ಹಿಡಿದ ಅಭ್ಯಾಸ, ಇವತ್ತು ಮೈಕ್ ಮುಂದೆ ಕೂತ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಈ ಜರ್ನಿನ ಜನಕ್ಕೆ ತಿಳ್ಸಕ್ ಹೋಗ್ತಿದ್ರ. ಹೌ ಎಕ್ಸೈಟೆಡ್ ಆಗಿ? ಇಲ್ಲ, ನಾನು ಬೆಳಿಗ್ಗೆ ರಘು ಸರ್ ಫೋನ್ ಮಾಡಿದಾಗಿಂದ ಅದೇ ಮೈಂಡ್ ಅಲ್ಲಿ ಇವತ್ತು ಅದ್ ಕೇಳ್ತಾರ, ಇದ್ ಕೇಳಿ ಬೈಕ್ ಓಡಿಸ್ಬೇಕಲ್ಲ, ಅದೇ ನನಗೆ ಯೋಚನೆ. ನಾನು ಹಿಂಗ್ ತರ ತಗೊಂಡೋಗೋಣ, ಆ ತರ ತಗೊಂಡೋಗೋಣ. ಆಂಕರ್ ಕೂತಾಗ ಗೆಸ್ಟ್ ಗಳನ್ನ ಮಾತಾಡ್ಸೋದು ನಮ್ಗೆ ಅಭ್ಯಾಸ. ಆಸ್ ಎ ಗೆಸ್ಟ್ ಆಗಿ ನಾನು ಬಂದಾಗ ಅವ್ರ ಎಕ್ಸೈಟ್ಮೆಂಟ್ ಬೆಳಿಗ್ಗೆಂದೂ ಇದೆ ನನಗೆ. ಅದೇನೋ ಗೊತ್ತು, ಸ್ವಲ್ಪ ಲೇಟ್ ಆಯ್ತು. ಬಟ್ ನೀವೇನ್ ಹೇಳಿದ್ರಲ್ಲ, ಈ ಮೀಡಿಯಾದಲ್ಲಿ ಗೊತ್ತೇನು ಬೆಸ್ಟ್ ಆಂಕರ್ ತಗೊಂಡಿರೋದು, ರಿಪೋರ್ಟರ್ ಅಂತ ಹೇಳಿ ತಗೊಂಡಿರೋದು, ಹಂಗೆ ಏನ್ ಬಂದಿದ್ದಲ್ಲ. ತುಂಬಾ ಜರ್ನಿ ಇದೆ. ಆಮೇಲೆ ನಾವು ಕಾಲೇಜ್ ಲೈಫಲ್ಲಿ ಬೇಸಿಕ್ಲಿ ನಾನು ಹೀರೋ ಆಗ್ಬೇಕು ಅಂತ ಆಸೆ ಪಟ್ಟವನು. ನಾನು ಸಿನಿಮಾ ಮಾಡ್ಬೇಕು, ಹೀರೋ ಆಗ್ಬೇಕು ಅಂತ ಆಸೆ ಪಟ್ಟವನು. ನಮ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಷ್ಟಿರ್ಲಿಲ್ಲ. ನಾವೇ ದುಡಿಬೇಕು, ನಾವೇ ಕೆಲಸಗಳು ಮಾಡ್ಕೊಂಡು ಬಂದಿದ್ದು ನಮ್ಮ ಜರ್ನಿ. ನೀವು ಕಂಪೇರ್ ಮಾಡಿದ್ರೆ, ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡಿ 5ನೇ ಕ್ಲಾಸಿಂದ. ನಮ್ಮದೆಲ್ಲ 90s, ನಮ್ದು ಏಜ್ 90s ಬ್ಯಾಚ್ ನಮ್ದೆಲ್ಲ ನಂಬಲ್ಲ ಯಾರು. ಅಲ್ಲ ಇವಾಗ ಹೇಳಿದ್ ಹೆಂಗಿತ್ತು ಗೊತ್ತಾ, 90s ಏಜ್ ಅಂತ. ಅಲ್ಲ 90s ನನ್ನ ಜೆನ್ಜಿ, ಆಲ್ಫಾ, ಮಿಲೇನಿಯಲ್ಸ್. ಇಲ್ಲ, ನಮ್ದು 90s ಅಷ್ಟೇ. ನಮ್ಗೆ ಅದು ಗೊತ್ತೇ ಇಲ್ಲ. ಜೆನ್ಜಿ ಅಂದ್ರೆ ಐಡಿಯಾನೇ ಇಲ್ಲ ನಮ್ಗೆಲ್ಲ. ಆಲ್ಫಾ ಅಂತ ನಮ್ಗೆ ಗೊತ್ತೇ ಇಲ್ಲ. 90s ಎಲ್ಲ ಒಂದ್ ಸ್ವಲ್ಪ ತುಂಬಾ ಕಂಪೋಸರ್ ಆಗಿದ್ದಂಥವ್ರು. ನಾನು 5ನೇ ಕ್ಲಾಸಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ. ನಂದು ಇದು ಯಾವ್ದು ಸುಳ್ಳಲ್ಲ, ನಾನು ರಿಯಲ್ ಲೈಫಲ್ಲಿ ಅನುಭವಿಸಿರೋ 5ನೇ ಕ್ಲಾಸಲ್ಲಿ ಕೆಲಸ. ಏನ್ ಕೆಲಸ ಅಂದ್ರೆ, ಸ್ಕೂಲ್ ಮುಗಿಸ್ಕೊಂಡು ನಮ್ದು ಮನೆ ಇದ್ದಿದ್ದು ಮಾದನಾಯಕ ನೆಲಮಂಗಲ ಹತ್ರ. ಅಲ್ಲಿ ಒಂದು ಕಬಾಬ್ ಅಂಗಡಿ ಇತ್ತು. ಸ್ಕೂಲ್ ಮುಗಿಸ್ಕೊಂಡು ಕಬಾಬ್ ಅಂಗಡಿ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು 5 ಗಂಟೆ ಮೇಲೆ. 5ರಿಂದ ರಾತ್ರಿ 11 ಗಂಟೆ ಅಥವಾ 12 ಗಂಟೆ ಕೆಲಸ ಮಾಡ್ಬೇಕಿತ್ತು. ಕಬಾಬ್ ಹಾಕೋದು, ಕಸ್ಟಮರ್ ಬಂದ್ರೆ ಕಬಾಬ್ ಕೊಡೋದು, ಇದೆಲ್ಲ ಮಾಡ್ಬೇಕಿತ್ತು. ಎಗ್ ರೈಸ್ ಎಲ್ಲ ಇರ್ತಿತ್ತು. ಎಲ್ಲ ಮುಗಿಸ್ಕೊಂಬಂದ್ರೆ 30 ರೂಪಾಯಿ ಕೊಡೋದು ಪರ್ ಡೇಗೆ. ಅಲ್ಲಿಂದ ಕೆಲಸ ಸ್ಟಾರ್ಟ್ ನಮ್ದು. ಸ್ಕೂಲ್ ಮುಗಿಸ್ಕೊಂಡು ದಿನ ಕೆಲ್ಸಕ್ಕೆ ಹೋಗು, ಸ್ಕೂಲ್ ಮನೆಗೆ ಬಾ. ಅಪ್ಪಾಜಿ ಯಾವುದೋ ಒಂದು ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗೋರು, ಅಮ್ಮ ಮನೆ ಕೆಲ್ಸಕ್ಕೆಲ್ಲ ಹೋಗೋರು, ಅಣ್ಣ ಓದ್ತಾ ಇದ್ದ, ಅಕ್ಕ ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ದು. ಹಿಂಗಿತ್ತು ಚಿಕ್ಕದೊಂದು ಫ್ಯಾಮಿಲಿ. ಇದಕ್ಕಿಂತ ಮುಂಚೆ ನಮ್ದು ತೋಟದಲ್ಲೆಲ್ಲ ಸಿಕ್ಕಾಪಟ್ಟೆ. ಊಟಕ್ಕೆ ಗತಿರ್ಲಿಲ್ಲ ನಿಮ್ಗೆ, ಮನೇಲಿ ತಿನ್ನಕ್ಕೆ ಗತಿರ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದಿನ ಮನೇಲಿ ಅಕ್ಕಿ ಎಲ್ಲ ಖಾಲಿ, ಬೇರೆ ಏನಿಲ್ಲ. ನಮ್ಗೆ ತೆಂಗಿನಕಾಯಿ ಮತ್ತೆ ಈ ತೋಟದಲ್ಲಿ ಬೆಳೆದ ಸೊಪ್ಪುಗಳೆಲ್ಲ ಫ್ರೀ. ಸುಮ್ನೆ ಉಟ್ಬಿಟ್ಟಿರ್ತಾವಲ್ಲ, ನುಗ್ಗೆ ಸೊಪ್ಪು ಅಂತ ತೋಟದಲ್ಲಿ ಯಾವ್ದೋ ಸೊಪ್ಪುಗಳೆಲ್ಲ ಬೆಳೆದ್ ಬಿಡ್ತವೆ. ನೀವು ಮೂಲತಃ ಎಲ್ಲಿನವ್ರು? ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ ತಾಲೂಕು. ಅಲ್ಲಿ ನಮ್ದೊಂದು ತೋಟ ಇದೆ. ಒಂದು 7-8 ಎಕರೆ ಜಮೀನ್ ತೆಂಗಿನ ತೋಟ ಇದೆ. ನಮ್ದು ಮೂಲದ ಅಲ್ಲಿ, ನಮ್ದು ಜನ್ಮಭೂಮಿ ಅದೇ. ನಮ್ಗೆ ಜನನವಾಗಿದ್ದು ನಾವು ಹುಟ್ಟು ಬಂದಿದ್ದೀರ ಅಲ್ಲಿಂದಾನೆ. ಸೊ ಅಲ್ಲಿ ಆ ಟೈಮಲ್ಲಿ ಒಂದು ಇನ್ಸಿಡೆಂಟ್. ನಮ್ ಬಡತನ ಯಾವ ಲೆವೆಲ್ಗೆ ಅಂತ, ಎಲ್ಲ ಖಾಲಿ. ನೆಕ್ಸ್ಟ್ ಏನು, ನಮಗೆ ಅನ್ನ ಅಕ್ಕಿ ಎಲ್ಲ ಖಾಲಿ. ನಮ್ಮ ಅಪ್ಪ ಅಲ್ಲಿ ಏನೋ ಕೆಲ್ಸಕ್ಕೆ ಹೋಗೋದಂತೆ, ಊರಲ್ಲಿ ಏನೋ ಮಾಡೋದು. ನೀವು ಹಬ್ಬ ಹುಣ್ಣಿಮೆಗಳು ಬಂದ್ರೆ ಎಲ್ಲರ ಮನೆಯಲ್ಲೂ ಒಂದು ಫೀಲ್ ಇರ್ತಿತ್ತು. ನಮ್ಮ ಅಪ್ಪ ಊರಲ್ಲಿ ಸೌದೆ ಹೊಡೆಯೋರು, ನಾವು ನಿಂತ್ಕೊಂತಿದ್ವು ಹಂಗೆ, ಏನೋ ಕೊಡ್ತಾರೆ ನಾವು ದೊಡ್ಡವರು. ನಮ್ಮ ಅಪ್ಪ ಹಳ್ಳಿ ಕಡೆ ಸಿನಿಮಾ ನೋಡಿರ್ಬೇಕು ನೀವು. ಸಿನಿಮಾ ಫೀಲು, ಸಿನಿಮಾ ಟ್ರೀಟ್ಮೆಂಟು. ನಮ್ಮಪ್ಪ ಉಳಿದಿರೋ ಬೋಂಡಾ ಬಜ್ಜಿ, ಟೀ ಪುಡಿ ಸಕ್ಕರೆ ಎಲ್ಲ ಹಾಕೊಂಡು ಟವಲ್ ಕಡೆ ಹಾಕೊಂಡು ಬರೋರು. ನಾವು ಕಾಯ್ಕೊಂಡು ಕೂತ್ಕೊಳ್ಳಿ ಹಬ್ಬದ ದಿನ. ನಮ್ಮಪ್ಪ ಬಂದ ತಕ್ಷಣ ಅದೇ ನಮಗೆ, ಅದೇ ಮುಷ್ಟಾನ್ನ ಭೋಜನ. ಒಂದು ಟೀ ಕುಡಿದ್ರೆ ಅದು ಮುಷ್ಟಾನ್ನ ಭೋಜನ. ಅದಾದ್ಮೇಲೆ ಅದೇ ನಾನು ಹೇಳಕ್ ಬಂದಿಲ್ಲ, ಒಂದಿನ ಎಲ್ಲ ಖಾಲಿ, ಊಟಕ್ಕೆ ಏನಿಲ್ಲ. ಅವಾಗ ಆಲ್ಮೋಸ್ಟ್ 1 ವಾರ ನುಗ್ಗೆ ಸೊಪ್ಪು ತೆಂಗಿನಕಾಯಿ ತಿಂದಿದ್ವಿ. ನುಗ್ಗೆ ಸೊಪ್ಪು ಬೇಯಿಸೋದು, ಕಾಯಿ ಫ್ರೀ, ನುಗ್ಗೆ ಸೊಪ್ಪು ಫ್ರೀ, ಊರಲ್ಲಿ ತೋಟದಲ್ಲಿ ಸಿಗೋವೆಲ್ಲ. 1 ವಾರ ಇದೆ ತಿಂದಿದ್ದೀವಿ. ಆಮೇಲೆ ನಮ್ಗೆ ಅವಾಗ ಇನ್ಕಮ್ ಏನು ಅಂತಂದ್ರೆ, ತೆಂಗಿನ ಗರಿ ಬರ್ತಾವಲ್ಲ, ತೋಟ ನಮ್ದೇ ಇದ್ದಿದ್ರಿಂದ ತೆಂಗಿನ ಗರಿ ಬೀಳ್ತಾವಲ್ಲ, ತೆಂಗಿನ ಗರಿ ಸಿಗದು ಅದನ್ನ ಪರಕೆ ಮಾಡಿ ಸುಮಾರು 4-5 ಕಿಲೋಮೀಟರ್ ತಲೆಗಳು ಹೊತ್ಕೊಂಡು ಹೋಗಿ ಅದನ್ನ ಮಂಡಿಗೆ ಹಾಕಿದ್ರೆ ಅವ್ನು 3 ದಿವಸ ಬಿಟ್ಟು ಕೊಡೋನು. ನಮಗೆ ದೀಪಾವಳಿ ಇನ್ನೊಂದು 6 ತಿಂಗಳಿದೆ ಅಂದ್ರೆ ನಾವು ಇವತ್ತೇ ಸ್ಟಾರ್ಟ್ ನಾವು ಕಡ್ಡಿ ಸಿಗಕ್ಕೆ. ಕಡ್ಡಿ ಸಿಗುದು, ಅದನ್ನ ನೀಟಾಗಿ ಶಾರ್ಪ್ ಆಗಿ ಮಾಡಿ, ಸೈಜಲ್ಲಿ ಕಟ್ ಮಾಡಿ, ಅದನ್ನ ಶಾರ್ಪ್ ಆಗಿ ಒಂದೊಂದು ಸೈಜ್ ಕರೆಕ್ಟ್ ಆಗಿ ಮಾಡ್ಕೊಂಡು, ಅದನ್ನ ತಲೆ ಮೇಲೆ ಸೈಕಲ್ ಎಲ್ಲ ಗತಿನೇ ಇಲ್ಲ ಬಿಡ್ರಿ. ಅವಾಗ ಅದನ್ನ ತಲೆ ಮೇಲೆ 3 ಕಿಲೋಮೀಟರ್ ಹೊತ್ಕೊಂಡು ಹಾಕಿದ್ರೆ ಅದ್ರಲ್ಲಿ ನಮ್ಗೆ ಅವಾಗಿನ ಕಾಲಕ್ಕೆ ಒಂದು 200-300 ಬಂದ್ರೆ ಅದೇ ನಮ್ ದೀಪಾವಳಿ, ದಸರಾ ಎಲ್ಲ ಹಿಂಗೆ ಪ್ಲಾನ್ ಮಾಡ್ಕೊಂತಿದ್ವಿ. ಕಡ್ಡಿ ಸಿಗುತ್ತೆ ಜೀವನ ಮಾಡಿರೋದು ನಾವು, ಕಡ್ಡಿ ಪರ್ಕೆ ಎಲ್ಲ. ನಮ್ಮ ಅವಾಗ್ಲೂ ಕೂಡ ಊರಲ್ಲಿ ಒಬ್ರು ನಮ್ಮಪ್ಪ ಏನೋ ಕೆಲ್ಸಕ್ಕೆ ಹೋಗ್ತಾರೆ ತುಮಕೂರೆಲ್ಲ ಹೋಗ್ಬಿಟ್ರಿ ಹಿಂಗೆ
ಅವಾಗ ನಾನು ನಮ್ಮ ಅಕ್ಕ ಅಮ್ಮ, ಅಣ್ಣ ತುಮಕೂರು ಹಾಸ್ಟೆಲ್ ಓದ್ತಿದ್ದ. ಅಮ್ಮ ಅವಾಗ ಹೆಂಗಿತ್ತು ಅಂದರೆ ಆಪ್ಷನ್ ಇಲ್ಲ, ಯಾವಾಗಲೂ ಕಡ್ಡಿ ಸಿಗೋಕ್ಕಾಗಲ್ಲ ಅಂತೇಳಿ ಪಕ್ಕದ ಊರಲ್ಲಿ ಒಂದು ದೊಡ್ಡವ್ರ ಮನೆ ಕೆಲಸಕ್ಕೆ ಸೇರ್ಕೊಂಡ್ರು. ಅವರು ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಉಳಿದ್ರು ಅನ್ನ ಅಕ್ಕಿ ರೈಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಅದು ನಡೀತಾ ಇತ್ತು ಹಂಗೆ. ಒಂದಿನ ಆಯಮ್ಮನ ಸುತ್ತಾಗ್ಬಿಟ್ರು ಆ ಮನೇಲಿ. ಅವ್ರ ಮೊದಲು ಅಮ್ಮನ ಥರ ಇದ್ದು, ಅಜ್ಜಿ ಥರ ಇದ್ರು. ಕೊನೆಗೆ ಬೇರೆ ಆಪ್ಷನ್ ಇಲ್ಲದೆ ಊರಲ್ಲಿ ಒಬ್ರು ನರ್ಸಿದ್ರು, ರಾಜಮ್ಮ ಅಂತ. ನಾನು ನಿಂತು ನಮ್ಮ ಊರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಆಯಮ್ಮ ನರ್ಸ್ ಆಯಮ್ಮ ಸ್ವಲ್ಪ ಹಂಗೆ ಆಗಿ ಮೆಂಟ್ಲಾಗೋಯ್ತು ಅಮ್ಮ, ಯಾರು ಮಾತಾಡಿಸ್ತಿರ್ಲಿಲ್ಲ. ಕೊನೆನ ಅಮ್ಮ ಅವ್ರ ಮನೇಲಿ ಬಟ್ಟೆ ಹೋಗಿ ಸ್ಟಾರ್ಟ್ ಮಾಡ್ತು. ಬಟ್ಟೆ ಹೋಗಿದ್ದು ಹೆಂಗೆ ಅಂದರೆ, ನಾನು ಬಟ್ಟೆ ತರಬೇಕು ಹೋಗಿ, ಆಯಮ್ಮನ ತಿಕ್ಕಲ್ ರಾಜಮ್ಮ ಅಂತ ಕರೀರು ಊರಲ್ಲಿ. ಆಯಮ್ಮನ ಬಟ್ಟೆ ನಾವು ತರಬೇಕಿತ್ತು, ಹೋಗಿ ನಾನು ತಗೊಂಬರ್ಬೇಕಿತ್ತು. ನಮ್ಮ ತಂದ್ರೆ ನಮ್ಮ ಬಟ್ಟೆ ಹೋಗಿ ವಾಪಸ್ ಕೂಡ ತಗೊಂಡೋಗಿ ಕೊಡ್ಬೇಕಿತ್ತು. ನನಗೆ ಅವಮಾನ. ರಾಮಕೃಷ್ಣ ಇನ್ ಮಗ ಬಟ್ಟೆ ತಗೊಂಡು ಹೋಗ್ತಾನೆ, ರಾಜಮ್ಮನ ಮನೆ ನರ್ಸ್ ಮನೆ ಬಟ್ಟೆ ಹೋಗಿತ್ತಾರ ಅಮ್ಮ ಅಂತ ಮಾತಾಡ್ಕೊಂತಾರಲ್ಲ. ಅವ್ರು ನಾನು ಏನ್ ಮಾಡ್ತಿದ್ದೆ ಗೊತ್ತಾ, ಬಟ್ಟೆ ಎಲ್ಲ ಗಂಟು ಕಟ್ಕೊತಿದ್ದೆ, ಗಂಟನ್ನ ತಲೆ ಮೇಲೆ ಇಟ್ಕೊಂತಿದ್ದೆ, ಹಿಂಗ್ ಕೆಳಗೆ ಬಂದ್ಬಿಡೋದಲ್ಲ, ತಲೆ ಬಗ್ಸ್ಕೊಂಡು ಓಡ್ಬಿಡ್ತಿದ್ದೆ ಊರಾಚೆ ಬರೋವರೆಗೂ ಫುಲ್ ಓಡೋಗೋದು. ಓಡಿ ಅಲ್ಲಿ ನಿಂತ್ಕೊಂಡು ಅದು ಬಿಸಾಕ ಸೈಡ್ಗೆ, ಆಮೇಲೆ ಕತ್ತೆಲ್ಲ ಸರಿ ಮಾಡ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ ತಲೆ ಮೇಲೆ ಇಟ್ಕೊಳ್ಳೋದು, ಯಾರು ಕಾಣಬಾರ್ದು ಅಂತ. ಬಟ್ ಎಲ್ಲರಿಗೂ ಗೊತ್ತಿತ್ತು ಅದು ರಾಮಕೃಷ್ಣ ಏನ್ ಮಗನೇ, ಅವ್ರ ಅಮ್ಮನೆ ಬಟ್ಟೆ ಹೋಗಿದ್ದೆ ಎಲ್ಲ ಗೊತ್ತಿತ್ತು. ಬಟ್ ನಾನು ಅನ್ಕೊಂತಿದ್ದೆ ಯಾರೋ ಕಾಣಿಸಿಲ್ಲ, ನಾನು ಸೇಫ್ ಆಗ್ಬಿಟ್ಟೆ ಅಂತ. ಈ ತರ ಭಯಂಕರ ಒಂದು ಆಮೇಲೆ ಬರ್ತಾ ಊಟಕ್ಕೆ ಗತಿನೇ ಇಲ್ದಲೆ ನಮ್ಮ ರಿಲೇಷನ್ಗಳು ಅಂತ ಅದ್ಭುತ. ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅಂತಂದ್ರೆ, ನಮ್ಮ ಅಪ್ಪ ಹತ್ರ ಹೋದಾಗ, ನಮ್ಮ ಹುಷಾರಿಲ್ದಾಗೆಲ್ಲ ನಮ್ಮ ಸಂಬಂಧಿಕರು ಭಾಳ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಹಿಂಗೆ ಅಂತಂದ್ರೆ ನಮ್ದೊಂದು ರಿಲೇಷನ್ ಮದುವೆ ಇತ್ತು, ನಾನು ನಮ್ಮ ಅಣ್ಣ ನಮ್ಮ ಅಕ್ಕ 3 ಜನ ಇದ್ವಿ. ಆ ಟೈಮಲ್ಲಿ ನಮ್ಮನ್ನು ಮಾತಾಡ್ಸೋದ್ರೆ ಎಲ್ಲಿ ಅವ್ರ ಮೇಲೆ ಜವಾಬ್ದಾರಿ ಬಂದ್ಬಿಡುತ್ತೆ ಅಂತ ನಮ್ಮನ್ನು ಯಾರು ಮಾತಾಡಿಸ್ತಿಲ್ಲ. ಕೊನೆಗೆ ನಾವೇ, ನಮ್ಮ ಅಣ್ಣ ನಾನು ಸ್ವಲ್ಪ ದೊಡ್ಡನಲ್ವಾ, ಅವನೇ ಕರ್ಕೊಂಡು ಬೆಂಗಳೂರಿಗೆ ಬಂದು ಅಲ್ಲಿ ಇಲ್ಲಿ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮನ ಹುಡುಕೊಂಡು ಮಿಸ್ ಆಗ್ಬಿಟ್ಟಿದ್ರು ಒಂದು ಟೈಮಲ್ಲಿ. ನಾವು 3 ಜನ ಒಂದ್ ಕಡೆ, ನಮ್ಮ ಅಪ್ಪ ಅಮ್ಮ ಒಂದ್ ಕಡೆ ಆಗ್ಬಿಟ್ಟಿದ್ರು. ಇದು ಎಷ್ಟು ವರ್ಷ ಆಯ್ತು ನಿಮಗ? 2002, 3, 4 ಆ ಟೈಮಲ್ಲಿ. ಅದು ಅಪ್ಪ ಅಮ್ಮ ಈ ಗ್ಯಾಪಲ್ಲೆಲ್ಲ ಏನಾಗಿತ್ತು ಅಂದ್ರೆ, ಬೆಂಗಳೂರಿಗೆ ಬಂದ್ರು ಅವರು. ನಾವೇನೋ ಕೆಲಸ ಮಾಡ್ತೀವಿ, ನಮ್ಮ ಅಪ್ಪ ಪೇಂಟ್ ಕೆಲಸಕ್ಕೆ ಹೋಗ್ತಾ ಇದ್ರು, ನಮ್ಮ ಮನೆ ಕೆಲಸಕ್ಕೆ ಅಂತ. ನಾವು ಊರಲ್ಲೇ ಸೇರ್ಕೊಂಡಿದ್ವಿ. ಒಂದು ಮದುವೆಯಲ್ಲಿ ಮಿಸ್ ಆಗ್ಬಿಟ್ವಿ. ಅವ್ರು ಹೋಗಿ ಬರ್ತೀವಿ ಅಂತ ಹೋದ್ರೆ ಆ ಕಡೆ ಸೇರ್ಕೊಂಡ್ಬಿಟ್ರು. ಅವಾಗೆಲ್ಲ ಫೋನ್ ಎಲ್ಲ ಏನಿಲ್ಲ, ಈ ಮೊಬೈಲ್ ಎಲ್ಲ ಇದು ಅವಾಗೇನು ಇಲ್ಲ. ಅವರು ನಾವು ಆ ಕಡೆ ಚಿತ್ರದುರ್ಗ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಅಲ್ಲಿ ಸೇರ್ಕೊಂಡ್ಬಿಟ್ವಿ. ನಾವು ಅಪ್ಪನ ತಂಗಿರೆಲ್ಲ ಬಂದಿದ್ರು ಫಂಕ್ಷನ್ಗೆ. ಅದು ಯಾರಾದ್ರೂ ಒಬ್ರು ಇನಿಷಿಯೇಟ್ ತಗೋತಾರೆ ಅಂತ. ನಾನಂತೂ ಚಿಕ್ಕವನು, ಆಮೇಲೆ ನಮ್ಮ ಅಕ್ಕ ನಮ್ಮ ಅಣ್ಣ. ಬಟ್ ನನಗೆ ನೆನಪಿದೆ ಆ ಅವಮಾನಗಳು, ನಮ್ಮನ್ನು ದೂರ ತಳ್ಳಿದ್ದು. ಆ ಟೈಮಲ್ಲಿ ಹೆಂಗಾಯ್ತು ಅಂದ್ರೆ, ಒಬ್ರು ತನಕ ರೆಡಿ ಇಲ್ಲ, ಏನಪ್ಪ ರೆಸ್ಪಾನ್ಸಿಬಿಲಿಟಿ ಅವ್ರದ್ದಾಗ್ಬಿಡುತ್ತೆ ಅಂತೇಳಿ ಆ ಭಯ. ಆಮೇಲೆ ಯಾರು ತಗೊಂಡ್ಲಿಲ್ಲ ಜವಾಬ್ದಾರಿ. ಕೊನೆಗೆ ನಮ್ಮ ಅಣ್ಣನೇ ನಮ್ಮ 3 ಜನ ಕರ್ಕೊಂಡು ಹೋಗಿ ನಮ್ಮ ಬೆಂಗಳೂರಿಗೆ ಬಂದು, ಬೆಂಗಳೂರಲ್ಲಿ ನೆಲಮಂಗಲದಲ್ಲಿ ಒಂದು ಮನೆ ಇತ್ತು, ನಮ್ಮ ಅಡ್ರೆಸ್ ಎಲ್ಲ ಹುಡುಕೊಂಡು ಹೋಗಿ ನಮ್ಮ ಅಪ್ಪ ಅಮ್ಮ ಸೇರ್ಕೊಂಡು ನಾವು. ಆ ಸಿಟ್ಟು ಇವತ್ತು ಇದೆ ನನಗೆ. ನನ್ನ ಫ್ಯಾಮಿಲಿ ರಿಲೇಷನ್ ಯಾರೇ ಬಂದ್ರು ನಾನು ಕೇರೆ ಮಾಡಲ್ಲ ಅವ್ರಿಗೆ. ಆ ಕೋಪ ಇವತ್ತು ಇದೆ ನನಗೆ ಅವ್ರ ಹತ್ರ. ಬಟ್ ಇವತ್ತು ನೀವಿರೋ ಪೊಸಿಷನ್ಗೆ ಅವ್ರು ನಿಮ್ನ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ನೀವು ಅವ್ರಿಗೊಂದು ರೀಸನ್ ಕೊಟ್ಟಿದ್ದೀರಾ, ನಿಮ್ನ ಕಣ್ಣೆತ್ತಿ ಮೇಲೆ ಅಲ್ಲ ತಲೆ ಎತ್ತಿ ನೋಡೋ ಹಂಗೆ ಏನೋ ಒಂದ್ ಮಾಡಿದಿರಾ ಇವತ್ತು? ಇದೆ, ತೀರಾ ಅಚೀವ್ಮೆಂಟ್ ಅಂತ ಹೇಳಲ್ಲ, ಬಟ್ ಅವರೆಲ್ಲ ಆಡ್ಕೊಂಡಿದ್ದಕ್ಕೆ, ಅವರೆಲ್ಲ ನಮ್ಮ ನೋಡಿ ಉತ್ತರ ಆಗಲ್ಲ ಇವ್ರು ಇಷ್ಟೇ ಅಂತ ಅಂದ್ಕೊಂಡಿದ್ದಕ್ಕೆ ಅದಕ್ಕೊಂದು ಉತ್ತರ ಕೊಟ್ಟಿದ್ದೀವಿ. ಸಾಧನೆ ಇನ್ನೂ ಇದೆ ತುಂಬಾ. ಅವ್ರು ಯಾರು ನಮ್ಮನ್ನ ಕಾಲ್ ಕಸ ಮಾಡ್ಕೊಂಡು ನೋಡಿದ್ರಲ್ಲ, ಅವ್ರಿಗೆಲ್ಲ ಉತ್ತರ ಕೊಟ್ಟಿದ್ದೀವಿ. ಆಮೇಲೆ ಅವ್ರು ಯಾರು ನನ್ನ ಹತ್ರ ಮಾತಾಡಲ್ಲ. ಇನ್ಫ್ಯಾಕ್ಟ್ ನನ್ನ ಹತ್ರ ಅಂತೂ ಬರೋದೇ ಇಲ್ಲ ಅವರು. ನಂದು ನೇರ ದಿಟ್ಟಂದ್ರೆ ಉತ್ತರ. ನ್ಯೂಸಲ್ಲಿ ಫೀಲ್ಡಲ್ಲಿ ಅಷ್ಟೇ ಅಲ್ಲ, ನಂದು ಬೇಸಿಕ್ಲಿ ಕ್ಯಾರೆಕ್ಟರ್ ಹಂಗೆ. ಅಲ್ಲೇ ಬಹುಮಾನ ಅಲ್ಲೇ ಡ್ರಾಪ್ ಕೊಟ್ಟು ಕಳಿಸ್ತಾ ಇರ್ತೀವಿ. ಹಂಗಾಗಿ ನಮ್ಮ ಫ್ಯಾಮಿಲಿಯವ್ರು ಯಾರು ಬರಲ್ಲ ನನ್ನ ಜೊತೆಗೆ. ಇನ್ನು ಅವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಯಾಕೆ ಅವ್ರ ಯೋಗ್ಯತೆಗಳು ಇಲ್ಲ ನಮ್ಮನ್ನು ಬಂದು ಕೇಳೋಕ್ಕೆ. ನೀನು ಯಾಕೆ ಬರಲಿಲ್ಲ, ನೀನು ಯಾಕೆ ಕೊಡಲಿಲ್ಲ, ನೀನು ಏನಕ್ಕೆ ಹಿಂಗೆ ಮಾಡೋದು ಅಂತ ಕೇಳಂಗಿಲ್ಲ. ಅವ್ರಿಗೆ ರೈಟ್ಸೇ ಇಲ್ಲ, ಆ ರೈಟ್ಸ್ ಕೊಟ್ಟು ಇಲ್ಲ ನಾವು. ಅವ್ರೇನೋ ಮಾಡಿದ್ರೆ ನಮ್ಗೆ ತಗೋಬೋದಿತ್ತು. ನಮಗೆ ಸ್ವಲ್ಪ ನಮ್ಮ ಕಷ್ಟಕ್ಕೆ ಆದವರೆಲ್ಲ ನಮ್ಮ ಅಮ್ಮನ ತಂಗಿದಿರು ಒಂದು 3 ಜನ ಇದ್ದಾರೆ. ನಮ್ಮ 3 ಜನ ಅಕ್ಕ ತಂಗಿರಿಬ್ರು. ಅವ್ರು ನಮ್ಗೆ ಸ್ವಲ್ಪ ಊಟ ಗೀಟ ನೋಡ್ಕೊಂಡು ಬಟ್ಟೆ ಕೊಡಿಸಿ ನಮ್ಗೆಲ್ಲ ಒಳ್ಳೆ ರೀತಿ ನೋಡ್ಕೊಂಡಿದ್ದವ್ರು ಅವ್ರು 3 ಜನ, 2-3 ಜನ ಚಿಕ್ಕಮ್ಮದಿರು. ಅವ್ರು ಬಿಟ್ರೆ ಇನ್ಯಾರು ಇಲ್ಲ. ಆಮೇಲೆ ಬೆಂಗಳೂರಿಗೆ ಅದೇ ಹೇಳಿದ್ನಲ್ಲ, ಸ್ಕೂಲ್ ಲೈಫಿಂದ ಸ್ಟಾರ್ಟ್ ಆದ್ರೆ ಕಬಾಬ್ ಅಂಗಡಿ ಆಯ್ತು, ಗ್ಯಾರೇಜ್ ಆಯ್ತು, ಹೋಟ್ಲ್ ಆಯ್ತು. ಸ್ಕೂಲ್ ರಜಾ ಬಂದ ತಕ್ಷಣ ನಾನೇ ಹೋಗ್ಬಿಡ್ತಿದ್ದೆ ಕೆಲ್ಸಕ್ಕೆ. ಹೋಟ್ಲಲ್ಲಿ ಒಂದು ದಿವಸ ನಿಂತ್ಕೊಂಡಿದ್ದೀನಿ ಹೋಗಿ, ನಮ್ಮ ನೆಲಮಂಗಲ 15ನೇಳಿ ಹೋಟ್ಲು. ಬೇಸಿಗೆ ರಜೆ ಬಿಟ್ಬಿಡ್ತು, ಹೋಟ್ಲ ಹತ್ರ ನಿಂತ್ಕೊಂಡೆ. ಏನು ಅಂದ್ರು, ಹಣ ಕೆಲಸ ಬೇಕು ಅಂದ್ರು. ಏನು ಮಾಡ್ತೀವಿ, ಏನೋ ಕೊಡು ಅಂದೆ. ಸರಿ ಟೇಬಲ್ ಎಲ್ಲ ಕ್ಲೀನ್ ಮಾಡೋದು, ಪಟ ಎಲ್ಲ ಕ್ಲೀನ್ ಮಾಡಿ ನಿಂತ್ಕೊಂಡೆ. ಸರಿ ಜಾಯ್ನ್ ಆಗ್ಬಿಟ್ಟು ನಾಳೆಯಿಂದ. ಅವಾಗ ಐ ಥಿಂಕ್ ಅದು 2005, 6, 7 ಟೈಮಲ್ಲಿ ನಾನು ಅವಾಗ 6-7ನೇ ಕ್ಲಾಸ್ ಹುಡುಗ. ಅವಾಗ ಅವ್ರ ಕೆಲ್ಸಕ್ಕೆ ತಗೊಂಡು 600 ರೂಪಾಯಿ ಫಿಕ್ಸ್ ಮಾಡೋದು ಸಂಬಳ. ನಾನು ಬೆಳಿಗ್ಗೆ 5 ಗಂಟೆಗೆ ಹೋಗಿ ಟೀ ಎಲ್ಲ ಮಾಡಿ, ಹೋಟ್ಲ್ ಸಕ್ಕದ ಇಂಟ್ರೆಸ್ಟ್ ನಮಗೆ. ಜವಾಬ್ದಾರಿ ಹಸಿವು ನೋಡಿದೀವಲ್ಲ, ಬೆಳಿಗ್ಗೆ ಹೋದ್ರೆ ಟೀ ಸಿಗುತ್ತೆ, ಒಂದು 10 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ, ನನಗೆ ಕೈ ಡಬಲ್ ಹಾಕೋಣ ಖರ್ಚಿಗಾಗುತ್ತೆ. ಈ ಥರ ಆಸೆಗಳು ನಮಗೆ. ಹೋಟ್ಲ ಕೆಲಸ ಆಯಿತು. SLCಗೆ ಬಂದೆ. 8-9ನೇ ಕ್ಲಾಸಿಗೆ ಬಂದಾಗ ಇದಕ್ಕೆ ಲಾರಿಗೆ ಸೇರ್ಕೊಂಡೆ. ಲಾರಿ ಡ್ರೈವರ್ಗೆ ಕ್ಲೀನರಾಗಿ ಸೇರ್ಕೊಂಡಿದ್ದು. ಕ್ಲೀನರಾಗಿ ಸೇರ್ಕೊಂಡು, ಇದು ಯಾವುದು ಎಕ್ಸಾಜರೇಷನ್ ಏನಿಲ್ಲ, ನಡೆದಿದ್ದೆ ಅನುಭವಿಸಿದ್ದೆ ಹೇಳ್ತಿರೋದು. ಕ್ಲೀನರಾಗಿ ಸೇರ್ಕೊಂಡು ಅವನ ಜೊತೆಗೆ, ಡ್ರೈವರ್ ಜೊತೆಗೆ
ನಮ್ಮ ಮನೆ ಎದುರುಗಡೆ ಇದ್ದಿದ್ದೆ ಅವನು, ಬಾ ಸುಮ್ಮನೆ ಇದೆಲ್ಲ ಬಾ ಅಂತ ಕರ್ಕೊಂಡು, ನಂಗೆ ಡ್ರೈವಿಂಗ್ ಕ್ರೇಜ್ ಇತ್ತು, ಲಾರಿ ಕುತ್ಕೊಳ್ಳೋದು ಎಲ್ಲ ಹಾಕೋದು ಇಷ್ಟ ಇತ್ತು. ಅವನ್ನ ಕರ್ಕೊಂಡು ಈ ಕಡೆ ಕೋಲಾರ ಸೈಡ್ ಎಲ್ಲ ಟೊಮೊಟೊ ಹಣ್ಣು ಇಳಿಸಕ್ ಹೋಗ್ತಿದ್ದು, 3 ಅಷ್ಟೇ ತಿಳಿಸ್ಬೇಕಿತ್ತು ಅದನ್ನ. ಅದು ಮಾಡ್ತಾ ಇದ್ದ. ಒಂದ್ ತಿಂಗಳು ಕೆಲಸ ಮಾಡ್ಕೊಂಡು ಸಂಬಳನೇ ಕೊಡ್ಲಿಲ್ಲ ಅವನು. ಅವಾಗ ಹಬ್ಬದ ಟೈಮ್ ಬರೀ ಕೊಟ್ರೆ ನಾನು ಪ್ಯಾಂಟ್ ಶರ್ಟ್ ತಗೋಣ ಅಂತ ಆಸೆ, ಅವ್ನು ಅದು ಕೊಡ್ಲಿಲ್ಲ. ಅಲ್ಲೂ ಹೋಯ್ತು. ಅದಾದ್ಮೇಲೆ ಗ್ಯಾರೇಜ್ ಸೇರ್ಕೊಂಡೆ. ಗ್ಯಾರೇಜಲ್ಲಿ ಸ್ವಲ್ಪ ಸಣ್ಣ ಪುಟ್ಟದ್ದು ಈ ಲಾರಿಗಳು ಬಂದು ಬಲ್ಪ್ ಹೋಗೋದು ಸಣ್ಣ ಪುಟ್ಟದ್ದು ಮಾಡ್ತಿದ್ದೆ ಅಷ್ಟೇ, ದೊಡ್ಡ ದೊಡ್ಡ ಕೆಲಸ ಇಲ್ಲ. ಅಲ್ಲೊಂದು ಸ್ವಲ್ಪ ಖರ್ಚಿಗೆ ದುಡ್ಡು ಆಗ್ತಿತ್ತು, ಒಂದು 20 ರೂಪಾಯಿ 30 ರೂಪಾಯಿ, ಅದೇ ದೊಡ್ಡದು. ಸೀರಿಯಸ್ಲಿ ಅವಾಗೆಲ್ಲ ಅದೇ ದೊಡ್ಡದು. ಅದಾದ್ಮೇಲೆ SLC 9th ಬಂದ್ಮೇಲೆ ವೇ ಬ್ರಿಡ್ಜ್ ಕೆಲಸ ಸಿಕ್ತು. ವೇಯರ್ಸ್ ಅಂತಲ್ಲ, ಲಾರಿಗಳು ತೂಕ ಹಾಕ್ತಾರೆ, ಕಾಟ ಅಂತ ಕರೀತಾರೆ, ಅದ್ರಲ್ಲಿ ಕೆಲಸ ಸಿಕ್ತು. 9ನೇ ಕ್ಲಾಸ್ ಪೂರ್ತಿ ನಾನು ನೈಟ್ ಡ್ಯೂಟಿ. ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾ ರಾತ್ರಿ ಕೆಲಸ ಮಾಡ್ತಿದ್ದೆ, ನೈಟ್ ಡ್ಯೂಟಿ ಪೂರ್ತಿ. ಇವತ್ತು ಅದೈದೆ, ರಾಜರಾಜೇಶ್ವರಿ ವೇಯರ್ಸ್ ಅಂತ ನಮ್ಮ ಏರಿಯಾದಲ್ಲಿ ಐತೆ. ಅಲ್ಲಿ 9ನೇ ಕ್ಲಾಸು 10ನೇ ಕ್ಲಾಸು 2 ವರ್ಷ ನಾನು ನೈಟ್ ಡ್ಯೂಟಿನೇ ಮಾಡ್ತಿದ್ದೆ. ಎಷ್ಟು ಅಂತಂದ್ರೆ ಸಾಯಂಕಾಲ ನಾನು 8 ಗಂಟೆಗೆ ಏನಾದ್ರು 6 ಗಂಟೆಗೆ ನಾನು ಜಾಯ್ನ್ ಆದ್ರೆ ಡ್ಯೂಟಿಗೆ, ಬೆಳಿಗ್ಗೆ 8 ಗಂಟೆಗೆ ಬಂದು ಕಳಿಸೋ ರಿಲೀವ್ ಮಾಡೋದು ಇನ್ನೊಬ್ಬ. ಅವ್ನು ನಾನು ಬರೋಕೆ ಬಿಡ್ತಿರ್ಲಿಲ್ಲ, ಬೇಗ ಬರ್ತಿರ್ಲಿಲ್ಲ. ಎವ್ರಿ ಡೇ ನಾನು ಸ್ಕೂಲಿಗೆ ಲೇಟಾಗಿ ಬರ್ತಿದ್ದೆ. ಎವ್ರಿ ಡೇ ಲೇಟಾಗಿ ಬಂದಿದ್ರಿಂದ ನಮ್ಮ ಸತೀಶ್ ಸರ್ ಅಂತ ಒಬ್ರು ಇದ್ರು, PT ಸರ್, ದಿನ ಆಚೆ ನಿಲ್ಸೋರು ನನ್ನ. ನಾನು ಕ್ರಿಕೆಟ್ ಆಡ್ತಿದ್ದೆ, ಥ್ರೋಬಾಲ್ ಅಲ್ಲಿ ನಾನು ನ್ಯಾಷನಲ್ ಪ್ಲೇಯರ್ ಆಡಿದ್ದೀನಿ ಥ್ರೋಬಾಲ್ ಅಲ್ಲಿ. ಸೊ ಹಂಗಾಗಿ ಅವ್ರು ನನ್ನ ಮೇಲೆ ಕನ್ಸರ್ನ್ ಇದ್ರು, ಬಟ್ ಇವನಿಗೆ ಸ್ಪೆಷಲ್ ಆಗಿ ತೋರಿಸ್ಬಾರ್ದಲ್ಲ, ಎಲ್ಲ ಬೇರೆ ಆಗುತ್ತೆ ಅಂತೇಳಿ ದಿನ ಬಿಸಿಲಲ್ಲಿ ನಿಲ್ಸೋರು, ಮಂಡಿ ನಿಲ್ಸೋರು. SLC 9th ಮುಗಿದು SLC ಮಿಡ್ಲಿಗೆ ಬಂದ್ವಾ, ಅವಾಗ ಅವ್ರಿಗೆ ಗೊತ್ತಾಯ್ತು. ಯಾರೋ ಹೇಳ್ಬಿಟ್ಟಿದೆ, ಸರ್ ಅವ್ನು ನೈಟ್ ಡ್ಯೂಟಿ ಮಾಡಿ ಬರ್ತಾನೆ ಅದಕ್ಕೆ ಲೇಟು ಅಂತ. ಅವ್ರು ಒಂದಿನ ಕಾರ್ ತೊಬ್ಕೊಂಡು ಹತ್ಬಿಡೋದು ಅವ್ರ ಸ್ಪೋರ್ಟ್ಸ್ ರೂಮಲ್ಲಿ. ನನಗೆ ಐಡಿಯಾನೇ ಇಲ್ಲ ಅದು, ಅಂದ್ರೆ ನಂಗೆ ಗೊತ್ತಾಗ್ಬಾರ್ದು ಅಂತಾನೆ ಇದ್ದೆ ನಾನು. ಕೆಲ್ಸಕ್ಕೆ ಹೋಗ್ತೀನಿ ಹೇಳ್ಕೊಳಕ್ ಒಂಥರ ಮುಜುಗರ. ಬೇರೆ ಮಕ್ಕಳೆಲ್ಲ ಬರ್ತಾರೆ, ಒಳ್ಳೆ ಡ್ರೆಸ್ ಹಾಕಂತಾರೆ. ಇಲ್ಲ, ನಾವು ನಮ್ಮ ಅಪ್ಪಂದು ನಮ್ಮ ತಾತಂದೆಲ್ಲ, ನೀವು ನಂಬಲ್ಲ, ನಮ್ಮ ತಾತನ ಪ್ಯಾಂಟ್ನ ಹೊರದೋಗಿದ್ದ ಪ್ಯಾಂಟ್ ಟ್ಯಾಪ್ ಹಾಕ್ಸ್ಕೊಂಡು ನೋಡಿದ್ದೀನಿ ಸ್ಕೂಲಿಗೆ ನಾನು. ಸ್ಕೂಲ್ ಟೈಮಲ್ಲಿ ಊರಲ್ಲಿದ್ದಾಗ ದುಡ್ಡಿಲ್ಲ, ಒಂದು 5-6 ತೆಂಗಿನಕಾಯಿ ಕೊಟ್ರೆ ತೋಟ ಇಲ್ದ ಟೈಲರ್ಗೆ ನೆನಪಿದೆ ಇದು. ನಮ್ಮ ತಾತಂದು ಪ್ಯಾಂಟ್ಗಳೆಲ್ಲ ಸತ್ತೋಗ್ಬಿಟ್ರು, ನಮ್ಮಮ್ಮ ತಗೊಂಬಂದ್ರು. ಪ್ಯಾಂಟಲ್ಲಿ ಚೆನ್ನಾಗಿರ್ತಿದ್ವು ಅವಾಗೆಲ್ಲ, ಬೂಟ್ ಕಟ್ ಇಷ್ಟ ಆಗಲ್ಲ, ಬೂಟ್ ಕಟ್ ಪ್ಯಾಂಟ್ಗಳು ಅದೆಲ್ಲ ಅರ್ಧೋಗಿರೋದು. ಅವನ ಹತ್ರ ಒಂದು 5 ತೆಂಗಿನಕಾಯಿ ಕೊಟ್ರೆ ನಾನು ಹಳೆದೆಲ್ಲ ಕಟ್ ಮಾಡಿ ಇಲ್ಲಿ ಒಂದು ಟ್ಯಾಪೆ ಹಾಕಿ ಕೊಡೋನು. ದಿಲೀಪ ಅಂತ ಹುಡುಗ ಇದ್ದ ನನ್ನ ಫ್ರೆಂಡು, ಅವನು ಅದನ್ನ ನೋಡಿ ಟ್ಯಾಪೆ ಅನ್ನೋ ನನ್ನ. ನನಗೇನು ಫೀಲಿಂಗ್ ಇಲ್ಲ ಅವಾಗ, ಬಿಡು ನನಗೊಂದು ಬಟ್ಟೆ ಸಿಕ್ಕಿದೆ ಗ್ರೇಟ್ ಅಂತ. ಅವ್ನು ನನ್ನ ನೋಡಿ ಟ್ಯಾಪೆ ಟ್ಯಾಪೆ ಅಂತ ಕರೆಯೋನು. ಸೊ ಇಲ್ಲಿ ಬೆಂಗಳೂರಿಗೆ ಬಂದು ಅದು ಕಂಟಿನ್ಯೂ ಆಯ್ತು ಹಂಗೇನೆ. ಏನೋ ಆಗುತ್ತೆ ಬಟ್ಟೆಗೆ ಆಗುತ್ತೆ ಅಂತೇಳಿ. ಆಮೇಲೆ ನಮ್ಮ ಸರ್ ಬಂದು 10 ಕರೆದು, ಆಮೇಲೆ ಆಯ್ತಪ್ಪ ನೀನು ಯಾವಾಗಾದ್ರೂ ಬಾ ಸ್ಕೂಲ್ಗೆ ಅಂತೇಳಿ ಎಕ್ಸ್ಕ್ಯೂಸ್ ಕೊಟ್ಟರು. ಆದ್ರೂ ರೆಗ್ಯುಲರ್ ಹಂಗೆ ಆಗ್ತಿತ್ತು. SLC ಪಾಸ್ ಆಗೋದು ದೊಡ್ಡ ಸಾಧನೆ. ಈ ಮಿಡ್ಲಲ್ಲಿ ನನ್ನ ಅವತಾರಗಳು ಜಾಸ್ತಿ ನನ್ನವು, ಈ ಫ್ರೆಂಡ್ಸು, ಕಾಲೇಜ್ಗಳು, ಸ್ಕೂಲ್ ಟೈಮಲ್ಲಿ ಏನೇನು ಇರುತ್ತಲ್ಲ. ಮಿಸ್ ಮಾಡ್ಕೊಂಡಿದ್ರು ಏನೆಲ್ಲ ಸ್ಕೂಲ್ ಲೈಫಲ್ಲಿ, ಅದನ್ನೆಲ್ಲ ಕಾಲೇಜ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್? ಇಲ್ಲ, ನಂದೆಲ್ಲ ಮುಗ್ದಿದ್ದು ಸ್ಕೂಲ್ ಲೈಫಲ್ಲಿ. ಅಂದ್ರೆ ಈ ಗಲಾಟೆ ಆಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು, ಅವ್ರಿಗೆ ರೇಗ್ಸೋದಾಗಿರ್ಬೋದು, ಹುಡುಗಿನ ಚುಡಾಯಿಸೋದಾಗಿರ್ಬೋದು, ಎಲ್ಲ ಈ ಸ್ಕೂಲ್ಗೆ. ಅಲ್ಲ ಸರ್, ಇಷ್ಟೊಂದೆಲ್ಲ ಕಷ್ಟ ಪಡ್ಕೊಂಡು ನಿಮಗೆ ಇದಕ್ಕೆಲ್ಲ ಎಲ್ ಸರ್ ಇರ್ತಿತ್ತು. ಅಂದ್ರೆ ನಂದೇನಂದ್ರೆ, ನಾನು ಸ್ಕೂಲ್ ಟೈಮ್ ಇಂದನೂ ಕೂಡ ಈ ಡ್ಯಾನ್ಸು, ಮಿಮಿಕ್ರಿ ಇವೆಲ್ಲ ಮಾಡ್ತಿದ್ದೀನಿ. ನ್ಯಾಚುರಲ್ ನನಗೆ ಸ್ವಲ್ಪ ಜನ ಫ್ಯಾನ್ಸ್ ಇರ್ತಿತ್ತು, ಒಂದಷ್ಟು ಜನ ಫ್ಯಾನ್ಸು. ಅವರೆಲ್ಲ ಬಂದು ನಮ್ಗೆ ಅಂದಾಗ ನಾವು ಇನ್ನೂ ಜೋಶ ಬಿಡ್ತಿದ್ದೆವು, ಇನ್ನೊಂದ್ ಸ್ವಲ್ಪ ಏನೋ ಮಾಡ್ತಿದ್ದೆ. ಬಟ್ ಯಾವತ್ತೂ ಕಂಪ್ಲೇಂಟ್ಗಳನ್ನ ಮನೆಯವ್ರಿಗೂ ತಂದಿಲ್ಲ ನಾನು, ಯಾರಿಗೂ ಮುಜುಗರನೂ ಕೊಟ್ಟಿಲ್ಲ, ಯಾವ ಹುಡುಗಿರಿಗೂ ಇನ್ಸಲ್ಟ್ ಮಾಡಿ ಅವ್ರು ಏನೋ ಮಾಡಿಲ್ಲ. ಸ್ಕೂಲ್ ಟೈಮಲ್ಲಿ ಎಲ್ರಿಗೂ ಏನಾಗುತ್ತೋ 1% ಏನೋ ಒಂಚೂರು ಕ್ರಾಸ್ ಮಾಡಿರ್ತೀನಿ ಅಷ್ಟೇ. ಸೊ ಅದಾದ್ಮೇಲೆ SLC ತುಂಬಾ ಕಷ್ಟಪಟ್ಟು ಕೆಲವು ಟೀಚರ್ ಒಂದು ಚಾಲೆಂಜ್ ಮಾಡ್ಬಿಟ್ಟಿದ್ರು, ನೀನ್ SLC ಫೇಲ್ ಆಗೇ ಆಗ್ತದೆ ಅಂತ ವಾರ್ನ್ ಮಾಡಿದ್ರು ನನಗೆ ಅಪ್ಪ ಪಾಸ್ ಆಗ್ಬಿಟ್ರೆ ಸಾಕು ಅಂತೇಳಿ. ಸ್ಕೂಲ್ ಒಂದಿನ ಮಿಸ್ ಮಾಡ್ತಿರ್ಲಿಲ್ಲ, ಬಟ್ ಓದ್ತಿರ್ಲಿಲ್ಲ. ಸ್ಕೂಲ್ ಒಂದಿನ ಮಿಸ್ ಮಾಡೋದು, ಅಟೆಂಡೆನ್ಸ್ ಫುಲ್, ಆದ್ರೆ ಓದಿರೋದಂತೂ 0. ಓದ್ತಿದ್ದೆ, ಅಟ್ಲೀಸ್ಟ್ ಪಾಸ್ ಆಗೋ ರೇಂಜ್ಗಾದ್ರೂ ಮಾಡಿದ್ದೆ. ಬಟ್ ಪಾಸ್ ಆಗೋದೇ ಡೌಟ್ ಇತ್ತು ಅವಾಗೆಲ್ಲ. ನಿಮ್ಗೆ ನೆನಪಿರ್ಬೇಕೇನೋ, ₹1 ಕಾಯಿನ್ ಹಾಕಿದ್ರೆ ರಿಸಲ್ಟ್ ಹೇಳೋರು. ಕಾಯಿನ್ ಹಾಕ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ನೆಕ್ಸ್ಟ್ ಪ್ರಾಬಬ್ಲಿ ಹುಟ್ಟು ಇದಿಲ್ಲ, ನೀವು ಹೇಳ್ತೀರಾ ಜನರೇಷನ್ 2002 ಕಿಡ್ ನಿಮ್ದು ಜೆನ್ಜಿ ಕಿಡ್. ಸೊ ಕಾಯಿನ್ ಹಾಕಿದ್ರೆ ಹೇಳೋರು, ₹1 ಕಾಯಿನ್ ಹಾಕಿದ್ರೆ ರಿಸಲ್ಟ್ ಹೇಳೋರು. ಹೋಗಿ ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್, SLC ಪಾಸ್ ಆಗಿದ್ದೀನೋ ಇಲ್ವೋ ಅಂತ ನಾನು ಸ್ನಾನಗಿನ ಮಾಡ್ಕೊಂಡು ದೇವ್ರಿಗೂ ಪೂಜೆ ಮಾಡ್ಕೊಂಡು ಪಾಪ ಆಗ ಒಳ್ಳೇದು ಮಾಡಪ್ಪ ಅಂತೇಳಿ ಕಾಯಿನ್ ಹಾಕಿದ್ವು. ಕನ್ನಡ 72, ಹಿಂದಿ 30, ಇಂಗ್ಲಿಷ್ 30, ಗಣಿತ 30, ವಿಜ್ಞಾನ ಎಲ್ಲ 30. ಕನ್ನಡ ಒಂದೇ ಜಾಸ್ತಿ. ನಾನು ಕನ್ನಡಿಗ ಅಲ್ವಾ, ಅದಕ್ಕೆ ಕನ್ನಡದಲ್ಲಿ ತೆಗೆದಿದ್ದೆ. SLC ಮುಗಿದ ತಕ್ಷಣ ನಮ್ಮ ಅಣ್ಣಗೆ ಅಪಾಯಿಂಟ್ ಆಯ್ತು. ಹೇಗೆ ನನ್ನ ಕರ್ಕೊಂಡು ರಾಯಚೂರು ಹೋದೆ. ಅದು ರಾಯಚೂರು ಹೆಂಗೆ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಬೇರೆ ಕಡೆಯಿಂದ ಬೆಂಗಳೂರಿಗೆ ಬರ್ತಾರೆ ಓದಕ್ಕೆ. ನಾನು ಇಲ್ಲಿಂದ ರಾಯಚೂರು ಎಲ್ಲ ಅದೇ, ನೀನ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದಿಲ್ಲ ಗುರು ಓದಕ್ಕೆ ಅಂತ ಆ ಕಡೆ ಜನ ಎಲ್ಲ. ಅದು ಎಕ್ಸ್ಪೀರಿಯನ್ಸ್ ಮಾತ್ರ ಭಯಂಕರ ನನಗೆ. 1 ವರ್ಷ ಆ ಬಿಸಿಲು ಹೀಟ್ಗೆ ನಾನು ನನ್ನ ಬಾಡಿ ಬೇಗ ರಿಯಾಕ್ಟ್ ಮಾಡ್ಬಿಡುತ್ತೆ. ತುಂಬಾ ಬಿಸಿಲಾದ್ರು ತುಂಬಾ ಕೋಲ್ಡ್ ಆದ್ರೂ ಆ ಬಿಸಿಲಿಗೆ 1 ವರ್ಷ ಹೊಟ್ಟೆ ನೋವು, ಸರಿಯಾಗಿ ಊಟ ಸೇರ್ತಾ ಇಲ್ಲ, ನಾವೇ ಅಡಿಗೆ ಮಾಡ್ಕೋಬೇಕು, ನಾವೇ ತಿನ್ಬೇಕು.
ನನ್ನ ಜೀವನದಲ್ಲಿ ಉಪ್ಪಿಟ್ಟು ಪುಳಿಯೋಗರೆ ನಾನು ಸಾಕಾಗಿಸ್ತಿದ್ದು ಬಿಟ್ಟಿದ್ದೀನಿ. ಬೆಳಿಗ್ಗೆ ಎದ್ರೆ ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ, ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ದಿನ. ಹಾಗಾಗಿ ಇವಾಗ ಉಪ್ಪಿಟ್ಟು ಚಿತ್ರ ಪುಳಿಯೋಗರೆ ಸವಸ್ಗೆ ಹೋಗಲ್ಲ, ನಾನು ಬಿಟ್ಬಿಟ್ಟು ನಾನು ತಿನ್ನೋದು. ಅದು ನೋಡಿದ್ರೆ ಮತ್ತೆ ಅದೇ ನೆನಪಾಗುತ್ತೆ ನನಗೆ. ಸೊ ಅಲ್ಲಿ ಬಟ್ ರಾಯಚೂರಲ್ಲಿ ನಾನು ಆರ್ಟ್ಸ್ ತಗೊಂಡಾದ್ಮೇಲೆ PUC ಮುಗೀತು. ನಾನು ಇಲ್ಲಿ ಯಾವುದೇ ಕಾಲೇಜು ಫೀಲ್ಡ್ ಹೋದ್ರು ಕೂಡ ಸುಮ್ಮನೆ ಹೋಗಿ ಬರೋ ಕ್ಯಾಂಡಿಡೇಟ್ ಅಲ್ಲ. ನಂದು ಮಾರ್ಕ್ ಇರ್ಬೇಕಲ್ಲ, ನಮ್ದೇನಾದ್ರು ಮಾರ್ಕ್ ಇದ್ದು ನಮ್ದು ಒತ್ತಿ ಗೊತ್ತಾಗಬೇಕು ನಮ್ಗೆ ಇವ್ ರಮೇಶ್ ಅಂತ ಬಿದನ್ ಇಲ್ಲಿ ಸ್ಟೂಡೆಂಟ್ ಆಗ್ಲಿ ಎಲ್ಲಾ ಕಡೆ ನೋಟೆಡ್ ಆಗ್ಬೇಕು. ನಾನು ಅದು ಬೇಸಿಕ್ಲಿ ಬಂದ್ಬಿಟ್ಟೈತೆ ನನಗೆ, ಸುಮ್ಮನೆ ಬರೋಲ್ಲ. ನಾನು ಕ್ವಶನ್ ಮಾಡ್ತೀನಿ, ಜಗಳನು ಮಾಡಿದ್ದೀನಿ, ಕಾಲೇಜಲ್ಲಿ ಸ್ಟ್ರೈಕ್ಗಳು ಮಾಡಿದ್ದೀನಿ. ನಮ್ಗೆಲ್ಲ ಇರ್ಲೇ ಇಲ್ಲ. ಅಂದ್ರೆ ಈ ಬೇರೆ ಬೇರೆ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಯೂನಿಯನ್ ಲೀಡರ್ಗಳು ಎಲೆಕ್ಷನ್ ಅಲ್ಲಿ ಆಗುತ್ತಲ್ಲ, ಆ ತರ ನಮ್ಗೇನು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ನಾನೇ ಕ್ರಿಯೇಟ್ ಮಾಡ್ಕೊಂತಿದ್ದೆ ಅದನ್ನ. ಲೆಕ್ಚರ್ಗಳು ಜಗಳ ಮಾಡೋದು, ಇದನ್ನ ಯಾಕೆ ಮಾಡಿಲ್ಲ ನೀವು, ಸ್ಪೋರ್ಟ್ಸ್ ಆಡ್ಸಿ ಅಂತ ಸ್ಟ್ರೈಕ್ ಮಾಡೋದು, ಹೊರಗಡೆ ಕೂರ್ಸೋದು, ಇದೆಲ್ಲ ಮಾಡಿ ಅವರು ಶಾಕ್, ಯಾರು ಇಲ್ಲಿಂದ ಬಂದವನು ಅಂತ. ಅಂದ್ರೆ ಆ ಕಡೆ ಭಾಗದ ಹುಡುಗರು ಹೆಂಗೆ ಅಂದ್ರೆ ಯಾವ್ದಕ್ಕೂ ಹೋಗಲ್ಲ, ಕಾಲೇಜ್ ಬಂದು ಸ್ಕೂಲ್ ಆ ತರ ಹುಡುಗರು. ಈಗ ಸ್ವಲ್ಪ ಚೇಂಜ್ ಆಗಿದ್ದಾರೆ. ನಾನು ಹೇಳ್ತೀನಿ ಆ ಟೈಮಲ್ಲಿ 2010, 2011 ಟೈಮಲ್ಲೆಲ್ಲ ಆ ಹುಡುಗರು ಯಾರೂ ಬರ್ತಿರ್ಲಿಲ್ಲ. ನಾನು ಹೋದ್ಮೇಲೆ ಒಂದಷ್ಟು ಧೈರ್ಯ, ಅವ್ನು ಯಾರೋ ಬಂದವನು ಏನೋ ಮಾಡ್ತಾನೆ ಅಂತ ಹೇಳಿ ಕ್ರಿಕೆಟ್ ಅಲ್ಲಿ ಟೀಮ್ ಕಟ್ಟಿದೆ, ಥ್ರೋಬಾಲ್ ಟೀಮ್ ಕಟ್ಟಿದೆ, ಅಲ್ಲಿ ಸ್ಟೇಟ್ ಲೆವೆಲ್ ಎಲ್ಲ ಕರ್ಕೊಂಡು ಹೋದ ಹುಡುಗರನ್ನ. ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಂದ್ರೆ ಡಾನ್ಸ್, ಥಿಯೇಟರ್ ಇದೆಲ್ಲ ಬಿಟ್ಟು ಸ್ಪೋರ್ಟ್ಸ್ ಅಲ್ಲೂ ನೀವ್ ಎತ್ತಿದ ಕೈ. ಈಗ ನಮ್ಗೆ ಡ್ಯಾನ್ಸ್ ಅಂತ ಬೈ ಬರ್ತಾವ. ನಮ್ಮ ಅಣ್ಣ ಡ್ಯಾನ್ಸರ್, ನಮ್ಮ ಅಕ್ಕ ಡ್ಯಾನ್ಸರ್, ನಾನ್ ಡ್ಯಾನ್ಸರ್. ನಮ್ಮ ಅಣ್ಣ ಹೆಂಗೆ ಅಂದ್ರೆ ಈ ಮಾಲೂರು ಶ್ರೀನಿವಾಸ್ ತರ ಕೊರಿಯೋಗ್ರಾಫರ್, ನಾನಂತ ಪ್ರಭುದೇವ ತರ ಅವಾಗ್ಲೇನೆ. ನಮ್ದೆಲ್ಲ ಕೊರಿಯೋಗ್ರಫಿನೂ ಮಾಡ್ತಿದ್ವಿ ನಾವು. ಆ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿಸ್ತಿದ್ವಿ, ಅವನೊಂದ್ ಕಡೆ ಮಾಡೋ, ನಾನೊಂದ್ ಕಡೆ ಮಾಡ್ತಿದ್ದೆ. ನಮ್ಮ ಅಕ್ಕನೂ ಡ್ಯಾನ್ಸರ್. ನಮ್ಮ ಅಕ್ಕ ಭರತನಾಟ್ಯ ಅವಾಗ್ಲೇನೆ, ಅಂತ ಕಾಲದಲ್ಲೇ ಭರತನಾಟ್ಯ ಡ್ರೆಸ್ಗಳು. ಯಾವ್ದೋ ಒಂದು ತೆಲುಗು ಒಂದು ಸಾಂಗ್ ಇತ್ತು, ಸಾಗರ ಸಂಗಮಂ ಅಂತೇಳಿ, ಆ ಸಿನಿಮಾ ಸಾಂಗ್ ನಮ್ಮ ಅಕ್ಕ ಅವಾಗ ಸ್ಕೂಲಲ್ಲಿ ಅವಾರ್ಡ್ ತಗೊಂಡ್ಬಿಟ್ಟಿದ್ರು, ಪ್ರೈಸ್ ಎಲ್ಲ. ಅದೇನೋ ನಾವೇನ್ ಡ್ಯಾನ್ಸ್ ಕ್ಲಾಸ್ ಹೋಗಿ ಕಲ್ತಿದ್ದಲ್ಲ, ಬರ್ತಾಕ್ ಬಂದಿದ್ದು. ಕಾಲೇಜಲ್ಲೂ ಅಷ್ಟೇ, ಸ್ಕೂಲಲ್ಲೂ ಅಷ್ಟೇ, ನಾವು ಡ್ಯಾನ್ಸ್ಗೆಲ್ಲ ಈ ತರ ಮಾತಾವೆಲ್ಲ ಏನಿರ್ಲಿಲ್ಲ. ಕಾಲೇಜ್ಗೆ ಹೋದ್ಮೇಲೆ ಚೆನ್ನಾಗೇ ಇತ್ತು. PUC ಮುಗೀತು. PUC ಮುಗಿದಾಗ ವಾಟ್ ನೆಕ್ಸ್ಟ್ ಅಂತ PUC ಸ್ವಲ್ಪ ರಜೆ ಎಲ್ಲ ಮುಗಿಸ್ಕೊಂಡೆ. ನನಗೆ ಈ ತರ ಜರ್ನಲಿಸಮ್ ಕೋರ್ಸ್ ಇದೆ, ಇದು ಮಾಡ್ಬೇಕು ಕೋರ್ಸ್ ಇದೆ, ಟಿವಿಗೆಲ್ಲ ಗೊತ್ತಿತ್ತು. ಬಟ್ ಇದು ಮಾಡ್ಬೇಕು ಐಡಿಯಾ ಇರ್ಲಿಲ್ಲ. ನಮ್ಮಣ್ಣ ಏನ್ ಮಾಡ್ತೇನೆ ನೆಕ್ಸ್ಟ್, ನಂಗೆ ಗೊತ್ತಿಲ್ಲಪ್ಪ, SSLC ಪಾಸ್ ಆದೆ, ಕರ್ಕೊಂಡ್ಬಂದು PUC ಸೇರಿಸ್ತೆ, ಈಗ ಮುಂದಕ್ಕೆ ನೀನೇ ನೋಡೋ ಅಂದೆ, ಜರ್ನಲಿಸಮ್ ಮಾಡೋ ಅಂದ. ಅಲ್ಲೇ ಇತ್ತು ರಾಯಚೂರಲ್ಲಿ ಒಂದು ಜರ್ನಲಿಸಮ್ ಕಾಲೇಜ್ ಇತ್ತು, ಸ್ಪಿಲ್ ಅಂತ, SPIL ಕಾಲೇಜ್ ಅದು, ಸುದ್ದಿ ಮೂಲ ಅಂತ ಪತ್ರಿಕೆ ನಡೆಸ್ತಾ ಇದ್ದಿದ್ದು. ನನ್ನ ಜರ್ನಲಿಸಮ್ ಮೊದಲ ಗುರುಗಳು ಅವರು ಬಸವರಾಜ ಸ್ವಾಮಿಗಳು ಅಂತೇಳಿ. ಅಲ್ಲಿ ತುಂಬಾ ಚಿಕ್ಕ ಕಾಲೇಜ್ ಅದು, ಬೇಸಿಕ್ ಥಿಂಗ್ಸ್ ಏನೂ ಇರಲಿಲ್ಲ, ಬಟ್ ನಮಗೆ ಜೀವನ ಕಲ್ಸ್ಕೊಟ್ಟಿದ್ದು ಕಾಲೇಜು. ರಾಯಚೂರು ಜನನು ಕೂಡ ಇಷ್ಟು ಅಲ್ಲಿ ನಮಗೆ, ಫಾರ್ ಎಕ್ಸಾಂಪಲ್ ನೀವು ಮುಂದೆ ಕೂತಿದ್ದೀರಾ, ನಿಮ್ಗೆ ಹೆಂಗ್ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಕಲ್ಸಿದ್ದೆ ರಾಯಚೂರು ನನಗೆ. ಅಲ್ಲಿನ ಜನ ಇದಾರಲ್ಲ, ಎಂತ ಸೆಕ್ಯೂರಿಟಿ ಗಾರ್ಡ್ನು ಅಣ್ಣ ಅಂತವ್ರು. ಅವ್ನು ಎಷ್ಟೇ ದೊಡ್ಡ ಪುಡಾಂಗ ಆಗಿರ್ಲಿ, ಅವನು ಅಣ್ಣ ಅನ್ನೋದು, ಮರ್ಯಾದೆಯಿಂದ ಮಾತಾಡ್ಸೋದು, ರೆಸ್ಪೆಕ್ಟ್ ಕೊಡೋದು, ಇಲ್ಲಿ ಯಾರು ಇಲ್ಲ. ಆಮೇಲೆ ಆ ಕಡೆ ಟೀಚರ್ಸ್ಗಳಿಗೆ, ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಕಾಲಿ ಬಿದ್ದುಬಿಡ್ತಾರೆ. ನಮ್ಮಣ್ಣ ಟೀಚರ್ ಅಲ್ಲ, ನಮ್ಮಣ್ಣ ಹೋಗೋ ಸ್ಕೂಲಲ್ಲಿ ಇಡೀ ಊರ್ ಜನ ನಮ್ಮಣ್ಣನ ಮಾತು ಕೇಳ್ತಾರೆ ಈಗ್ಲೂ. ಶಶಿಧರ್ ಮಾಸ್ಟರ್ ಅಂತಂದ್ರೆ ಅವ್ರು ಒಂಥರ, ಶಶಿಧರ್ ಮಾಸ್ಟರ್ ಬಂದ್ರೆ ಅವ್ರು ಹೇಳ್ದಂಗೆ ಕೇಳ್ಬೇಕು ಅನ್ನೋ ತರ. ಹಿರಿಯರಿಗೆ ಗೌರವ ಕೊಡ್ಬೇಕು ಅನ್ನೋದು ನೀವು ಅಲ್ಲಿ ಕಲ್ತ್ಕೊಂಡಿದ್ದು. ಆಮೇಲೆ ಅಲ್ಲಿನ ಜನನು ಹಂಗೇನೆ, ಇಷ್ಟ ಆದ್ನ ರಮೇಶ ಬಿಡಬಾರ್ದು, ರಮೇಶ್ ಇಷ್ಟ ಆಗಿಲ್ಲ ಬೇಕಾಗಿಲ್ಲ ಅವ್ನು, ಆ ತರ ಜನ ಅದು. ಮತ್ತೆ ಕಲ್ತಿದ್ದು ನಾವು ಜೀವನದ ಪಾಠಗಳು ಕಲ್ತಿದ್ದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಇದ್ಬಿಟ್ಟಿದ್ರೆ ಅನ್ನೋದು ಬೆಲೆ ಗೊತ್ತಾಗ್ತಿರ್ಲಿಲ್ಲ. ಚೆನ್ನಾಗಿ ಮಾಡಿಡೋರು ಮನೇಲಿ ತಿನ್ಕೊಂಡಿರ್ತಿದ್ದೋ, ಉಪ್ಪಿಟ್ಟು ಪುಳಿಯೋಗರೆ ತಿಂದು ಜೀವನ ಜಿಗುಪ್ಸೆ ಬಂದ್ಬಿಟ್ಟಿತ್ತು ನಮ್ಗೆ. ಸೊ ಅಲ್ಲಿ ಆಮೇಲೆ ಯಾರು ಒಂಟಿತನ ಕಾಡೋದಲ್ಲ, ಇಂಡಿಪೆಂಡೆನ್ಸ್ ಕಲ್ತಿದ್ದು. ಆಮೇಲೆ ರೆಸ್ಪೆಕ್ಟ್, ಜನಕ್ಕೆ ಮರ್ಯಾದೆ ಕೊಡೋದು, ಹೆಂಗೆ ತಗೋಬೇಕು ಅದನ್ನೆಲ್ಲ ಕಲ್ತಿದ್ದು. ಜರ್ನಲಿಸಮ್ ಸ್ಟಾರ್ಟ್ ಆಯ್ತು. ಈಗೇನು ಸ್ಕೂಲಲ್ಲೂ ಕಾಲೇಜಲ್ಲಿ ಹಿಂಗಿದ್ದು, ಇನ್ನು ಡಿಗ್ರಿಗೆ ಹೋದ್ಮೇಲೆ ಜರ್ನಲಿಸಮ್ ಅಲ್ಲಿ ಕೇಳ್ಬೇಕಾ, ಅದು ಚಿಕ್ಕ ಕಾಲೇಜೇನೆ, ಅಲ್ಲೆಲ್ಲ ಏನಿಲ್ಲ. ಮತ್ತೆ ಅಲ್ಲೊಂದು ಟೀಮ್ ಕಟ್ಟು, ಅಲ್ಲಿ ಏನೋ ಯಾವ್ದೋ ಸ್ಕಾಲರ್ಶಿಪ್ ಕಟ್ಟಿದ ದುಡ್ಡು ವಾಪಸ್ ಕೊಟ್ಟಿದ್ರು, ಇದು ಸ್ಟೂಡೆಂಟ್ಸ್ ಹಂಚ್ಬಿಡಿ ವಾಪಸ್ ಅಂತ ಹೇಳಿ. ನಮ್ಮ ಕಾಲೇಜಲ್ಲಿ ಕೊಟ್ಟೇ ಇರಲಿಲ್ಲ ವಾಪಸ್ಸು. ಎಲ್ರು ನನ್ಗೆ ಹೇಳ್ತಾರೆ ಬಂದು, ಕೊಟ್ಟಿದಾರಂತೆ, ಕೊಟ್ಟಿದ್ದಾರೆ ನಮ್ಗೆ ಅಂತ. ಅದಕ್ಕೂ ಸ್ಟ್ರೈಕ್, ಎಲ್ಲರನ್ನ ಕರ್ಕೊಂಡು ಪ್ರಿನ್ಸಿಪಲ್ ಆಫೀಸ್ ಮುಂದೆ ನಿಲ್ಸಿ, ಅವರು ರಮೇಶ್ ಒಬ್ಬನೇ ಬನ್ನಿ ಅಂತ ಒಳಗಡೆ ಕರೆದು, ಹಿಂಗ್ ಮಾಡುದು ಹೆಂಗಪ್ಪ ನೀನು, ನೀನ್ ಹಂಗೆ ಹಿಂಗಾಗ್ಬಿಟ್ರೆ ಹೆಂಗೆ ಅಂತ, ನಾವು ದುಡ್ಡು ಕೊಟ್ಬಿಡಿ ಸರ್, ನಾವು ಹೋಗ್ತೀವಿ ಅಂತ. ಸರಿ ಆಯ್ತು ಅಂತ ದುಡ್ಡು ಬಂತದು. ಸೊ ಈ ತರ ಮಾಡ್ಕೊಂಡ್ ಬಂದಿತ್ತು. ಅಲ್ಲಿದ್ದಾಗ್ಲೇನೆ ನಾವು ಅವಾಗಿಂದ ಖಂಡಿಸ್ತಿದ್ರಿ ಅಂಡ್ ಅದನ್ನ ಎಲ್ರಿಗೂ ತಲುಪಿಸ್ತಿದ್ರಿ. ಆಮೇಲೆ ನೇರ ಹೇಳ್ತಿದ್ದು ನನ್ನೊಂದು, ಈಗಲೂ ನಂಗೆ ಅನ್ಸುತ್ತೆ, ನಮ್ಮ ಫ್ಯಾಮಿಲಿಗಳನ್ನ ಕೆಲವ್ರು ಇಷ್ಟಪಡ್ತಾರೆ, ಕೆಲವ್ರು ಇಷ್ಟಪಡಲ್ಲ. ಇದೇ ನೇರ ನಿಷ್ಠುರವಾದಿ ಅಂತಾರಲ್ಲ, ಓಪನ್ ಆಗಿ ಹೇಳ್ಬಿಡೋದು ಅಷ್ಟೇ. ನೀನ್ ಏನಾದ್ರು ಅನ್ಕೋರು, ಆಮೇಲೆ ನೋಡೋಣ ಮಿಕ್ಕಿದ್ದು, ನೀನ್ ಹಿಂಗಿದೆ ಇದು ಅಂತೇಳಿ. ಆಮೇಲೆ ನಮಗೆ ಮುಂಚೆ ಯಾರ್ಯಾರು ನಮ್ಗೆ ಸರಿಯಾಗಿ ನೋಡಿಲ್ಲ, ನಮ್ಮನ್ನು ಕಾಲ್ ಕಸದ ತರ ಕಂಡ್ರಲ್ಲ, ಅವ್ರು ಕಂಡ್ರೆ ನಿಮ್ಗೆ ಈಗಲೂ ಆಗೋದಿಲ್ಲ. ನನಗೆ ಈಗ ಎದುರು ಬಂದ್ರು ನನಗೆ ಭಯಂಕರ ಸಿಟ್ಟು ಬರುತ್ತೆ. ಅವರು ಮಾತಾಡಿಸ್ತೀನಿ, ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡ್ತೀನಿ, ಬಿಟ್ರೆ ಎಕ್ಸ್ಟ್ರಾಗಳು ಮಾಡಕ್ ನಾನು ಬಿಡೋದೇ ಇಲ್ಲ. ನಮ್ಮ ಅಣ್ಣ ಅವರ ಟೀಚರ್ ಆಗಿರೋದ್ರಿಂದ ಅವ್ರು ಮಾತು ಕೇಳ್ತಾರೆ, ನಾವೆಲ್ಲ ಕೇಳಕ್ ಹೋಗಲ್ಲ, ನಮ್ ಬೈ ಬರ್ತಲೂ ಇಲ್ಲ. ಸೊ ಅಲ್ಲಿಂದ ಜರ್ನಲಿಸಮ್ ಮುಗೀತು. ಅವಾಗಿಂದಲೇ ಪತ್ರಿಕೆ ಸ್ಟಾರ್ಟ್ ನಮ್ದು. ನಾನು ಕಾಲೇಜ್ ಯಾವಾಗ ಸ್ಟಾರ್ಟ್ ಮಾಡಿದೆ ಪತ್ರಿಕೆ, ನೀವು ನಂಬಲ್ಲ, ಪ್ರಾಯೋಗಿಕ ಪತ್ರಿಕೆಗಳು ಅಂತ ಮಾಡ್ತಾ ಇದ್ವಿ ನಾವು. ಎಷ್ಟು ಜನ ಮಾಡಿದಾರ ಗೊತ್ತಿಲ್ಲ ನಮ್ಗೆ. ಕಾಲೇಜಲ್ಲಿದ್ದಲ್ಲೇ ಪ್ರಾಯೋಗಿಕ ಪತ್ರಿಕೆಗಳು, ಅಂದ್ರೆ ಒಂಥರ ಟ್ರೈನಿಂಗ್ ಆಗೋ ತರ. ನಾವೇ ಹೋಗೋದು, ಆಡ್ಗಳನ್ನ ಹುಡುಕೋದು. ರಾಯಚೂರು ಅಂತ ಸಿಟಿನಲ್ಲಿ ನಿಮ್ಗೆ ಯಾರು ಆಡ್ ಕೊಡ್ತಾರೆ?
ಅವ್ರ ಕಾನ್ಸೆಪ್ಟೇ ಇಲ್ಲ, ಪತ್ರಿಕೆಗಳು ಈಗ ಕಾನ್ಸೆಪ್ಟ್. ಅದನ್ನ ಮಾರ್ಕೆಟಿಂಗ್ ಅಂತೀವಿ, ನೀವು ಅಲ್ಲಿ ಜರ್ನಲಿಸಂ ಜೊತೆ ಮಾರ್ಕೆಟಿಂಗ್ ಅಲ್ಲೇ ಮಾಡ್ತಿದ್ದು ಮಾರ್ಕೆಟಿಂಗ್. ಇನ್ಫ್ಯಾಕ್ಟ್ ಅವಾಗ ನಮ್ಗೆ ಅದು ಮಾರ್ಕೆಟಿಂಗ್, ಪರ್ಟಿಕ್ಯುಲರ್ಲಿ ಮಾರ್ಕೆಟಿಂಗ್ ಇದು ಒಂದು ಸಪರೇಟ್ ಕ್ಯಾಟಗರಿ ಅನ್ನೋದು ಗೊತ್ತಿದ್ದಿಲ್ಲ. ನಮಗೆ ಗೊತ್ತೇ ಇಲ್ಲ, ಅದು ದುಡ್ಡು ಬೇಕಲ್ಲ. ಆ ಆಡ್ಸ್ ತಗೊಂಡ್ ಬಂದ್ರೆ ರೆವೆನ್ಯೂ ಬರುತ್ತೆ, ರೆವೆನ್ಯೂ ಬಂದ್ರೆ ನಿಮ್ಮ ಸ್ಯಾಲರೀಸ್ ಅಥವಾ ಇನ್ಸೆಂಟಿವ್ ಸಿಗುತ್ತೆ. ಸ್ಯಾಲರಿ ಇಲ್ಲ ಅವಾಗ, ಸುಮ್ನೆ ನಮಗೋಸ್ಕರ ಮಾಡ್ಕೊಂತಿದ್ದು. ಪ್ರಿಂಟ್ ಹಾಕ್ಸೋದು ದುಡ್ಡು ಬೇಕಿತ್ತಾ, ಪ್ರಿಂಟ್ ಹಾಕ್ಸೋದು ದುಡ್ಡು ಬೇಕಿತ್ತು, ಓಡಾಡಕ್ಕೆ ನಮ್ ಖರ್ಚಿಗೆ ದುಡ್ಡು ಬೇಕಿತ್ತು, ಎಲ್ಲ ಸಕ್ಸಸ್ ಆದ್ಮೇಲೆ ಒಂಚೂರು ಏನೋ ಪಾರ್ಟಿ ಗಿಟಿ ಮಾಡಕ್ಕೆ ದುಡ್ಡು ಬೇಕಿತ್ತು ಅಷ್ಟೇ. ಅದಷ್ಟೇ ಕಾನ್ಸೆಪ್ಟ್. ಅದನ್ನ ಪರ್ಟಿಕ್ಯುಲರ್ ಮಾರ್ಕೆಟಿಂಗ್ ಅಂತಾರೆ ಇದನ್ನ. ಈ ತರ ಹೋಗಿ ನಾವು ಎಕ್ಸಿಕ್ಯೂಟಿವ್ ಕುತ್ಕೋಬೇಕು, ಇದನ್ನೆಲ್ಲ ನೀಟಾಗಿ ನಾವು FCT ಕೊಡ್ಬೇಕು, ಎಲ್ಲ ಐಡಿಯಾನೇ ಇಲ್ಲ. ಸುಮ್ನೆ ಓದು ಹಣ ಕೋಣ ಮಾಡ್ತಿದ್ವಿ ಸ್ಟೂಡೆಂಟ್ಸ್ ಕಾರಣ ಅನ್ನೋದು. ಅಲ್ಲಿ ಸುಮಾರು ದೊಡ್ಡ ದೊಡ್ಡ ಇದಿತ್ತು, 3-4 ಮೊಬೈಲ್ ಶಾಪ್ಗಳಿದ್ದು. ಅಲ್ಲೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಕೊಡಿ ಅಂತೇಳಿ, ಮತ್ತೆ ಇನ್ಯಾರೋ ಸಣ್ಣ ಪುಟ್ಟ ಪೊಲಿಟಿಷಿಯನ್ ಹತ್ರ ಅವರೆಲ್ಲ 1,000-2,000 ಸಲ ಹುಡುಗರು ಏನೋ ಮಾಡ್ತಾರೋ ಕೊಡು ಅನ್ನೋರು. ಆಮೇಲೆ ಅದು 1-2 ಸಲ ಮಾಡಿದ್ವಿ ನಾವು. ಅದಾದ್ಮೇಲೆ ಹೆಂಗಾಯ್ತು ಅಂದ್ರೆ, ಯಾವ ಒಂದು ಟೈಮಲ್ಲಿ ಖರ್ಚಿಗೆ ಕಾಸು ಇರ್ತಿರ್ಲಿಲ್ಲ. ಪಕ್ಕದಲ್ಲಿ ಮಹೇಶ್ ಅಂತ ಬರ್ತಿದ್ದ ಅವನು. ನಮ್ದು ಟೀಮ್ ಇತ್ತು ಹೆಂಗೆ ಅಂದ್ರೆ, ಆ ಹುಡುಗರು ಹೆಸರಿಂಗ್ ಇತ್ತು ಅಂದ್ರೆ ರಮೇಶ್, ಮಹೇಶ್, ಸುರೇಶ್, ವೀರೇಶ್ ಅಂತ. ನಾವೆಲ್ಲ ಈಶಗಳೇ ಎಲ್ಲರೂ ಸೇರ್ಕೊಂಡು, ಪ್ರಸಾದ್ ಅಂತೂ ಬ್ಯಾಡ್ ಆಗಿದೆ ಅದ್ರಲ್ಲಿ. ಅವರೆಲ್ಲ ಸೇರ್ಕೊಂಡು ಖರ್ಚಿಗೆ ಕಾಸು ಇಲ್ದಾಗ ಏನೋ ಅನ್ನೋದು, ಪೇಪರ್ ರೆಡಿ ಆಯ್ತು ಅಂತೇಳಿ ಹೋಗೋದು, ಹುಡ್ಕೋದು, ಎಲ್ಲ ಪೇಪರ್ಗಳನ್ನ ತೆಗೆಯೋದು, ನೈಟ್ ಎಲ್ಲ ಕುತ್ಕೊಂಡು ನಾವೇ ಬರೀತಿದ್ದು, ನಾವೇ ಸ್ಕ್ರಿಪ್ಟ್ ಮಾಡ್ತಿದ್ದು, ನಾವೇ ಪೇಜ್ ಸೆಟಪ್ ಕೂಡ ನಾವೇ ಮಾಡ್ತಿದ್ದು ಪತ್ರಿಕೆನಲ್ಲಿ. ಇವತ್ತೆಲ್ಲ ನಮ್ಗೆ ತುಂಬಾ ಈಸಿ ಆಗ್ಬಿಟ್ಟಿದೆ ಜರ್ನಲಿಸಮ್ ಇದಾದ್ರೂ ಕೂಡ. ಪೇಜ್ ಸೆಟಪ್ ಎಲ್ಲ ಮಾಡ್ತಿದ್ದು ನಾವು. ಫ್ರಂಟ್ ಪೇಜಲ್ಲಿ ಏನ್ ಬರ್ಬೇಕು, ಸೆಕೆಂಡ್ ಪೇಜಲ್ಲಿ ಏನ್ ಬರ್ಬೇಕು, ಹೆಡ್ಲೈನ್ಸ್ ಏನಿರ್ಬೇಕು ಅಂತ ಹೇಳಲ್ಲ ನಾವೇ ಫೈನಲ್ ಮಾಡ್ಕೊಂತಿದ್ದು. ಎಲ್ಲ ಮಾಡ್ಕೊಂಡು ಪತ್ರಿಕೆಗಳನ್ನೆಲ್ಲ ಬೆಳಿಗ್ಗೆ ಕೊಟ್ಟು, ಪತ್ರಿಕೆ ಅದನ್ನ ಪ್ರಾಯೋಗಿಕ ಪತ್ರಿಕೆಗಳು ಅದಕ್ಕೆ ಹಾಕ್ಬಿಡ್ತಿದ್ವಿ ಮೇಲೇನೆ. ಇದು ಕೇವಲ ಇದು ಮಾರಾಟಕ್ಕಲ್ಲ, ವಿದ್ಯಾರ್ಥಿಗಳ ಒಂದು ಅನುಭವಕ್ಕಾಗಿ ಮಾಡಿರೋ ಪತ್ರಿಕೆ ಅಂತ ರೆಡಿ ಮಾಡ್ತಾ ಇದ್ವಿ. ಸ್ಟೂಡೆಂಟ್ ಎಡಿಷನ್ ತರ ಅಷ್ಟೇ ಮಾಡ್ತಾ ಇದ್ವಿ. ಯಾರೋ ಗೆಸ್ಟ್ಗಳನ್ನ ನಾವೇ ಕಳಿಸ್ತಾ ಇದ್ವಿ. 1,000-2,000 ಪ್ರಿಂಟ್ಗಳನ್ನ ಹಾಕ್ಸ್ತಾ ಇದ್ವಿ. ಕೆಲವು ಸರಿ ಅಲ್ಲಿ ಪ್ರಿಂಟ್ ಆಗಿಲ್ಲ ಅಂತ ಬೆಂಗಳೂರಿಗೆ ಕಳಿಸ್ತಾ ಇದ್ವಿ. ಅಲ್ಲಿ ಬರೋದು 1-2 ದಿನ ಲೇಟ್ ಆಗಿರೋದು. ದುಡ್ಡು ಕೊಟ್ಟಿರೋ ಅಂಗಡಿ 2,000 ಕೊಟ್ಟಿರ್ತಿದ್ದೆ ಅಷ್ಟೇ. ಅವನು ದಿನ ಫೋನ್ ಯಾಕೆ ಮಾಡಿಲ್ಲ, ಯಾಕೆ ಕೊಟ್ಟಿಲ್ಲ, ದಣ ನಾಳೆ ಬರುತ್ತೆ ಅಂತ ಹೇಳೋದು. ಸೊ ಅಲ್ಲಿಂದ ನಮ್ಗೆ ಸ್ಟಾರ್ಟ್ ಆಗಿದ್ದು. ನಮಗೆ ಬರವಣಿಗೆ ಕಲ್ಸಿದ್ ಮಾತ್ರ ಆ ಪತ್ರಿಕೆ ಹೆಂಗ್ ಬರೀಬೇಕು ಅಂತ ಹೇಳಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ. ಆಸ್ ಎ ಜರ್ನಲಿಸ್ಟ್ ಇವಾಗೆಲ್ಲೋ ಡಿಜಿಟಲ್ ಮಾಧ್ಯಮಗಳು ಬಂದ್ಮೇಲೆ ತುಂಬಾ ವಿಷಯಗಳು ಬದಲಾಗಿದೆ. ಬಟ್ ನೀವ್ ಶುರು ಮಾಡಿದಾಗ ಒಂದು ಆರ್ಟಿಕಲ್ ಬರೆಯೋದ್ರಿಂದ ಹಿಡಿದು, ಲೇಔಟ್ ಇಂದ ಹಿಡಿದು, ಡಿಸೈನ್ ಇಂದ ಹಿಡಿದು, ಒಂದು ನ್ಯೂಸ್ ಹೆಂಗ್ ತಲುಪಿಸ್ಬೇಕು, ಏನ್ ಇರಬೇಕು, ಎಲ್ಲಾನು ಕಲ್ತ್ರಿ. ನಮ್ಗೆ ಅವಾಗ ಇಲ್ದೇ ಒಳ್ಳೇದಾಯ್ತು. ನಮ್ಗೆಲ್ಲ ಫೀಲ್ಡ್ ಟಚ್ ಮಾಡಕ್ಕಾಯ್ತು, ಎಲ್ಲ ಡಿಪಾರ್ಟ್ಮೆಂಟ್ ಟಚ್ ಮಾಡಕ್ಕಾಯ್ತು. ಇನ್ ಕೇಸ್ ನಮ್ಗೆಲ್ಲ ಇವಾಗಿನ ತರ ಸಿಕ್ಬಿಟ್ಟಿದ್ರೆ, ಇವಾಗ ಎಷ್ಟೋ ಜನ ಬರ್ತಾರಲ್ಲ, ಅವ್ರಿಗೆ ಏನು ಐಡಿಯಾನೇ ಇರಲ್ಲ. ಅವ್ರಿಗೆ ಗೊತ್ತೇ ಇಲ್ಲ AVB ಅಂದ್ರೇನು, AVB ಅಂದ್ರೇನು, ಬೈಟ್ ಅಂದ್ರೇನು, ಬೈಟ್ ಒಂದು ಡ್ಯೂರೇಷನ್ ಕಟ್ ಮಾಡಿಸಿದ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ. ಒಂದು ಡಿಪಾರ್ಟ್ಮೆಂಟ್ ಮಾತ್ರ ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಪ್ರೋಗ್ರಾಮ್ ಸ್ಕ್ರಿಪ್ಟ್ ಬರೀ ಅಂದ್ರೆ ಪ್ರೋಗ್ರಾಮ್ ಬರೀತಾರೆ ಅವರು. ಅಮೆರಿಕ ಯುದ್ಧ, ಇಸ್ರೇಲ್ ಯುದ್ಧ, ಇರಾನ್ ಯುದ್ಧ ಬರೀರಿ ಆಫ್ ಬರೀತಾರೆ ಅಷ್ಟೇ. BP ಆಗಿ ಮಾಡು, ಬುಲೆಟಿನ್ ಮಾಡು ಅಂದ್ರೆ ಮಾಡೋಕ್ಕಾಗಲ್ಲ. ಮತ್ತೆ ನೀನು ಏನೋ ಯಾವುದೋ ಒಂದು ಹೊರಗಡೆ ಹೋಗ್ಬಿಟ್ಟು ರಿಪೋರ್ಟಿಂಗ್ ಮಾಡ್ಕೊಂಬಂದ್ರೆ ಆಗೋದಿಲ್ಲ. ಈಗ ನಾನು ಸಿನಿಮಾ ರಿಪೋರ್ಟ್ರು, ನಾನು ಸಿನಿಮಾ ಅಷ್ಟೇ ಎಲ್ಲ ಮಾಡಿರೋದು. ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದೆ ಕಾಪಿ ಎಡಿಟ್ರಿಂದ. ಪತ್ರಿಕೆಯಲ್ಲಿ ಮಾಡ್ಕೊಂಡ್ ಬಂದ್ವಿ. ಅದೊಂದು ಕಾನ್ಫಿಡೆಂಟ್ ಇತ್ತು ನಂಗೆ, ಮಾಡ್ತೀವಿ ಹುಡುಗರು ಏನಾಗುತ್ತೆ ನೋಡೋಣ ಅಂತೇಳಿ. ಯಾವುದೋ ಒಂದು ಸಂಸ್ಥೆಗೆ ಎಂಟ್ರಿ ಆದ್ವಿ. ಅಲ್ಲಿ ಕಾಪಿ ಎಡಿಟಿಂಗ್ ಕೊಟ್ಟರು. ಪ್ರಾಕ್ಟಿಕಲ್ಗೂ ನಾವು ಏನು ಸ್ಕೂಲ್ ಕಾಲೇಜಲ್ಲಿ ಓದಿರ್ತೀವಲ್ಲ, ಮತ್ತು ಅದು ಪ್ರಾಕ್ಟಿಕಲ್ ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ಎಂಟ್ರಿ ಆದ ತಕ್ಷಣ ಗಾಬರಿ, ಅದು ಏನೋ ಗಾಬರಿ ಅಂತಾರಲ್ಲ, ಆ ಗಾಬರಿ ಆಗ್ಬಿಡ್ತೀವಿ ನಾವು ಫೀಲ್ಡಲ್ಲಿ. ಅದು ನಡ್ಗೋಗ್ಬಿಡ್ತೀವಿ ನಾವು, ಬೈಕ್ ಅಂತೀವಿ. ಇನ್ಫ್ಯಾಕ್ಟ್ ಆವಾಗ ನಮ್ಗೇನು ಹೇಳ್ಕೊಡ್ಲೇ ಇಲ್ಲ ಅಂತೇಳಿ. ಬಟ್ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಏಕೇನು ಕಾಪಿ ಎಡಿಟಿಂಗ್ ಕುತ್ಕೊಂಡು ನಂದೇನು ಅಂತಂದ್ರೆ, ನಾನು ಸ್ಟಿಕ್ ಆನ್ ಆಗಲ್ಲ ಒಂದೇದಕ್ಕೆ. ಇರೋದೇ ತುಂಬಾ ಶಾರ್ಟ್ ಟೈಮ್ ಅಲ್ಲ. ಸ್ಕೂಲ್ ಲೈಫ್ ಇಂದಾನೇ ಸ್ಟಿಕ್ ಆನ್ ಆಗಿಲ್ಲ, ಇಲ್ಲೇನ್ ಸ್ಟಿಕ್ ಆನ್ ಆಗ್ತೀರಾ? ಬಟ್ ನಿಮ್ಗೆ ಯಾವತ್ತು ಪ್ರಶ್ನೆ ಬಂದಿಲ್ವಾ, ಈ ಇಂಡಸ್ಟ್ರಿಯಲ್ಲಿ ನಾನು ಇರ್ತೀನಾ? ಅಲ್ಲೆಲ್ಲ ಸ್ಟಿಕ್ ಆನ್ ಆಗದಿರೋರು ಇಲ್ಲಿ ಸ್ಟೇಬಲ್ ಆಗಿ ನಿಂತ್ಕೊಂಡು ಮೀಡಿಯಾ ಹ್ಯಾಂಡಲ್ ಮಾಡ್ತೀನ ಅನ್ನೋ ಒಂದು ಪ್ರಶ್ನೆ ಇತ್ತ ಯಾವತ್ತಾದ್ರು? ಸ್ಟಿಕ್ ಆನ್ ಅಂದ್ರೆ ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಸ್ಟಾರ್ಟಿಂಗ್ ಬಂದ ಕಾಪಿ ಎಡಿಟರ್. ಮೀಡಿಯಾದಲ್ಲಿ ಬೇಸಿಕ್ ಅದು ಫಸ್ಟ್ ಬಂದ್ರೆ ಅದು ಕೊಡೋದೇ, ಅದು ಕೆಳಗಿಂದ ಬರುವಂತ ಪೋಸ್ಟ್. ಅದು ಈಗ ಲಾಸ್ಟ್ MD CEO ಆಗ್ತಾರಲ್ಲ, ಲಾಸ್ಟ್ ಪೋಸ್ಟ್ ಏನಿದೆ ಹಂಗೆ ಸ್ಟಾರ್ಟಿಂಗ್ ಪೋಸ್ಟ್ ಕಾಪಿ ಎಡಿಟರ್. ಕಾಪಿ ಎಡಿಟರ್ ಆಗಿ ಸೇರ್ಕೊಂಡಾಗ ನನಗೆ ನಾನು ಯಾಕೆ ಕಾಪಿ ಎಡಿಟರ್ ಆಗಿರ್ಬೇಕು ಅಂತ ನಾನು ಹಂಗೆ ಸ್ಟಿಕ್ ಆಗಲ್ಲ. ಈಗ ಎಲ್ಲೋ ಬಂದಿದ್ದೀನಲ್ಲ, ನಾನು ಇವಾಗ ನನ್ನ ಮೈಂಡಲ್ಲಿ ಏನು ಮಾಡ್ತಿದ್ದೀನಿ ಅಂದ್ರೆ, ನಾನು ಯಾಕೆ ನಾನೊಂದು ಚಾನಲ್ ಕಟ್ಟಬಾರ್ದು ಅಂತ ಹಿಂಗೆ ನಡೀತಿದೆ ಮೈಂಡಲ್ಲಿ. ಸೊ ಕಾಪಿ ಎಡಿಟರ್ ಆದಾಗ ನಿಮ್ಗೆ ಅದು ಬೇಸಿಕ್ಕು. ಕನ್ನಡ ಟೈಪಿಂಗ್ ಬಂದ್ರೆ ಕಾಪಿ ಎಡಿಟರ್ ಆಗ್ಬೋದು, ಕನ್ನಡ ಟೈಪಿಂಗ್ ಮಸ್ಟ್ ಬರಬೇಕು. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ನನಗೆ ಬೇಸಿಕ್ಲಿ ಸಿನಿಮಾ ಅಲ್ಲ, ಒಳಗಡೆ ಹೀರೋ ಆಗ್ಬೇಕು ಅಂತ ಬಂದು ಅವಾಗ ನಮ್ಮ ಅಣ್ಣ ಎಲ್ಲ ಹೇಳಿದ್ದ, ನೀನು ಹೋಗು ಮೈಸೂರಿಗೆ ಯಾವ್ದೋ ಕ್ಲಾಸಿಗೆ ಕಳಿಸ್ತೀನಿ ನಾನು ಅಂತ. ನನಗೆ ಅಷ್ಟು ಧೈರ್ಯ ಸಾಲಿಲ್ಲ ಅವಾಗ. ಸೊ ಕಾಪಿ ಎಡಿಟರ್ ಅದನ್ನ ಸಿನಿಮಾ ಯಾಕೆ ಆಗ್ಬಾರ್ದು ಅಂತ ಅನಿಸ್ತು. ಸಡನ್ ಆಗಿ ಯಾರೋ ಒಬ್ಬ ಸಿನಿಮಾ ರಿಪೋರ್ಟರ್ ಕೆಲಸ ಬಿಟ್ಟ. ಆ ಪ್ಲೇಸ್ ಮೇಲೆ ಕಂಡುಬಿತ್ತು ನನಗೆ, ಸಿನಿಮಾ ಆಗೋಣ ಒಳಗಿಂದ ಒಬ್ಬ ಎಚ್ಚರಿಸ್ತಾ ಇದ್ದ ಕಲಾವಿದ ಆಗ್ಬೇಕು ನನ್ನ ಆಸೆ ಇತ್ತು. ಕಲಾವಿದ್ರ ಜೊತೆ ಮಾತಾಡ್ಬೋದು, ಅವರಿಂದ ಒಂದಷ್ಟು ವಿಷಯಗಳು ತಿಳ್ಕೊಬಹುದು ಅನ್ನೋ ಒಂದು ಆಸೆ ಜಾಸ್ತಿ. ಸೊ ಅಲ್ಲಿಂದ ಹಂಗೆ ಎಂಟ್ರಿ ಆಗಿದ್ದು ಸಿನಿಮಾಗೆ. ಒಟ್ಟು ಸಿನಿಮಾಕ್ಕೆ ಬಂದೆ ನಾನು. ಸಿನಿಮಾದಲ್ಲಿ ಇರ್ಬೇಕು ಅಂತ ಆಸೆ ಪಟ್ಟೆ, ಸಿನಿಮಾದಲ್ಲೇ ಬಂದೆ. ಕಾಪಿ ಎಡಿಟಿಂಗ್ ಆಯ್ತು, ಅಲ್ಲೇ ಕುತ್ಕೊಂಡು BP ಎಲ್ಲ ಮಾಡ್ತಾ ಇದ್ದೋ, ಜೂನಿಯರ್ BP ಆಗಿ ಮಾಡ್ತಾ ಇದ್ದೆ. ಒಂದು ಫಿಲಮ್ ರಿಪೋರ್ಟಿಂಗ್ ಖಾಲಿ ಆಯ್ತು. ನಾನೇ ಹೋಗಿ ಕೇಳ್ಕೊಂಡು ಹೋಗ್ಬೋದು ದೊಡ್ಡವ್ರು, ಸರ್ ನನಗೆ ಕೊಡಿ ಸರ್. ಅವ್ರು ಹೆಂಗಂದ್ರೆ ಕೊಟ್ಬಿಟ್ರೆ, ನೀನು ಕೇಳಿದ ತಕ್ಷಣ ಕೊಟ್ಬಿಟ್ರೆ
ಈಸಿಯಾಗಿ ಸಿಕ್ಬಿಡ್ತು ಅನ್ನೋ. ಕಾಯಿಸಿ 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 ಒಂದು ತಿಂಗಳು ನಾನು ದಿನ ಹೋಗೋದು ಸರ್ ಖಾಲಿ ಇದೆ ಸರ್ ಕೊಡಿ ಸರ್, ಹೇಳ್ತೀನಿ ಮತ್ತೆ ನೆಕ್ಸ್ಟ್ ಡೇ ಸರ್ ಅದು ಖಾಲಿ ಇತ್ತಲ್ಲ ಕೊಡಿ ಸರ್, ಆಯ್ತಾಯ್ತು ಹೇಳ್ತೀನಿ. ಹಂಗೆ ಕೇಳಿ ಒಂದು ತಿಂಗಳನ್ನ ಆದಮೇಲೆ ನಾನು ಒಳಗಡೆ ಎಲ್ಲೋ ನ್ಯೂಸಲ್ಲಿದ್ದೆ. ಅವಾಗ ಕರೆದ್ರು, ನಾನು ಟಿ ಶರ್ಟ್ ಹಾಕೊಂಡು ಸುಮ್ಮನೆ ಹೋಗಿದ್ದೀನಿ, ನಮ್ಗೇನು ಕೊಡಲ್ಲ ಅವ್ರು, ಇನ್ನೇನು ರೆಡಿಯಾಗಿ ಬರೋದು, ನಾವು ಸುಮ್ಮನೆ ಏನೋ ಮಾಡ್ತಿದ್ವಿ ಕೆಲಸ. ಆಯ್ತು ನಾಳೆ ಜಾಯ್ನ್ ಆಗ್ಬಿಡ್ರಿ ಅಂದರು. ಸೊ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಸೊ ನಾನು ಅವ್ರು ಇವತ್ತು ಋಣಿಯಾಗಿರ್ತೀನಿ, ಯಾಕಂದ್ರೆ ನಮ್ಗೆ ಒಂದು ದಾರಿ ಕೊಟ್ಟವರು. ಈ ಒಂದು ಪ್ರಶಸ್ತಿ ಅಥವಾ ಈ ಒಂದು ಜಾಗಕ್ಕೆ ಬರೋದಕ್ಕೆ ಅವರೇ ಕಾರಣ. ಇದಾರೆ, ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಅವ್ರು ಅವಕಾಶ ಕೊಟ್ಟರು, ನಮ್ಮ ಎಫರ್ಟ್ ಬೇರೆ ಇದೆ, ಸುಮ್ಮನೆ ಆಗಲ್ಲ ಅದು. ಅವ್ರ ಅವಕಾಶ ಕೊಟ್ಟಿದ್ದು ಮುಖ್ಯ ಆಗುತ್ತೆ, ಅದಕ್ಕೆ ನಾವು ಪಡೋ ಕಷ್ಟನೂ ಇಂಪಾರ್ಟೆಂಟ್. ಅವಕಾಶ ಕೊಟ್ಟಿದ್ದು ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಸೊ TNIT ವರ್ಗು ಬಂದಿದೀವಿ ಅಂತಂದ್ರೆ ನಮ್ಮ ಜರ್ನಿನಲ್ಲಿ ಅವರು ಒಂದು ಪಾರ್ಟ್ ಇದೆ. ಆಮೇಲೆ ನಾನು ಸಿನಿಮಾ ಸೇರ್ಕೊಂಡ್ರು ಕೂಡ ನಾನು ಪೊಲಿಟಿಕಲ್ ಮಾಡಿದ್ದೀನಿ, ರಿಪೋರ್ಟಿಂಗು, ಕ್ರೈಮ್ ಮಾಡಿದ್ದೀನಿ, ಮತ್ತೆ ಮೆಟ್ರೋ ಡಿಪಾರ್ಟ್ಮೆಂಟ್ ಸ್ಟೋರಿಗಳನ್ನ ಮಾಡಿದ್ದೀನಿ. ನನಗೆ ಯಾವ ಟೆನ್ಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ನಾಳೆ ಈ ಸಿನಿಮಾ ಇಂಡಸ್ಟ್ರಿ ಎಲ್ಲ ನಿಂತೋಯ್ತು, ಸಿನಿಮಾ ಯಾವುದೇ ಚಾನಲ್ ಸಿನಿಮಾ ಡಿಪಾರ್ಟ್ಮೆಂಟ್ ಇಲ್ಲ, ಪೊಲಿಟಿಕಲ್ ಮಾತ್ರ ಇದೆ ಅಂದ್ರೆ ನಾನು ರೆಡಿ. ಇನ್ಯಾವ ಎಲ್ಲಿ ಕೊಟ್ರು ಯಾವ್ದು ಕೊಟ್ರು ಅದನ್ನ ಹ್ಯಾಂಡಲ್ ಮಾಡೋ ರೆಡಿ ಎಲ್ಲದಕ್ಕೂ ರೆಡಿ ಇದೀವಿ. ಸುಮಾರು ಸಂಸ್ಥೆಗಳು ಮಾಡಿದೀವಲ್ಲ, ನಾವೆಲ್ಲೂ ಕೂಡ ಕೆಟ್ಟ ಹೆಸರು ತಗೊಂಡಂತ ಬಂದೇ ಇಲ್ಲ. ಕೆಲಸಕ್ಕೋಸ್ಕರ ಕಿತ್ತಾಡಾಚೆ ಬಂದಿದ್ದೀನಿ, ಕೆಲಸಕ್ಕೋಸ್ಕರನೇ. ಒಬ್ಬರ ಹತ್ರ ಕಿತ್ತಾಡಿದ್ದೀನಿ, ಜಗಳ ಮಾಡಿದೀನಿ ಅಂದ್ರೆ ಕೆಲಸಕ್ಕೋಸ್ಕರ ಆಚೆ ಬಂದಿದ್ದೀವಿ. ಬಿಟ್ರೆ ಇವ್ನು ಡಮ್ಮಿ ನನ್ನ ಮಗ ಇವ್ನ ಕೆಲ ಆಗಲ್ಲ, ಅದಕ್ಕೆ ನಾವೇ ಕಳಿಸ್ಬಿಟ್ಟೆ ಅಂತ ಯಾರು ಹೇಳ್ಕೊಡುದು ಅವ್ರಿಗೆ ಗೊತ್ತಾಗುತ್ತಲ್ಲ. ನಾನು ಸುಳ್ಳು ಹೇಳೋದು ಗೊತ್ತಾಗುತ್ತೆ ಅವ್ರಿಗೆ, ನಾಳೆ ಕ್ವಶನ್ ಮಾಡ್ತಾರೆ. ಸೊ ನಾನು ಆತರ ಯಾವತ್ತೂ ಬಂದನಲ್ಲ, ಕೆಲಸಕ್ಕೆ ಎದ್ರುಕೊಂಡು ಇದು ನಂಗೆ ಆಗಲ್ಲ ಅಂತ ಆಚೆ ಹೊತ್ತು ಬಂದನಲ್ಲ. ಕೆಲಸಕ್ಕೆ ಕೆಲವೊಂದ್ಸಲಿ ನಮ್ದು ಗ್ರೋತ್ ನೋಡ್ಬೇಕಾಗುತ್ತೆ. ಒಂದೇ ಕಡೆ ಇದೆ, ನೀವು ಕಾಪಿರೇಟರ್ ಇದ್ರೆ ಕಾಪಿರೇಟರ್ ಆಗಿ ಇರ್ತೀಯ. ಒಂದೊಂದೇ ಹೆಜ್ಜೆಗಳ ಮೇಲೆ ಹತ್ಕೊಂಡು ಹೋಗೋದಕ್ಕೆ ಅನಿವಾರ್ಯತೆ ಕೂಡ. ಮತ್ತೆ ನಮ್ದು ಸಂಬಳ ಅನ್ನೋದು ಇರುತ್ತಲ್ಲ, ಒಂದು 5,000 ಎಕ್ಸ್ಟ್ರಾ ಬೇಕು ಸ್ಯಾಲ್ರಿ, ಇನ್ನೊಂದು 10,000 ಎಕ್ಸ್ಟ್ರಾ ಬೇಕು, ಕಮಿಟ್ಮೆಂಟ್ ಆಗ್ತಿರುತ್ತೆ. ನಾನು ಅವಾಗ ಜಾಯ್ನ್ ಆದಾಗ ನನಗೆ ಯಾರು ಇಲ್ಲ, ಅಪ್ಪ ಅಮ್ಮ. ನೀವು ಜಾಯ್ನ್ ಆದಾಗ ನಿಮ್ಮ ಫಸ್ಟ್ ಸ್ಯಾಲ್ರಿ ಏನಾಗಿತ್ತು? ಸ್ಯಾಲ್ರಿ ಐ ಥಿಂಕ್ 6,700 ರೂಪಾಯಿ ಇತ್ತು ಸ್ಯಾಲ್ರಿ, ಕಟ್ಟಾಗಿ ಬರೋದು. 9,000 ಇತ್ತು, ಅದ್ರಲ್ಲಿ 6,600 ಏನೋ ಕಟ್ಟಾಗಿ ಬರೋದು. ಅಯ್ಯೋ ಆ ಸಂಬಳದ ಜೀವನ ಯಾಕನ ಸೇರ್ಕೊಂಡ್ಬಿಟ್ಟು ನಾವು, ಈ ಸಂಬಳ ಯಾಕೆ ತಗೋತಿದ್ರು ಅನ್ನೋಷ್ಟು ಜಿಗುಪ್ಸೆ. 6,000 ಸಾಲ್ತಾನೆ ಇರ್ಲಿಲ್ಲ. ಅಂದ್ರೆ ಇದು ನಾನೇನು 1990 ಕತೆ ಅಲ್ಲ, ಇದೆಲ್ಲ 2012-13 ಕತೆ. ಬಟ್ ಅವಾಗ ಹೆಂಗಿತ್ತು ಅಂದ್ರೆ ಸಂಬಳ ಜಾಸ್ತಿ ಕೊಡ್ತಿರ್ಲಿಲ್ಲ ಅವರು. ನಿನ್ಗೆ ಅವಕಾಶ ಕೊಡ್ತಿದ್ದೀನಲ್ಲ ತಗೋ, ಇದೇ ಜಾಸ್ತಿ, ನಿನ್ ಸಂಬಳನೂ ಕೊಡ್ತಿದ್ದೀನಿ ಅನ್ನೋ ತರ. ನಿನ್ಗೆ ಅವಕಾಶ ಕೊಡ್ತಿರೋದೇ ಜಾಸ್ತಿ, ಅದ್ರಲ್ಲೂ ಸಂಬಳ ಬೇಕಾ, ಅದು ತಗೋ, ಏನೋ 6-7 ಸಾವಿರ ಇಟ್ಕೋ ಖರ್ಚಿಗೆ ಅನ್ನೋ ತರ. ನನ್ನ ಹತ್ರ ಒಂದು ಹಳೆಯ ಒಂದು ಗಾಡಿ ಇತ್ತು, ನಮ್ಮ ಪಲ್ಸರ್. ನಮ್ಮ ಮಾವ 2008 ಮದುವೆ ಆಗಿದ್ದು, ಅದಕ್ಕೆ ಅವಾಗ ಒಂದು ಬೈಕ್ ತಗೊಂಡಿದ್ರು. ನಾನು ಫೀಲ್ಡಿಗೆ ಬರೋಷ್ಟರಲ್ಲಿ ಒಂದು 6 ವರ್ಷ ಆಗಿತ್ತಾ. ಆ ಬೈಕ್ ಎಲ್ಲ ಊಸ್ಟ್ ಆಗ್ಬಿಟ್ಟಿತ್ತು, ಅದನ್ನೇ ಸಣ್ಣ ಪುಟ್ಟ ಅವ್ರ ಹತ್ರ ದುಡ್ಡಿಸ್ಕೊಂಡು ರೆಡಿ ಮಾಡಿಸಿದ್ದೆ. ಆ ಗಾಡಿಗೆ ಕಿಕ್ಕರ್ ಹೊಡೆದ್ರೆ ಕಿಕ್ಕರ್ ಕಿತ್ಕೊಂಡು ಹೋಗ್ಬಿಡೋದು ಅಷ್ಟು ದೂರ. ಇದರಲ್ಲಿ ಯಾವುದು ಟೌನ್ ಹಾಲ್ ಸರ್ಕಲ್ ಅಲ್ಲಿ ಕಿಕ್ ಹೊಡೋದ ತಕ್ಷಣ ಇದೆಲ್ಲ ಗಾಯ ಆಗ್ಬಿಟ್ಟಿತ್ತು ನಂಗೆ. ಅದ್ರ ರಿವರ್ಸ್ ಹೊಡೆದು ಇದ್ರ ಹತ್ರ ಕಿಕ್ ಹೊಡೋದ ಕಿತ್ಕೊಂಡು ಹೋಗ್ಬಿಡೋದು. ಮತ್ತೆ ಹೋಗಿ ತಗೊಂಬಂದು ಅದನ್ನ ಜೋಡಿಸ್ಕೊಂಡು ಸೈಡಿಗೆ ತಗೊಂಡು ಅವನು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಒಂದಿನ ಸುಮ್ಮನಳ್ಳಿ ಬಿಡ್ ಜೊತೆ ಗಾಡಿ ಬಿಸಾಕ್ ಹೋಗ್ಬಿಟ್ಟಿದ್ದೆ ನಾನು. ನಿನ್ ಗಾಡಿ ಸಾಹಸನ ಬೇಡ ನನಗೆ ಅಂತ, ಅಷ್ಟು ಜಿಗುಪ್ಸೆ ಮಾಡ್ಬಿಟ್ಟಿತ್ತು. 3 ದಿವಸ ಅಲ್ಲೇ ಇತ್ತು ಗಾಡಿ, ಯಾರು ಮುಟ್ಟಿರ್ಲಿಲ್ಲ. ಅಂತ ಗಟ್ಟಿ ಗಾಡಿ ಅದು. 3 days ಆದ್ರೆ ಗಾಡಿ ಮುಟ್ಟಿರ್ಲಿಲ್ಲ. ನಾನು ಯಾರು ತಗೊಂಡೋಗ್ಲಿ ಅಂತ, ತಗೊಂಡಾದ್ರು ಹೋಗ್ಬಿಡ್ಲಿ ಗಾಡಿ ಅಲ್ಲ. ಅದು ಗಾಡಿ ಯಾರು ಕೇಳ್ತಿರ್ಲಿಲ್ಲ ಬಿಡಿ, ಆ ಗಾಡಿ ಏನ್ ಮಾಡ್ತಿದ್ದೆ ಯಾರು ಕೇಳ್ತಿರ್ಲಿಲ್ಲ. ಬಟ್ ಯಾರು ತಗೊಂಡಿಲ್ಲ. 3 ದಿವಸ ಸುಮ್ಮನಳ್ಳಿ ಅದೊಂದು ಮೋರೇನೋ ಇತ್ತು, ಅಲ್ಲಿ ನಿಲ್ಸ್ ಬಂದಿದ್ದು, ಯಾರು ಮುಟ್ಟಿರ್ಲಿಲ್ಲ. ತಿರ್ಗಾ ನನ್ನ ಹತ್ರಕ್ಕೆ ಬಂತು. ಸೊ ಮೀಡಿಯಾದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಆಮೇಲೆ ತುಂಬಾ ಟಫ್ ಒಳಗಡೆ. ಇವತ್ತು ಈ ಸೋಷಿಯಲ್ ಮೀಡಿಯಾಗಳು ಬಂದು ಟಿಪಿಕಲ್ಲು ದ ರಿಯಲ್ ಜರ್ನಲಿಸಮ್ ಇಲ್ಲ. ನಾನು ಆಗ್ಲೇ ಹೇಳಿದಾಗ ನನಗೆ ಆಕ್ಚುಲಿ ಬಿಗ್ ಬಾಸ್ ಹೋಗಕ್ ಆಸೆ ಇದೆ. ನಾನು ಕೋತಿ ಅವತಾರ ಆಡ್ಬೇಕೀಗ ಕುತ್ಕೊಂಡು. ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಏನೇನೋ ವಿಚಿತ್ರ ಕಾಯಿಲೆ ಬಂದಿರಂತ ಆಡ್ಬೇಕು, ಬಾಯ್ ಬಿಡ್ಕೋಬೇಕು. ಇದನ್ನ ಮಾಡ್ಬೇಕಾದ್ರೆ ಸಿನಿಮಾಗೆ ಹೋದಾಗ ಏನೇನೋ ಕೇಳ್ಬೇಕು. ನಮ್ಗೆ ಅದು ಬರಲ್ಲ ಮನ್ಸಿಗೆ. ಸ್ಟ್ಯಾಂಡರ್ಡ್ ಇರ್ಬೇಕು, ಎಲ್ಲಾದ್ರೂ ಪ್ರೆಸ್ ಮೀಟ್ ಹೋದಾಗ ಡಿಸೆಂಟ್ ಆಗಿರ್ಬೇಕು, ಅದನ್ನ ಮೇಂಟೈನ್ ಮಾಡ್ಬೇಕು ಅಂತ ನಮ್ಗೆ ಅನ್ಸುತ್ತೆ. ಈಗ ಗೊತ್ತಾ ಅವೆಲ್ಲ ಬಿಗ್ ಬಾಸ್ಗೆ. ಈಗ ನೋಡಿ, ಲಾಸ್ಟ್ ಯಾವ್ದೋ ಒಂದು ಸಿಂಗಿಂಗ್ ಶೋನಲ್ಲಿ ಒಬ್ಬ ಕುರಿ ಕಾಯೋನು ಗೆದ್ದ. ಅದೇ ಇದ್ರಲ್ಲಿ ಸಂಚಿತ್ ಹೆಗಡೆ ಯಾವ್ದೋ ಒಂದು ಸೀಸನ್ ಅಲ್ಲಿ ಸೋತ್ರು ಅವರು, ಸೆಕೆಂಡ್ ರನ್ನರ್ ಅಪ್ ಏನೋ ಅಥವಾ ಏನಾದ್ರು ಸೋತೋದ್ರು. ಬಟ್ ಇವಾಗ ಯಾರು ಇರೋದು ಫೀಲ್ಡ್ ಅಲ್ಲಿ ಇರೋದು ಯಾರು? ಸಂಚಿತ್ ಹೆಗಡೆ. ಎಂತ ಆಡ್ ಕೊಡ್ತಾನೆ ಮನುಷ್ಯ. ಸೊ ಇವತ್ತು ಸೋಷಿಯಲ್ ಮೀಡಿಯಾ ಹಂಗೆ ಹೋಗಿದೆ. ಎಲ್ಲೋ ನಿಮ್ಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತಾ ಟ್ಯಾಲೆಂಟ್ ಅಥವಾ ರಿಯಲ್ ಟ್ಯಾಲೆಂಟ್ಗೆ ಸ್ಥಾನ ಸಿಗ್ತಿಲ್ಲ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಟೇಕ್ ಓವರ್ ಆದ್ಮೇಲೆ ಮೀಡಿಯಾ ಅಥವಾ ಜರ್ನಲಿಸಮ್ಗೂ ವ್ಯಾಲ್ಯೂ ಕಮ್ಮಿ ಆಯ್ತು ಅಂತ 100% ಇದೆ. ತುಂಬಾ ಚೇಂಜಸ್ ಆಗಿದೆ. ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ಹೆಂಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ದರ್ಶನ್ ಸರ್ ಹೆಸರು ಬಳಸ್ಬೋದಾ? ಓಕೆ, ದರ್ಶನ್ ಸರ್ ಇದರಲ್ಲಿ ನಾವು ಸುದ್ದಿಗಳನ್ನ ಮಾಡಿದ್ವಿ. ನಮ್ಮ ಕೆಲಸ ಏನೋ ಒಂದು ಸಂಸ್ಥೆ ಇರುತ್ತೆ, ಹೋಗಿ ನೀನು ಇದನ್ನ ಕೇಸ್ ಮಾಡ್ಕೊಂಬ, ಹಿಂಗಿದೆ ಇದು ರಿಪೋರ್ಟ್ ಮಾಡು ಅಂತ ನಾವು ಹೇಳ್ತೀವಿ. ನಾವು ಫೀಲ್ಡ್ ಹೋದಾಗ ನಾವು ರಿಪೋರ್ಟಿಂಗ್ ಮಾಡ್ತಾ ಇರ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ಹಾಕಿರ್ತಾನೆ,
ನೋಡ್ರಿ ಜನ ಡೆವಿಲ್ ಸಿನಿಮಾಗೆ ಜನನೇ ಇಲ್ಲ ಇಲ್ಲಿ, ಸುಮ್ಮನೆ ಶೋಕಿ ಮಾಡ್ತಾರೆ ಇವರು, ಸಿನಿಮಾ ಸರಿ ಇಲ್ಲ ಸುಮ್ಮನೆ ಬಿಲ್ಡಪ್ ಅಂತ ಹಾಕ್ತಾರೆ. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಯಾವನೋ ಹಾಕಿರ್ತಾನೆ, ಅವ್ನಿಗೆ ಎಲ್ಲಿ ವಿಡಿಯೋ ಸಿಕ್ಕಿರುತ್ತೆ ಯಾವನೋ ಹಾಕಿರೋದು, ಅವನು ಫೀಲ್ಡ್ ಇಳಿದಿರಲ್ಲ, ಯಾವನೋ ಹಾಕಿದ್ ರಿಯಾಲಿಟಿ ಗೊತ್ತಿರಲ್ಲ, ಅವ್ನು ಎಲ್ಲೋ ವಿಡಿಯೋ ಹಾಕಿದ್ ತಗೊಂಡು ಅವ್ನು ಹಾಕ್ತಾನೆ ಡೆವಿಲ್ ಸಿನಿಮಾ ಖಾಲಿ ಅಂತ. ನಾವು ಫೀಲ್ಡ್ಗೆ ಹೋಗ್ತೀವಿ, ನಮ್ಮನ್ನ ಅವ್ರ ಫ್ಯಾನ್ಸ್ ಅಥವಾ ಅವರ ದರ್ಶನ್ ಸರ್ ಅವರ ಒಂದಷ್ಟು ಫ್ಯಾನ್ಸ್ ಅಭಿಮಾನಿಗಳು ಸ್ವಲ್ಪ ಸಿಟ್ಟಾಗ್ತಾರೆ, ಇವರೇ ಮಾಡಿರೋದು ಮೀಡಿಯಾ ಅಂತ ನಮ್ಗೆ ತೋರಿಸ್ತಾರೆ. ನಾನು ಅವ್ರಿಗೆ ಹೇಳೋದು, ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ತುಂಬಾ ಡಿಫ್ರೆನ್ಸ್ ಇದೆ, ನಮ್ಮನ್ನ ಬೈಬೇಡಿ, ನಾವು ಮಾಡಲ್ಲ. ನಾವ್ ಯಾವತ್ತೂ ಯಾರು ಟಿಪಿಕಲ್ ಜರ್ನಲಿಸಮ್ನ ರಿಯಲ್ ಜರ್ನಲಿಸಮ್ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರು ಯಾರು ಕೋತಿ ತರ ಆಡಲ್ಲ. ಫೀಲ್ಡಿಗೆ ಬಂದಾಗ ವಿಚಿತ್ರವಾಗಿ ಮಾತಾಡೋದು, ಸೋಷಿಯಲ್ ಮೀಡಿಯಾ ಕೂತ್ಕೊಂಡು ನಾವು ಇವನಿಗೆ ಬೈಯೋದು, ಅವನಿಗೆ ಬೈಯೋದು, ಯಾರು ನೋಡಿದ್ದೀರಾ? ರಿಯಲ್ ಜರ್ನಲಿಸಮ್ ಮಾಡಿರೋದು ಯಾರು ಮಾಡಲ್ಲ ಹಂಗೆ. ಅವ್ರಿಗೊಂದು ಎಥಿಕ್ಸ್ ಇರುತ್ತೆ, ಅವ್ರೊಂದು ಅಥೆಂಟಿಕ್ ಇಟ್ಕೊಂಡೇ ಮಾಡಕ್ ಹೋಗ್ತಾರೆ, ಆಮೇಲೆ ಭಯ ಇರುತ್ತೆ ನಮಗೆ, ನಾವು ಇನ್ನೊಂದಷ್ಟು ವರ್ಷ ಸಸ್ಟೈನ್ ಆಗ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋರು ಬಿರುಗಾಳಿ ತರ ಬಂದು ಹಂಗೆ ಹೋಗ್ಬಿಟ್ಟಿರ್ತಾರೆ, ಒಂದು 6 ತಿಂಗಳು ವರ್ಷ. ಈ ಬಿಗ್ ಬಾಸ್ ಅಲ್ಲಿ ಮೆರೆದ್ರಲ್ಲ ಏನಾದ್ರು, ಏನಾಯ್ತು ಈಗ ಡೇ 1 ಇಂದ ಗೆದ್ದರಲ್ಲ ಏನಾದ್ರು, ಅದೇ ಇರೋದೇ ಇಲ್ಲ. ಸೊ ನಮ್ಮನ್ನ ಆತರ ಅನ್ಕೋಬೇಡಿ, ನಾನು ಅವ್ರಿಗೆ ಅಂತಲ್ಲ, ಸುಮಾರು ಜನ ಹಂಗೆ ಮಾಡ್ತಾರೆ, ನಾವ್ ಆತರ ಮಾಡಕ್ ಹೋಗಲ್ಲ. ತುಂಬಾ ಚೇಂಜಸ್ ಆಗಿದೆ, ಅವ್ರು ಏನೇನೋ ಆಗ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ. ಜನ ಏನ್ ಮಾಡ್ತಾರೆ, ಈ ನೋಡಿ ಈ ನನ್ನ ಮಕ್ಳು ಮೀಡಿಯಾದಲ್ಲಿ ಕೆಲಸ ಇಲ್ಲ ಅಂತಾರೆ, ನಾವ್ ಯಾಕೆ ಮಾಡೋಣ ಅದನ್ನ ಹೋಗಿ? ಯಾಕೆ ತುಂಬಾ ಕಷ್ಟ ಒಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನ್ಯೂಸ್ ಹೇಳದ ಅಥವಾ ಆನ್ ಗ್ರೌಂಡ್ ಹೋಗದ? ಆನ್ ಗ್ರೌಂಡೇನೆ. ನಿಮ್ಗೆ ಆಂಕರ್ ಆಗಿ ಕೂತ್ಕೊಂಡಾಗ ನಿಮ್ಗೆ ಒಂದಷ್ಟು ರೆಡಿ ಫುಡ್ ಇರುತ್ತೆ, ನಿಮ್ಗೆ ಪ್ರಾಂಪ್ಟ್ ಇರುತ್ತೆ, ನಿಮ್ಗೆಲ್ಲ ಟೀಮ್ ರೆಡಿ ಇರುತ್ತೆ, ನಿಮ್ಗೆ BP ಇರ್ತಾರೆ, ಕಾಪಿ ಇರುತ್ತೆ, ಎಲ್ಲ ಫುಡ್ ರೆಡಿ ಮಾಡಿ ತಗೊಂತ ಕೊಡ್ತಾರೆ. ಅದ್ರ ಮೇಲೆ ಏನೇ ಎಕ್ಸ್ಟ್ರಾ ಇತ್ತು ಅಂದ್ರೆ ನಿಮ್ ಟ್ಯಾಲೆಂಟ್ ಇಂದ ನೀವು ಓದ್ಬೇಕಾದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಗಳನ್ನ ಹೇಳ್ಬೋದು, ಆಯ್ತಾ? ನಿಮ್ಗೆ ಇದೇ ತರ ಒಂದು ಸ್ಟುಡಿಯೋ ಇರುತ್ತೆ, ನಿಮ್ಗೆ AC ಇರುತ್ತೆ, ಟೈಮ್ ಟು ಟೈಮ್ ನೀರು ಕಾಫಿ ಟೀ ಎಲ್ಲ ಬರ್ತಿರುತ್ತೆ, ಟೈಮ್ ಟು ಟೈಮ್ ಶಿಫ್ಟ್ ಇರುತ್ತೆ, ನಿಮ್ಗೆ ಒಂದು ಶಿಫ್ಟ್ ಬೆಳಿಗ್ಗೆ 9 ಸಂಜೆ 5 ಗಂಟೆ, 10 ರಿಂದ 6 ಗಂಟೆ ಹಿಂಗಿರುತ್ತೆ. ಆಸ್ ಎ ರಿಪೋರ್ಟರ್ ನಮ್ಗಿರಲ್ಲ ಅದು, ಆ ಟೈಮಿಂಗ್ಸ್ ಇರಲ್ಲ. ಮಳೆ ಗಾಳಿ ನಮ್ ಕಷ್ಟ ಯಾರಿಗೂ ಗೊತ್ತಿರಲ್ಲ. ಬಿಡಿ ಇವ್ನೇನು TV ಫೈಲ್ ಇದನ್ನ ಒಳ್ಳೆ ಸಂಬಳ ದುಡಿತಾನೆ, ಇವ್ನಿಗೇನು ಕಡಿಮೆ ಅನ್ಕೊಂತಾರೆ. ಆಕ್ಚುಲಿ ಫೀಲ್ಡ್ ಇಳಿದ್ರೆ ಗೊತ್ತಾಗುತ್ತೆ ರಿಯಲ್ ಫೈಟ್ ಹೆಂಗಿರುತ್ತೆ ಅಂತೇಳಿ. ಫೀಲ್ಡ್ ಇಳಿದಾಗ ನಾವೆಲ್ಲನೂ ಮಾಡ್ಬೇಕು. ನೀವು ನಂಬಲ್ಲ, ಅಪ್ಪು ಸರ್ ಡೆತ್ ಆದಾಗ ನಾವು ಊಟನೇ ಮಾಡಿಲ್ಲ, ಇನ್ನೇನ್ ತಿನ್ನಬೇಕು ಅಂತ ಹೋದ ಫೋನ್ ಲೈವ್ ಅಂತ, ಬಂತು ಲೈವ್ ಅಂತ ತಿನ್ನಕೋದಾಗ ಇಡೋದು, ಅಲ್ಲಿ ಇಟ್ಬಿಟ್ಟು ಮತ್ತೆ ಹೋಗೋದು. ಪೊಲೀಸರು ಸಾರ್ ಊಟ ಮಾಡಿ ಸಾರ್ ಇಲ್ಲಿ ಆಮೇಲೆ ಮಾಡಿರುತ್ತೆ, ಅಯ್ಯೋ ಹಂಗಾಗಲ್ಲ ಅಣ್ಣ ಮಾಡ್ಲೇಬೇಕು ನಾವೀಗ ಲೈವ್ ಅಂತ. ಆತರ ಸುಮಾರಾಗಿದೆ ನಮ್ಗೆ. ಒಂದ್ ಯಾವ್ದಾದ್ರು ಇನ್ಸಿಡೆಂಟ್ ಜನಕ್ಕೆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಏನ್ ಇವ್ರು ಹೋಗ್ತಾರೆ ನ್ಯೂಸ್ ತಗೊಂಡ್ ಬರ್ತಾರೆ ಅಂತ ಹೇಳ್ತಾರೆ, ಒನ್ ಇನ್ಸಿಡೆಂಟ್ ಯಪ್ಪ ಇದ್ ಬೇಕಿತ್ತ ಅಥವಾ ಮೀಡಿಯಾದವ್ರ ಕಷ್ಟ ಯಾಕೆ ಜನ ಅರ್ಥ ಮಾಡ್ಕೊಳಲ್ಲ ಅನ್ನಂಥದ್ದು ಯಾವ್ದಾದ್ರು? ನನ್ಗೆ ಆತರ ಸುಮಾರು ಜನ ಕಾಲೇಜ್ ಟ್ರೈ ಮಾಡಿದ್ದಾರೆ, ನನ್ನ ಜೊತೆಲಿ ಇದ್ದಾಗ ನನ್ನನ್ನ ತುಳಿದ ಮಗನ ಮುಂದಕ್ಕೆ ಹೋಗ್ಬಿಡ್ಬಾರ್ದು ಅಂತೆಲ್ಲ ಮಾಡಿದ್ದಾರೆ. ಅವಾಗ ನಾನೇ ಅವ್ರು ದೊಡ್ಡವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಸಾರ್ ಹಿಂಗೆ ಆಗ್ತಿದೆ ನನಗೆ, ಪ್ಲೀಸ್ ನನ್ಗೆ ಆಗಲ್ಲ ಸರ್, ಇದನ್ನ ಅವ್ರು ಏನೋ ರೆಡಿ ಮಾಡಿ ಅಂತ ಹೇಳಿದಾಗ ನಾನು ಅವ್ರ ಕಂಪ್ಲೇಂಟ್ ಹೇಳಿದ್ರೆ ಅವ್ರು ಮತ್ತೆ ಅವ್ರ ಜೊತೆ ಕುತ್ಕೊಂಡು ಇಬ್ರು ಕಾಂಪ್ರಮೈಸ್ ನನ್ನೇ ಓಡ್ಸಕ್ ಟ್ರೈ ಮಾಡಿದ್ರು. ಅವಾಗ ನನ್ಗೆ ಅನ್ಸಿತ್ತು ಸಾಕಾಗ್ಬಿಟ್ಟಿದ್ರು, ನನಗೆ ಆಗ್ತಿಲ್ಲ ಇದು, ಯಾಕೆ ಈ ತರ ಆಗ್ತಿದೆ, ನಾವೆಲ್ಲ ಕರೆಕ್ಟ್ ಆಗಿದೀವಲ್ಲ ಅಂತೇಳಿ ಹೇಗೆ ನಮ್ಮ ಅಣ್ಣನ ಹತ್ರ ಫೋನ್ ಮಾಡಿ ಹಿಂಗೆಲ್ಲ ಹೇಳ್ಕೊಂಡೆ. ಆಗುತ್ತೆ ರಮೇಶ, ತಲೆ ಕೆಡಿಸ್ಕೋಬೇಡ, ಅವೆಲ್ಲ ಸಹಜ ಅಂತೇಳಿ ನಮ್ಮ ಅಣ್ಣನ ಚೂರು ಮೋಟಿವೇಶನ್ ಮಾಡಿದಾಗ ಹೇಗೇನ್ ಮತ್ತೆ ಆತರ ಸುಮಾರು ಆದಾಗೆಲ್ಲ ನಮ್ಮ ಅಣ್ಣಗೆ ಫೋನ್ ಮಾಡ್ತಿದ್ದಿದ್ದು, ಈ ತರ ಆಗೋಗಿದೆ, ನಂಗೆ ಆಗ್ತಿಲ್ಲ, ಈ ತರ ಸಮಸ್ಯೆ ಆಗ್ತಿದ್ದಂಗೆಲ್ಲ. ಮತ್ತೆ ನಮ್ಮ ಅಣ್ಣ ಮೋಟಿವೇಶನ್ ಸ್ಪೀಚ್ಗಳನ್ನ ಕೊಟ್ಟು, ಬೇಸಿಕ್ಲಿ ಟೀಚರ್ ಅಲ್ವಾ, ಮಕ್ಳಿಗೆ ಪಾಠ ಮಾಡ್ದಂಗೆ ಮಾಡಿ ನಮ್ಗೆ ಒಂಚೂರು ಇನ್ಫ್ಯಾಕ್ಟ್ ಇದೆಲ್ಲ ಕ್ರೆಡಿಟ್ ಅವ್ರಿಗೆ. ನಮ್ ಏನೇ 100% ಎಲ್ರು ಒಂದು ರೋಲ್ ಮಾಡೋದು ಅಂತ ಇರ್ತಾರಲ್ಲ, ಬ್ಯಾಕ್ ಬೋನು, ಇದೇ ತರ ಆಗ್ಬೇಕು ನಾವು, ಅವ್ರ ಭಯ ಪ್ರೀತಿ ಅದಿರುತ್ತಲ್ಲ, ಅದು ನಮ್ಮ ಅಣ್ಣಗೆ ಕ್ರೆಡಿಟ್. ಇವತ್ತು ನಾವಿರೋ ಪೊಸಿಷನ್ ನಮ್ಮ ಅಣ್ಣ ಬಹಳ ಖುಷಿ ಪಡ್ತಾರೆ. ನಮ್ಮ ಅಣ್ಣ ನನ್ ಪೊಲೀಸ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು, ನಾನಿರೋ ಹೈಟ್ ವೇಟ್ಗೆಲ್ಲ PSI ಮಾಡ್ಬೇಕು ಅಂತ. ಓದಿದೀವಿ KS ಕುತ್ಕೊಂಡು ರೂಮ್ಗಳು ಮಾಡ್ಕೊಂಡು ಬಿಜಾಪುರ, ಹಿರಿಯೂರು, ರಾಯಚೂರು ಮತ್ತೆ ಈ ತರ ಬೇರೆ ಬೇರೆ ಊರುಗಳಲ್ಲಿ ರೂಮ್ಗಳು ಮಾಡ್ಕೊಂಡು ದಾವಣಗೆರೆನೆಲ್ಲ ಓದಿದೀವಿ. ಸೊ ಮಾಧ್ಯಮ ಅಲ್ಲ ಅಂದಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಿದ್ರಿ? ಪೊಲೀಸ್ ಆಗ್ಲಿಲ್ಲ, ನಾನು ಪೊಲೀಸ್ ಆಗ್ತಾನೆ ಇರಲಿಲ್ಲ ನನ್ನ ಕೈಲಿ. ನನಗೆ ಬೇಸಿಕ್ಲಿ ಅದು ಮನಸ್ಸಿಂದ ಇಷ್ಟ ಇರಲಿಲ್ಲ ಪೊಲೀಸ್ ಆಗೋದು. ನನಗೆ ಈ ತರ ಏನೋ ಕ್ರಿಯೇಟಿವಿಟಿ ಫೀಲ್ಡ್ ಬೇಕಿತ್ತು ನನಗೆ. ಅದು ದೇವ್ರು ಹಂಗೆ ಆಶೀರ್ವಾದ ಮಾಡೋದು, ಅವಾಗ ಹಾಳಾಗೋಗಿ ಇಲ್ಲಿ ಹೋಗ್ಬಿಟ್ಟು ನೀನು ಅಂತ ನಿಂಗೆ ಸೆಟ್ ಆಗಲ್ಲ, ಇಲ್ಲಿ ಹೋಗಿ ನೀನು ಹಾಳಾಗಿ ಅಂತ ಕಳಿಸಿದ್ರು. ಬಟ್ ನಾನು ಯಾವಾಗ ಪೊಲೀಸ್ ಆಗಲ್ಲ ಅಂತ ನಾನು ಬಂದ್ಬಿಟ್ಟೆ, ನಮ್ಮಣ್ಣ ಫುಲ್ ಫೀಲ್ ಆಗ್ಬಿಟ್ಟಿದ್ದು, ಏನೋ ಅನ್ಕೊಂಡಿದ್ದೆ ಇಷ್ಟು ವರ್ಷ ಓದಿಸ್ಬಿಟ್ಟು ಎಲ್ಲ ಹಾಳಾಗೋಯ್ತು ಅಂತ. ಯಾವ ನಮ್ಮ ಮೀಡಿಯಾ ಫೀಲ್ಡಿಗೆ ಬಂದು ಎಂಟ್ರಿ ಒಂದೊಂದು ಸ್ಟೆಪ್ಪು ಕಷ್ಟಪಟ್ಕೊಂಡು ಮೇಲೆ ಬಂದು ಹೋಗ್ತಿದೀವಲ್ಲ ಇನ್ನು ಮುಂದಕ್ಕೆ, ಅದ್ರೊಳಗೆ ಖುಷಿ ಇದೆ. ಯಾವಾಗಾದ್ರು ಹೇಳ್ತಿರ್ತಾರೆ, ಖುಷಿ ಆಯ್ತಪ್ಪ, ನಾನು ಪೊಲೀಸು ಆಗ್ಬೇಕು ಅನ್ಕೊಂಡಿದ್ದೀನಿ, ಆಗ್ಲಿಲ್ಲ, ಬಟ್ ಈಗ ಅಟ್ಲೀಸ್ಟ್ ನಿನ್ ಲೈಫ್ ಚೆನ್ನಾಗಿದೆ, ನನಗೆ ಖುಷಿ ಇದೆ ಅಂತ. ಆನ್ ಗ್ರೌಂಡ್ ರಿಪೋರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಕೊಡುವಂತ ವಿಷಯ, ಆನ್ ಗ್ರೌಂಡ್ ಅಲ್ಲ ತುಂಬಾ ಇರಿಟೇಟ್ ಆಗೋ ವಿಷಯ ಅಂದ್ರೆ ಲೈವ್ದು. ಎಷ್ಟು ಇರಿಟೇಟ್ ಅಂದ್ರೆ ಅದು ಲೈವ್ ನಾವು ಕೊಡೋಕ್ ಲೈವ್ ಅಲ್ಲ, ಎಲ್ಲ ರೆಡಿ ಮಾಡ್ಕೊಂಡು ನಿಂತಿರ್ತೀವ, ಲೈವ್ ಕಿಟ್ ಆನ್ ಆಗಲ್ಲ, ನಾವ್ ನಿಂತಿರ್ತೀವಿ, ಅವ್ರು ಹೇಳ್ತಾ ಇರ್ತಾರೆ ರಮೇಶ್ ಕೇಳಿಸ್ತಿದ್ಯಾ ಅಂತಿರ್ತಾರೆ, ನಾವು ಕೇಳಿಸ್ತಿರ್ಲಿ ಅಂತಿರ್ತೀವಿ. ಹಿಂಗೆ ಅವರು ಎಷ್ಟೊತ್ತಾದ್ಮೇಲೆ ಕಟ್ ಆಗಿ ರಮೇಶ್ ಈಗ ಇದ್ದಾರೆ
ಅಂತಾರೆ ಬರೀ ಅಂತಿರುತ್ತೆ, ನಮಗೆ ಇರಿಟೇಷನ್ ಆಗ್ತಿರುತ್ತೆ. ಆಮೇಲೆ ಕ್ರೌಡ್ ಇದ್ದಾಗ ನ್ಯಾಚುರಲ್ ಸಪೋರ್ಟ್ ಮಾಡೋದು ನೆಟ್ವರ್ಕ್, ಅವೆಲ್ಲ ಬಾಕ್ಸ್ ಇರ್ತವೆ, ಲೈವ್ ಕಿಟ್ಗಳು ವರ್ಕ್ ಆಗಲ್ಲ. ಆಮೇಲೆ ನಾವು ಪಾಯಿಂಟ್ಸ್ಗಳು ಆಗ್ತಾ ಇರ್ತೀವಿ, ಫೋನ್ ಮಾಡ್ತಾನೆ ಇರ್ತಾರೆ, ಪಾಯಿಂಟ್ಸ್ ಬಂದಿಲ್ಲ, ಇವರು ಆಗ್ತಿದ್ದೀನಿ ಪಾಯಿಂಟ್ಸ್ ಆಗ್ತಿದ್ದೀನಿ, ಇಲ್ಲ ಬಂದಿಲ್ಲ ಇನ್ನು ಮತ್ತೆ ಫೋನ್ ಮಾಡ್ತಾರೆ. ಅದು ಬಹಳ ಇರಿಟೇಟ್ ಆಗುತ್ತೆ. ಅದ್ ಬಿಟ್ರೆ ಕೆಲಸದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಇಲ್ಲ. ನಾವು ಇಳಿದಿರೋದೇ ನೀರು ಇಳಿದ್ಮೇಲೆ ಚಳಿ ಏನು ಮಳೆ ಏನು ಈಜ್ಬೇಕಷ್ಟೇ. ಎಲ್ಲಾದ್ನೂ ದಾಟ್ಕೊಂಡ್ ಬಂದಿರೋರಿಗೆ ಇದ್ಯಾವುದು ಅಂದ್ರೆ ನಾವ್ ಮಾಡಕ್ ಬಂದಿರೋದೇ ಅದಲ್ವಾ, ರಿಪೋರ್ಟಿಂಗ್ ನಮ್ ಕೆಲ್ಸನೇ ಅದು, ನಮ್ ವೃತ್ತಿನೇ ಅದು, ಗೌರವಿಸ್ತೀವಿ ಪ್ರೀತಿಸ್ತೀವಿ. ಕೆಲವೊಂದ್ಸಲ ಇರಿಟೇಟ್ ಇದ್ದೇ ಇರುತ್ತೆ ನ್ಯಾಚುರಲ್ ಆಗಿ. ಫಿಲ್ಮ್ ರಿಪೋರ್ಟರ್ ಅನ್ನೋ ಒಂದು ಪೊಸಿಷನ್ ಸಿಕ್ಕಿದಾಗ ನಿಮ್ಮ ಒಳಗಿನ ಆಕ್ಟರ್ ಆಗ್ಬೇಕು ಅನ್ನೋ ಕನ್ಸು ಎಲ್ಲೋ ತುಂಬಾ ಹತ್ರ ಹೋಯ್ತು ಅಂತ ಅನ್ಸಿರುತ್ತೆ. ಸೊ ಈ ಒಂದು ಸೆಲೆಬ್ರಿಟಿನ ನಾನು ಆಂಕರ್ ಲೈಕ್ ಈ ಒಂದು ಸೆಲೆಬ್ರಿಟಿಗೆ ನಾನು ಪ್ರಶ್ನೆ ಕೇಳಬೇಕಾಗಿತ್ತು, ಇವ್ರದೊಂದು ರಿಪೋರ್ಟ್ ಮಾಡ್ಬೇಕಾಗಿತ್ತು, ಆದ್ರೆ ಮಾಡಕ್ ಆಗಿಲ್ಲ ಅನ್ನೋದು ಯಾರು? ಇದೆ ನನಗೆ ಆತರ ಇರೋದು. ನಾನು ಅಣ್ಣವ್ರ ಆ ಊರು ಸಮಾನನೂ ಅಲ್ಲ, ಬಟ್ ನನಗೆ ಕೊರಗಿದೆ. ನನಗೆ ಅಣ್ಣವ್ರು ಬಹಳ ಇಷ್ಟ. ರಾಜ್ಕುಮಾರ್ ನನಗೆ ಇವತ್ತಿಗೂ ಕೂಡ ಅವ್ರು ನಾನು ತುಂಬಾ ಇಷ್ಟಪಡ್ತೀನಿ. ಅವ್ರು ಮಾಡಿರೋ ಎಲ್ಲ ಸಿನಿಮಾಗಳು ನೋಡಿ. ರೀಸೆಂಟ್ ನಮ್ಮ ಒಂದರ ಮಹಾತ್ಮೆ ಸಿನಿಮಾ ನೋಡಿದೆ ನಾನು, ರೀಸೆಂಟ್ ಯೂಟ್ಯೂಬಲ್ಲಿ ಆನ್ ಮಾಡ್ಕೊಂಡು. ಅಷ್ಟಿಷ್ಟ ಅವ್ರದ್ದು ಆಗ್ತಿರ್ಲಿಲ್ಲ. ಅಟ್ಲೀಸ್ಟ್ ನನಗೆ ಅವ್ರು ಒಂದ್ಸಲ ನೋಡ್ಬೇಕಿತ್ತು ಕಣ್ಣಾರೆ, ನನ್ಗೆ ಅಟ್ಲೀಸ್ಟ್ ಮುಟ್ಬೇಕಿತ್ತು ಅನ್ನೋ ಆಸೆ. ಆಮೇಲೆ ಅಪ್ಪು ಸರ್ದು ಆಸೆ ಇತ್ತು. ಅಪ್ಪು ಸರ್ ನಾನು ಭೇಟಿ ಮಾಡಿ ಒಂದೇ ಸಲ ಹಿಂಗೆ ನಿಂತ್ಕೊಂಡು ಒಂದು 4-5 ಜನ ರಿಪೋರ್ಟರ್ಗಳು ನಿಂತ್ಕೊಂಡು ಅರ್ಧ ಗಂಟೆ ಮಾತಾಡಿದ್ದೀನಿ. ಫೋನ್ ತೆಗೆದು ಇಟ್ಕೊಂಡಿದ್ದೀನಿ, ಹಿಂಗೆ ಒಂದು ಸೆಲ್ಫಿ ಕೇಳೋಣ ಅಂತ. ಏನ್ ಅನ್ಕೊಂಡ್ಬಿಡ್ತಾರೆ ಅನ್ನೋ ಮುಜುಗರ, ಕೇಳ್ಬಿಟ್ರೆ ಏನ್ ಅನ್ಕೊಂಡ್ಬಿಡ್ತಾರೆ, ಎಲ್ಲ ದೊಡ್ಡವರಿದ್ದಾರೆ ಅನ್ಕೊಂಡ್ಬಿಡ್ತಾರೆ ಏನೋ ಅಂತ ಮುಜುಗರದಲ್ಲೇ ನಾನು ಸುಮ್ಮನೆ ಆಗ್ಬಿಟ್ಟೆ, ಬಿಡು ನೆಕ್ಸ್ಟ್ ಟೈಮ್ ತಗೋಣ ಅಂತೇಳಿ. ಸೊ ಅದು ಸಿಗ್ಲೇ ಇಲ್ಲ ಅವಕಾಶ. ಬಟ್ ನಾನು ಆ ಒಂದು ಇವೆಂಟಲ್ಲಿ ಹೇಳಿದ್ದೆ, ಒಂದೊಂದು ಫೋಟೋ ತಕ್ಕೊಡು ಅಂತ ಯಾರೊಬ್ರಿಗೆ ಹೇಳಿದ್ದೆ. ಅಪ್ಪು ಸರ್ ಇಲ್ಲಿ ಕೂತಿದ್ರು, ನಾನು ಅಷ್ಟು ದೂರದಲ್ಲಿ ಕೂತ್ಕೊಂಡು ಅಪ್ಪು ಸರ್ ನೋಡ್ತಾ ಇದ್ದೀನಿ. ಹಿಂಗೆ ಅವ್ನು ಆ ಫೋಟೋ ತೆಗ್ದಿದ್ದ, ನಾನು ಅಲ್ಲಿರೋದು, ನಾನು ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದೀನಿ, ನನಗೆ ಗೊತ್ತೇ ಆಗಲ್ಲ ನಾನೇ ಅಂತ. ಅಪ್ಪು ಸರ್ ಕೂತಿದ್ದಾರೆ, ಅದು ತುಂಬಾ ಲಾಂಗ್ ಶಾಟ್ ತೆಗ್ದಿದ್ದು. ಆ ಫೋಟೋ ಕಳಿಸ್ತಾನೆ ನನಗೆ. ಅವಾಗ ನನ್ನ ಹತ್ರ ಒಂದು ಅದ್ಭುತವಾದ ಫೋನ್ ಇತ್ತು, ನೀವು ಲಾಕ್ ಓಪನ್ ಮಾಡಿದ್ರೆ ಅರ್ಧ ಗಂಟೆ ಬಿಟ್ಟು ಆನ್ ಆಗ್ತಿತ್ತು, ಅದು ಓಪನ್ ಆಗ್ತಿದ್ದು. ಆ ಥರದ ಫೋನ್ ಅದು ಫೋಟೋ ಎಲ್ಲೋದು ಗೊತ್ತೇ ಇಲ್ಲ. ಇಂಟರ್ವ್ಯೂಗಳಾದ್ರೆ ನನಗೆ ಅವ್ರಿಬ್ಬರದೇ ಇರೋದು ರಿಗ್ರೇಟು. ಸದ್ಯಕ್ಕೆ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ, ಶಿವಣ್ಣನಿಂದ ಹಿಡಿದು ಪೀಸರಿಂದ ಹಿಡಿದು ಎಲ್ಲ ಸ್ಟಾರ್ಗಳು. ಅವರು ಇವಾಗ ಮಾಧ್ಯಮ ಅಂತ ಅಂದಾಗ ಜನ ನೋಡೋದು ಒಂದು ಪರ್ಸ್ಪೆಕ್ಟಿವ್ ಆದ್ರೆ, ಒಂದು ಸೆಲೆಬ್ರಿಟಿ ನಿಮ್ನ ಮಾತಾಡ್ಸೋ ರೀತಿ ಆಗಿರ್ಬೋದು, ಅಥವಾ ಅವರಿಂದ ಒಂದು ವಿಷಯ ಕಲ್ತಿರೋದಾಗಿರ್ಬೋದು, ಸೊ ಯಾವ್ದಾದ್ರು ಶೇರ್ ಮಾಡಕ್ ಇಷ್ಟಪಡ್ತೀನಿ. ಈಗ ಸೆಲೆಬ್ರಿಟೀಸ್ ಶಿವಣ್ಣನೇ ಆಗ್ಲಿ ದೊಡ್ಡವ್ರು ಯಾರೇ ಆದ್ರೂ ಕೂಡ ನಂದು ಇಂಟರ್ವ್ಯೂನ ತುಂಬಾ ಎಂಜಾಯ್ ಮಾಡ್ತಾರೆ. ನಾನು ಟಿಪಿಕಲ್ ಕೂತ್ಕೊಂಡು ಸಿನಿಮಾ ಬಗ್ಗೆನೇ ಕೇಳ್ಕೊಂಡು ಟಿಪಿಕಲ್ ಇಂಟರ್ವ್ಯೂ ನಾನು ಮಾಡಲ್ಲ. ನ್ಯಾಚುರಲ್ ನಾನು ಕ್ಯಾಶುವಲ್ ಮಾತಾಡ್ಕೊಂಡು ಹೋಗ್ತೀನಿ. ಪ್ರತಿಯೊಬ್ರು ಆಂಕರ್ಗೂ ಅವ್ರದೇ ಆದಂತ ಶೈಲಿ ಇರುತ್ತೆ. ನಿಮ್ದು ಯಾವ ತರ? ನಾನು ಕ್ಯಾಶುವಲ್ ಅಂದು ನಾನು ಬಿಟ್ಟು ಸಿನಿಮಾ ಮಾತಾಡ್ತಾ ಸಿನಿಮಾ ಬಿಟ್ಟಿರ್ತೀನಿ. ನಾನು ಸಿನಿಮಾ ಬಗ್ಗೆ ಸ್ಟಾರ್ಟ್ ಮಾಡಿರ್ತೀವಿ ಅಷ್ಟೇ, ಸಿನಿಮಾ ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿರ್ತೀವಿ. ತಿರ್ಗಿ ಅವರೇ ಕರ್ಕೊಂಡ್ ಬರ್ತಾರೆ, ಈ ಸಿನಿಮಾ ಬಗ್ಗೆ ಮಾತಾಡ್ರಿ, ಟೈಮ್ ಆಯ್ತು ಅಂತಾರೆ. ಆತರ ಎಂಜಾಯ್ ಮಾಡಿರ್ತಾರೆ, ಇನ್ವಾಲ್ವ್ ಆಗಿರ್ತಾರೆ. ನಾನು ಆತರ ಮಾತಾಡ್ತೀನಿ ನಾನು. ಆಮೇಲೆ ನಮ್ಮ ಕ್ಯಾಮ್ರಾಮನ್ಗಳು ಅಷ್ಟೇ, ರಮೇಶ ನೀನ್ ಸಿನಿಮಾ ಬಗ್ಗೆ ಮಾತಾಡಿದ್ರು ಕೂಡ ನಮ್ಗೆ ಏನು ಅನ್ಸೋದಿಲ್ಲ, 1.5 ಗಂಟೆ 2 ಗಂಟೆ ಹೋಗಿರೋದು ಅಂತ ನಮ್ಮ ಕ್ಯಾಮ್ರಾಮನ್ಸ್ ಅಷ್ಟೇ ಹೇಳ್ತಾರೆ. ಆಮೇಲೆ ಈಗ ನೀವು ಹೇಳ್ದಂಗೆ ಎಲ್ಲಾ ಸೆಲೆಬ್ರಿಟೀಸು ಕೂಡ ನಮ್ಮನ್ನ ಚೆನ್ನಾಗೇ ಮಾತಾಡಿಸ್ತಾರೆ. ಇನ್ಫ್ಯಾಕ್ಟ್ ಯಾರು ನಮ್ಮನ್ನ ಏನು ಇನ್ಕ್ಲೂಡಿಂಗ್ ಶಿವಣ್ಣದಿಂದ ಹಿಡಿದು, ಶಿವಣ್ಣ ಕೂಡ ಅಷ್ಟೇ ಪ್ರೀತಿಯಿಂದ ಎಷ್ಟು ಅವ್ರ ಹತ್ರ ಅಣ್ಣ. ನಾನು ಇನ್ನೊಂದೇನು ಗೊತ್ತಾ, ನಾನು ಆಂಕರ್ ಆಗಿ ಫಸ್ಟ್ ನಾನು ಆಂಕರ್ ಮಾಡಿದ್ದೆ ಶಿವಣ್ಣನ ಫಸ್ಟ್ ಇಂಟರ್ವ್ಯೂ. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫುಲ್ಲು ನಡ್ಗೋಗ್ಬಿಟ್ಟಿದ್ದೆ ನಾನು. ನನಗೆ ಹಿಂದೆಗಡೆ ಬೆವ್ರು ಗೊತ್ತಾಯ್ತು, ನನಗೆ ಮುಂದೆಗಡೆ ತೋರ್ಸ್ಕೊತಿರ್ಲಿಲ್ಲ, ಹಿಂದೆಗಡೆ ಫುಲ್ ಬೆವ್ದ್ಬಿಟ್ಟಿದ್ದೆ ನಾನು. ಕರ್ಸಿಪ್ ತಗೊಳ್ಳೋದು ಹಿಂಗೆ ಅನ್ಕೊಳ್ಳೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಅದು ಭಯಂಕರ ಆಸೆ ಇತ್ತು ನನಗೆ, ಬಟ್ ಅನುಭವ ನನಗೆ ಇರ್ಲಿಲ್ಲ, ಒಂದು ಅನುಭವನೂ ಇರ್ಲಿಲ್ಲ ನನಗೆ. ನಾನು ಅವಾಗ ಅವಾಗ ಯಾವ ಥರ ಹೋಗಿದ್ದೆ ಅಂದರೆ, ನೀಟಾಗಿ ಏನೋ ಫಾರ್ಮಲ್ ಶರ್ಟ್ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡು ಸ್ಕೂಲ್ ಮಾಸ್ಟರ್ ಥರ ಹೋಗಿದ್ದೀನಿ. ಅವನ್ನ ನೋಡಿ ಯಾರು ಇವ್ನಿಗೆ ಬಂದವನೇ ಅನ್ಕೊಂಡ್ರು. ಅಣ್ಣ ನಾನು ಟಿ5ಇಂದ. ಹಾಂ ಸರಿ ಬಾ ಆಯಿತು. ಕೂತ್ಕೊಂಡೆ, ನಾನು ಮಾತಾಡೋಕ್ಕೆ ಬರ್ತಾ ಇಲ್ಲ. ಕ್ವಶನ್ ನಾನೇ ಕೇಳ್ತೀನಿ, ಆನ್ಸರ್ನು ನಾನೇ ಹೇಳ್ತೀನಿ. ಅಲ್ಲಮ್ಮ ಎಲ್ಲ ನೀನು ಹೇಳ್ತಿಲ್ಲಮ್ಮ, ಕ್ವಶನ್ ಕೇಳಿದ್ರು ನನಗೆ ಬಿಡು, ನಾನು ಹೇಳ್ತೀನಿ ಆನ್ಸರ್. ಅಣ್ಣ ಹೇಳಿ ಅಣ್ಣ ಅಂತ. ಪಕ್ಕದಲ್ಲಿ ಯೋಗರಾಜ್ ಭಟ್ರು ಇದ್ರು. ಅಲ್ಲ ರೀ ನೀವೇ ಹೇಳಿ, ನೀವೇ ಕೇಳ್ತಿರೋದ್ರಿ. ನನಗೆ ಒಂಥರ ಮುಜುಗರ ನಡ್ಗೋಗ್ಬಿಟ್ಟಿದ್ದೆ ಅವತ್ತು ನಾನು. ಅದಾದ್ಮೇಲೆ ಅಂದ್ರೆ ಶಿವಣ್ಣ ಅಲ್ಲದೆ ಇದ್ದಿದ್ರೆ ನನಗೆ ಅಷ್ಟು ಭಯ ಆಗ್ತಿರ್ಲಿಲ್ವ. ಬೇರೆ ಯಾರಾದ್ರು ಸ್ವಲ್ಪ ಚಿಕ್ಕವರು ಅಥವಾ ಸಣ್ಣ ಬೇರೆ ಸ್ಟಾರ್ಸ್ ಆಗಿದ್ದಿದ್ರೆ, ಶಿವಣ್ಣ ಇದ್ರು ಫಸ್ಟ್ ಆಯ್ತು. ಎಲ್ಲ ಮುಗಿದ ಮೇಲೆ ಹಿಂದೆಗಡೆ ಬಂದು ಚೆನ್ನಾಗಿ ಮಾಡೋದಮ್ಮ, ಮುಂದೆ ಚೆನ್ನಾಗಿ ಮಾಡೋ ಒಂದು ಬೆನ್ ತಟ್ಟರು. ಅದಾದ್ಮೇಲೆ ಶಿವಣ್ಣ 4 ಇಂಟರ್ವ್ಯೂ ಮಾಡಿದ್ದೀನಿ ಶಿವಣ್ಣಂದೆ. ಬೇರೆ ಸ್ಟಾರ್ಸು ಮಾಡಿದ್ವಿ, ಉಪೇಂದ್ರ ಸರ್, ಮುರಳಿ ಸರ್, ಸುಮಾರು ಜನ ಒಂದು ಈ ನಮ್ಮ ಜನರೇಷನ್ ಹುಡುಗರೆಲ್ಲರೂ ಇಂಟರ್ವ್ಯೂ ಮಾಡಿದ್ದೀವಿ. ಅವರು ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ನಾನು ಅಲ್ಲಿ. ಶಿವಣ್ಣಂದು ಲಕ್ಕಿ ಹ್ಯಾಂಡ್ ಬೇಸಿಕ್ಲಿ. ಶಿವಣ್ಣ ಯಾರಿಗಾದ್ರೂ ಬಂದು ಆಯ್ತು ಹೋಗಮ್ಮ ನೀನು ಇರ್ತೀನಿ ಅಂತಂದ್ರೆ ಅದು ಲಕ್ಕಿ ಹ್ಯಾಂಡ್. ನನ್ನಂತ ಸುಮಾರು ಜನಕ್ಕೆ ಲಕ್ಕಿ ಹ್ಯಾಂಡ್. ಎಷ್ಟು ಸಿನಿಮಾಗಳು ಮಾಡಿಕೊಟ್ಟಿದ್ದಾರೆ, ಎಷ್ಟು ಜನ ಆ್ಯಕ್ಟರ್ ಜೊತೆ ವರ್ಕ್ ಮಾಡಿರ್ತಾರೆ, ಎಷ್ಟು ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದಾರೆ, ಎಷ್ಟು ನೋವುಗಳು ನೋಡಿರ್ತಾರೆ ಅವರು, ಎಷ್ಟು ಗೆಲುವುಗಳು, ಸೂಪರ್ ಡೂಪರ್ ಹಿಟ್ಗಳು, ಬ್ಲ್ಯಾಕ್ ಬಸ್ಟರ್ ಹಿಟ್ಗಳು, ಇಂಡಸ್ಟ್ರಿ ಹಿಟ್ಗಳು,
ಅವ್ರು ನೋಡಿದ್ರೆ ಲಕ್ ಇಲ್ಲ, ಅವ್ರು ನೋಡಿದ್ರೆ ಲಾಸ್ ಇಲ್ಲ, ಅವ್ರು ಕಲೆಕ್ಟ್ ಮಾಡಿದ್ರೆ ಅಮೌಂಟ್ ಇಲ್ಲ, ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಂತ ವ್ಯಕ್ತಿ ಬಂದು ನಮ್ಮ ಶೋಲ್ಡರ್ ಹೊಡೆದ್ಬಿಟ್ಟು ಆಯ್ತು ಹೋಗೋ ಅಂದಾಗ ಒಂದು ಬ್ಲೆಸ್ಸಿಂಗ್ ಬರುತ್ತೆ. ಲಕ್ ಅಲ್ಲಿಂದ ಶುರು ಆಗಿದ್ದು ಜರ್ನಿ. ಇಂಟರ್ವ್ಯೂ ವಿಚಾರದಲ್ಲಿ ನಾನು ಅಲ್ಲೇ ಫಸ್ಟ್. ಅದಾದ್ಮೇಲೆ ಸುವರ್ಣ 4 ಸಿನಿಮಾ ಮಾಡಿದೀನಿ. ಈಗ ನಾವೆಲ್ಲಾದ್ರೂ ಹೋದ್ರೆ ನನ್ನ ರೇಗಿಸ್ತಿರ್ತಾರೆ ಯಾವಾಗಾದ್ರೂ ಬಂದು, ನೀನ್ ಆಕ್ಟ್ ಮಾಡು, ಓವರ್ ಆಕ್ಟ್ ಮಾಡ್ಬೇಡ ಅಂತ ನನಗೆ ಸುಮಾರು ಸಲ ಹೇಳಿದ್ದಾರೆ. ಅವ್ರ ಮಗಳದು ಫೈರ್ ಫ್ಲೈ ಸಿನಿಮಾದು ಇಂಟರ್ವ್ಯೂ ಇತ್ತು, ಅವ್ರ ಮಗಳು ಮತ್ತೆ ಸಿನಿಮಾದೆಲ್ಲ ಮಾತಾಡ್ತಾ ಇದ್ವಿ. ಹಿಂಗೆ ಮಾತಾಡ್ತಾ ಇದ್ವಿ, ಆ ಕಡೆಯಿಂದ ಬಂದು ನಿಂತ್ಕೊಂಡ್ಬಿಟ್ರು. ಹಿಂಗೆ ನನಗೆ ಮಾತೇ ಬರ್ತಾ ಇಲ್ಲ, ಏನಂತಾರೆ ಏನೋ ಅಂತ. ಅಣ್ಣ ಏನಣ್ಣ ಅಂದೆ, ನೀನ್ ಆಕ್ಟ್ ಮಾಡು, ಓವರ್ ಆಕ್ಟ್ ಮಾಡ್ಬೇಡ, ಇದು ಬಿಡ್ತೀನಿ. ಹಿಂಗೆಲ್ಲ ಆಕ್ಷನ್ ಮಾಡ್ಕೊಂಡು ಹೋದ್ರು. ನನಗೆ ಒಂದು ಅರ್ಧ ಗಂಟೆ ಟೇಕ್ ಆಫೇ ಆಗ್ಲಿಲ್ಲ, ನಗ್ತಾ ಇದೀವಲ್ಲ ಅಂದ್ರೆ ನಂಗೆ ಖುಷಿ ಆಯ್ತು. ಅಟ್ಲೀಸ್ಟ್ ನನ್ನ ಮುಖ ನೆನಪಿ. ನಾರ್ಮಲ್ ಏನಾಗುತ್ತೆ ಅಂದ್ರೆ ಸೆಲೆಬ್ರಿಟೀಸ್ಗೆ ಮುಖಗಳು ನೆನಪಿರೋಲ್ಲ. ಅವ್ರು ದಿನ ಬೆಳಿಗ್ಗೆ 100 ಜನ ತಿರುಗಿ ನಾನು ಇವತ್ತು ರಮೇಶ್ ಅಲ್ವಾ, ಇವತ್ತು ಈ ಚಾನಲ್ ಇದ್ದೀನಿ, ನಾಳೆ ಎಲ್ಲಿರ್ತಾನೋ ಗೊತ್ತೇ ಇರಲ್ಲ. ಅವ್ರು ಏನೋ ಸೇವ್ ಮಾಡ್ಕೊಂಡಿರ್ತಾರೆ, ನಿಮ್ಮ ಮುಖ ನೆನಪಿರಲ್ಲ, ನಮ್ಮ ಮುಖ ನೆನಪಿರಲ್ಲ ಅವ್ರಿಗೆ. ನಾವು ಹೋಗಿ ಹೇಳ್ಬೇಕು, ರಮೇಶ್ ಅಣ್ಣ ಅಂತ, ಗೊತ್ತೇಳಮ್ಮ ಅಂತಾರೆ ಅವಾಗ 2 ನಿಮಿಷ ಮಾತಾಡಿದ್ರೆ. ಇದು ಎಲ್ಲ ಸೆಲೆಬ್ರಿಟಿಗಳಿಗೂ ಆಗೋ ಒಂದು ಕಾಮನ್ ಮಿಸ್ಟೇಕ್. ಅದು ನ್ಯಾಚುರಲ್ ಆಗಿ ಆಗ್ತಿರುತ್ತೆ. ಅದು ನಾವು ತಪ್ಪಿಲ್ಕೋಬಾರ್ದು ಅಷ್ಟೇ. ಸೆನ್ಸಿಟಿವ್ ಇರಬೇಕು. ಪ್ರಶ್ನೆ ಕೇಳಬೇಕಾದ್ರೆ ಸೆಲೆಬ್ರಿಟೀಸ್ ತುಂಬಾ ಸೆನ್ಸಿಟಿವ್ ಇರಬೇಕು, ತೂಕ ಇರಬೇಕು ಪ್ರೆಸ್ ಮೀಟ್ಗಳಲ್ಲಿ. ಸುಮ್ಮನೆ ತಿಕ್ಕಲಂಗ ಪ್ರೆಸ್ ಮೀಟ್ಗಳಲ್ಲಿ ಪ್ರಶ್ನೆ ಕೇಳೋದಿರುತ್ತೆ ಒಂದು ಟಾಸ್ಕ್. ಆ ಟಾಸ್ಕ್ ಅಲ್ಲಿ ಪ್ರಶ್ನೆ ಕೇಳಿದಾಗ ಅವ್ರು ಒಳ್ಳೆ ರೀತಿಯಲ್ಲಿ ರೆಸ್ಪಾಂಡ್ ಆಗ್ಬೇಕು, ಅವ್ರು ಕೋಪ ಬರಬಾರ್ದು. ಸೊ ಯಾವ್ದಾದ್ರು ಸಿನಿಮಾಕ್ಕೆ ಪ್ರಶ್ನೆ ಕೇಳ್ಬಿಟ್ಟು ಬೈಸ್ಕೊಂಡಿರೋದಿದ್ಯಾ? ಬೈಸ್ಕೊಂಡಿದ್ದಿಲ್ಲ, ಸ್ವಲ್ಪ ಹಂಗೆ ಕಾಂಟ್ರವರ್ಸಿ ತುಂಬಾ ಸಿಟ್ಟಾಗಿ ಆಗಿದೆ. ರೀಸೆಂಟ್ ಆಗಿ ಟೊಮಿನೋ ಥಾಮಸ್ ಅವ್ರದ್ದು ಮೂವಿ ಬರ್ತಿದೆ, ಬೆಳ್ಳಿ ಚಟ್ಟಮ್ಮಿ ಅಂತ ಹೇಳಿ. ಅವರು ಆ ಪ್ರೆಸ್ ಮೀಟ್ ಅಲ್ಲಿ ನಾನು ಕ್ವಶನ್ ಕೇಳಿದ್ದು, ನೀವು ಪ್ರಶಾಂತ್ ನೀಲ್ ಅವ್ರದ್ದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೀರಾ, ಅದನ್ನ ರಿಜೆಕ್ಟ್ ಮಾಡಿದಿರಂತೆ, ಯಾಕೆ, ಮತ್ತೆ ನೀವು ಟಾಕ್ಸಿಕ್ ಅಲ್ಲಿ ಇದೀರಾ ಇಲ್ವಾ ಅಂತ ಕೇಳಿದೆ. ಅವ್ರು ಅದಕ್ಕೆ ನಾನು ಈ ಸಿನಿಮಾಗೆ ಇಲ್ಲಿ ಬಂದಿರೋದು ಪಳ್ಳಿ ಚಟ್ಟಂಬಿ ಪ್ರಮೋಷನ್ಗೆ, ಅದೆಲ್ಲ ಕೇಳ್ಬಿಡಿ ಪ್ಲೀಸ್ ಟಾಕ್ ಇದು ಅಂತಂದ್ರು. ನಾನು ಅವಾಗ ಹೇಳಿದೆ, ನೋಡಿ ಸರ್, ನೀವು ನಮ್ಮನ್ನ ಕ್ವಶನ್ ಮಾಡಕ್ ಕೇಳ್ಬಿಡಿ, ಈಗ ನನಗೆ ಗೊತ್ತಿದೆ. ಸೊ ಅವ್ರಿಗೂ ನನಗೆ ಸ್ವಲ್ಪ ಮಾತಿ ನಡೀತು. ಅಂದ್ರೆ ನನಗೆ ಗೊತ್ತಿದೆ, ಈಗ ನಾನು ಜರ್ನಲಿಸ್ಟ್ ಅಲ್ವಾ, ನನ್ನನ್ನ ಯಾರೋ ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿರೋರು ಅಥವಾ ಇನ್ಯಾರೋ ಅವ್ರ ಟೀಮ್ ಸಂಬಂಧಪಟ್ಟವರು ಬಂದು ನೀವು ಈ ಕ್ವಶನ್ ಕೇಳೋದು ನಾನು ಹೆಂಗೆ ಕೇಳ್ತೀನಿ? ನಾನ್ ಜರ್ನಲಿಸ್ಟ್, ನನಗೆ ಗೊತ್ತಿದೆ, ನನಗೆ ಸೆನ್ಸಿಟಿವ್, ನನಗೆ ಕಾಮನ್ ಸೆನ್ಸ್ ಇದೆ, ಈ ಪ್ರಶ್ನೆ ಕೇಳಬಾರ್ದು ಅಂತ. ಆಮೇಲೆ ನೀನ್ ಆ ಸಿನಿಮಾದಲ್ಲಿ ಇದೆಯೋ ಇಲ್ವೋ ಅಂತ ಹೇಳೋದು ನಿಮಗೆ ಬಿಟ್ಟಿದ್ದು, ಇದ್ರೆ ಇದೆಯೋ ಇಲ್ಲದಿರ್ಬೋದು. ಆತರ ಸಣ್ಣ ಪುಟ್ಟ ಆಗಿದೆ ಬಿಟ್ಟು, ಅದು ದೊಡ್ಡ ಜಗಳಗಳೇನಲ್ಲ, ಮಾಮೂಲಿ ಆಗ್ತಿರುತ್ತೆ. ಅದು ಯಾವಾಗ ಆತರ ಆಗುತ್ತೋ ಆತರ ಆಗ್ಬೇಕು ಕೂಡ. ಎಕ್ಸ್ಪೀರಿಯನ್ಸ್ ಎಕ್ಸಾಕ್ಟ್ಲಿ ಎಕ್ಸ್ಪೀರಿಯನ್ಸ್. ಅದು ಆಗಿಲ್ಲ ಅಂತಂದ್ರೆ ನೀನ್ ಸುಮ್ನೆ ಪ್ರೆಸ್ ಮೀಟ್ ಹೋಗಿ ಸುಮ್ನೆ ಕೂತ್ಕೊಂಡೆ ಅವ್ರು ಏನೋ ಕತೆ ಹೇಳೋದು ಅದನ್ನ ಕೇಳ್ಕೊಂಬಂದೆ ಅಂದ್ರೆ ಅದು ಯೂಸ್ ಇಲ್ಲ. ಯು ಹ್ಯಾವ್ ಟು ಕ್ವಶನ್. ನೀನ್ ಕೇಳಲೇಬೇಕು, ನೀನಾದ್ರೂ ಕ್ವಶನ್ ಕೇಳಬೇಕು. ಪ್ರೆಸ್ ಮೀಟ್ ಹೋಗಿದ್ದೀನಿ ಅನ್ನೋ ಕಾರಣಕ್ಕಾದ್ರೂ ಏನೋ ಕ್ವಶನ್ ಕೇಳಬೇಕು. ನಾನು ಡೇ 1 ಯಾವ ಪ್ರೆಸ್ ಮೀಟ್ ಹೋದ್ರು ಸುಮ್ಮನೆ ಅಂತೂ ಬರಲ್ಲ, ಕ್ವಶನ್ ಮಾಡೇ ಮಾಡ್ತೀನಿ. ನಾನು ಒಳಗಡೆ ಕೂತಿರ್ತೀನಿ. ಆ ಪ್ರೆಸ್ ಮೀಟ್ ಬೋರಿಂಗ್ ಇರಲಿ, ತುಂಬಾ ಫನ್ ಆಗಿರ್ಲಿ, ಸೂಪರ್ ಸ್ಟಾರ್ ಬರಲಿ, ಸ್ಟಾರ್ ಬರದೇ ಇರಲಿ, ಯಾರೋ ಹೊಸಬ್ರು ಮಾಡಿರ್ಲಿ, ಆ ಪ್ರೆಸ್ ಮೀಟ್ ಫುಲ್ ಅಟೆಂಡ್ ಆಗ್ತೀನಿ. ಯಾರು ಕೇಳದೇ ಇದ್ದಾಗ ಯಾವ್ದೋ ಪ್ರೆಸ್ ಮೀಟ್ಗೆ ಹೋದ್ರು ಕೂಡ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸಿನಿಮಾ ಟೀಮ್ ಅವ್ರಿಗೆ, ಹೊಸಬ್ರಿಗೆ ಪ್ರಶ್ನೆ ಕೇಳ್ತಾರೆ ಇವರು, ಏನೋ ಆನ್ಸರ್ ಮಾಡ್ಬೇಕು, ತುಂಬಾ ಬರುತ್ತೆ. ಎಲ್ಲೋ ಒಂದ್ ಪಾಯಿಂಟ್ ಅದು ಕೂಡ ಇವಾಗ ಬದಲಾಗಿದೆ ಅಂತ ನನಗನ್ಸುತ್ತೆ. ನೀವ್ ಹೇಳಿ, ನೀವು ಹತ್ರದಿಂದ ನೋಡೋಂಗೆ, ಮೊದ್ಲು ಮಾಧ್ಯಮದವರು ಕೇಳೋ ಪ್ರಶ್ನೆಗೆ ಅಲ್ಲಿ ಕೂತಿದ್ದ ಆಕ್ಟರ್ ಅಥವಾ ಇವರು ಹೆದರ್ಕೋತಿದ್ರು. ಈಗ ಮಾಧ್ಯಮದ ಪ್ರಶ್ನೆಗಳು ತುಂಬಾ ಸೆಟಲ್ ಆಗಿ ಹೋಗಿದೆ ಅಥವಾ ಕೇಳ್ತಾನೆ ಇಲ್ಲ. ಅದು ಯಾಕಾಗಿದೆ ಅಂತಂದ್ರೆ, ನಾನು ಹೇಳಿದ್ನಲ್ಲ, ರಿಯಲ್ ಜರ್ನಲಿಸ್ಟ್ಗಳು ಯಾರು ಇರ್ತಾರಲ್ಲ ಅವ್ರನ್ನ ಬಿಟ್ಟು ಈ ಪಪರಾಜ್ಯಗಳ ಹಾವಳಿ, ಯೂಟ್ಯೂಬರ್ಸ್ ಹಾವಳಿಗಳಾಗೋಗಿದೆ. ನಾನು ಎಲ್ಲ ಯೂಟ್ಯೂಬರ್ಸ್ ಅಂತ ಹೇಳಲ್ಲ, ಕೆಲವೊಬ್ರು ನನಗಿರೋ ಕಾಂಟ್ಯಾಕ್ಟ್ ಅಲ್ಲಿ ಯೂಟ್ಯೂಬರ್ಸ್ ತುಂಬಾ ಮೆಚೂರ್ಡ್ ಇದ್ದಾರೆ. ಅವ್ರು ಜರ್ನಲಿಸಮ್ ಮಾಡದೇ ಇದ್ರು ಕೂಡ ಅವ್ರು ಎಥಿಕ್ಸ್ ಇಟ್ಕೊಂಡು ಒಂದು ಶ್ರದ್ಧೆಯಿಂದ ಬರ್ತಾರೆ. ಪ್ರೆಸ್ ಮೀಟ್ ಅಂದ್ರೆ ರೆಸ್ಪೆಕ್ಟ್ ಮಾಡ್ತಾರೆ. ನಾವ್ ಹೇಳಿದ್ದನ್ನು ಕೇಳ್ತಾರೆ. ನಾವು ನಮ್ಮ ಸೀನಿಯರ್ ಹೇಳಿದ್ದು ನಾವು ಕೇಳ್ತೀವಿ, ಅವ್ರು ರೆಸ್ಪೆಕ್ಟ್ ಮಾಡ್ತೀವಿ. ಕೆಲವರು ಇದ್ದಾರೆ ಈ ಪಪರಾಜಿಗಳು ಬಂದು ಮೊಬೈಲ್ ಹಿಡ್ಕೊಂಡು ಬಂದು ಅಲ್ಲಿ ಬರ್ತಾ ಇರೋದ್ನೇ ಸುಮ್ಮನೆ ನೋಡಿ. ಅಲ್ಲಿಂದ ಹೀರೋಯಿನ್ ಬರ್ತಾರೆ, ಇವ್ರು ಯಾರು ಸಿಕ್ಕಿರಲ್ಲ, ಮಿಸ್ ಆಗ್ಬಿಟ್ಟಿರುತ್ತೆ. ಅವ್ರು ಮತ್ತೆ ಹೋಗ್ತಾರೆ, ಮೇಡಮ್ ಮತ್ತೆ ಬನ್ನಿ ತಗೋತೀವಿ ಅಂತ ಮತ್ತೆ ಕಳಿಸೋದು, ವಿಡಿಯೋ ಮಾಡೋದು. ಸೊ ಅವರೆಲ್ಲ ಕ್ವಶನ್ ಮೇಲೆ ವೈಟೇಜ್ ಹೋಗ್ಬಿಟ್ಟಿದೆ. ಸುಮ್ಮನೆ ಏನೋ ಕ್ವಶನ್ ಕೇಳೋದಪ್ಪ. ಕ್ವಶನ್ ಏನ್ ಫಾರ್ಮೆಟ್ ಕೇಳಬೇಕು, ಈ ಪ್ರೆಸ್ ಮೀಟ್ ಏನಕ್ಕೆ ಆರ್ಗನೈಸ್ ಮಾಡಿದ್ದಾರೆ, ಟ್ರೈಲರ್ ಲಾಂಚ್ ಇವೆಂಟಾ, ಟೀಸರ್ ಲಾಂಚ್ ಇವೆಂಟಾ, ಪೋಸ್ಟರ್ ಲಾಂಚ್ ಇವೆಂಟಾ, ಸಿನಿಮಾದ ಬಗ್ಗೆ ವೈಟೇಜ್ ಇರಬೇಕು. ನೀವು ವೈಟೇಜ್ ಕ್ವಶನ್ ಕೇಳಿದಾಗ 100% ಅವ್ರು ಆನ್ಸರ್ ಮಾಡೇ ಮಾಡ್ತಾರೆ. ನಮಗೂ ಮಾಡಿದ್ರು, ಎಲ್ರಿಗೂ ಮಾಡಿದ್ದಾರೆ. ಯಾವಾಗ ಸಿಲ್ಲಿ ಕ್ವಶನ್ ಮಾಡ್ತಾರೋ ಅವಾಗ ಅದು ವೈಟೇಜ್ ಸಿಗೋದಿಲ್ಲ. ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಇವ್ರೇನ್ ಮೀಡಿಯಾ ಇವೇ ಕೇಳ್ತಾರೆ ಅಂತ. ಅವ್ರಿಗೆ ಹೇಗೇನು ಗೊತ್ತಿರಲ್ಲ ಸೋಷಿಯಲ್ ಮೀಡಿಯಾ ಅಂಡ್ ಮೀಡಿಯಾ ಡಿಫ್ರೆನ್ಸ್ ಇರೋದು. ಹಾಗಾಗಿ ಕ್ವಶನ್ಗಳು ಕೇಳಬೇಕಾದ್ರೆ ಸ್ವಲ್ಪ ವೈಟೇಜ್ ಆಗಿರ್ಬೇಕು. ನಾವು ಕೇಳೋ ಕ್ವಶನ್ ಮೇಲೆ ನಮಗೆ ಕ್ಲಾರಿಟಿ ಇರೋದು ಫಸ್ಟ್. ಸುಮ್ಮನೆ ನನಗೆ ಮೈಕ್ ಸಿಕ್ಕಿದೆ ಅಂತ ನಾವು ಕ್ವಶನ್ ಮಾಡೋದು ಚೆನ್ನಾಗಿರಲ್ಲ. ನೀನು ಕೇಳೋದು ತುಂಬಾ ಸೀರಿಯಸ್ ಆಗಿ ಇರಬೇಕು, ಅದು ಅವ್ರಿಗೆ ಅರ್ಥ ಆಗ್ಬೇಕು, ಅವ್ರು ರಿಪ್ಲೈ ಮಾಡ್ಬೇಕು ನಮಗೆ. ಮತ್ತೆ ಆ ಕ್ವಶನ್ ಎಲ್ರಿಗೂ ಗೊತ್ತಾಗ್ಬಿಡ್ಬೇಕು. ಸುಮ್ಮನೆ ಏನೋ ಇದೆ ಟಿಪಿಕಲ್ ರೆಗ್ಯುಲರ್ ಆಗಿ ಕೇಳ್ತಾರೆ ಗೊತ್ತಾ, ಸಿನಿಮಾ ಬಜೆಟ್ ಎಷ್ಟಾಗಿದೆ,
ಸಿನಿಮಾ ಎಷ್ಟು ದಿನ ಶೂಟ್ ಮಾಡಿದ್ರಿ, ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ, ಎಲ್ಲರೂ ಕೇಳೋದೇ ಅಲ್ವಾ. ನೀವು ನಾನೇನೇ ಹೊಸತನ ಏನಿದೆ ಎಲ್ಲರೂ ಕೇಳ್ತಾರೆ. ಅದನ್ನ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ. ಅದ್ರ ಆಚೆ ಹೋಗ್ಬೇಕು. ಇವಾಗ ನೀವು ಇದ್ದೀರಾ, ಒಂದು ಸಿನಿಮಾ ನೀವು ಹೋಗ್ಬೇಕು, 2.5 ಗಂಟೆ ಸ್ಪೆಂಡ್ ಮಾಡ್ತೀರಾ ಒಂದು ಸಿನಿಮಾ. ಮಿನಿಮಮ್ ನೀವು ಮಾಲ್ಗೆ ಹೋದ್ರೆ ಒಂದು 2,000 ಖರ್ಚಾಗುತ್ತೆ. ಟಿಕೆಟ್, ಒಂದಿಬ್ಬರು ಫ್ರೆಂಡ್ ಜೊತೆ ಪಾಪ್ಕಾರ್ನ್ ಅದನ್ನ ತಗೊಂಡು 2,000-3,000 ಖರ್ಚಾಗುತ್ತೆ. ನೀವು 2,000-3,000 ಖರ್ಚಾಗೋದನ್ನ ಯಾಕೆ ಖರ್ಚು ಮಾಡ್ಬೇಕು ಒಂದು ಸಿನಿಮಾಗೆ? ಹೊಸ ಸಿನಿಮಾ ನಿಮ್ದು ಯಾಕೆ ನೋಡ್ಲಿ? ನಾನು ಕೇಳಿದೆ ಮೊನ್ನೆ ಯಾರಿಗೂ, ಸರ್ ನಿಮ್ದು ಹೊಸ ಸಿನಿಮಾ, ನನಗೆ ಟ್ರೈಲರ್ ಓಕೆ ಆಗಿದೆ, ನಿಮ್ಮ ಸಿನಿಮಾ ಯಾಕೆ ನೋಡ್ಬೇಕು? ನಾನು ಬರಲ್ಲ ನನ್ನ ಥಿಯೇಟ್ರಿಗೆ. ನೀವು ನನ್ನನ್ನು ಥಿಯೇಟ್ರಿಗೆ ಕರ್ಸೋಂತ ಏನು ಮಾಡಿದ್ದೀರಾ ನೀವು? ಎಲ್ಲ ಡೈರೆಕ್ಟ್ರು ಮಾಡಿ ಟ್ರೈಲರ್ ಮಾಡಿಬಿಟ್ಟಿದ್ದೀರಾ. ಹಿಂಗೆ ಕೇಳಿದಾಗ ಸ್ವಲ್ಪ 2 ನಿಮಿಷ ಸ್ಟಕ್ ಆದರು, ಏನು ಹೇಳ್ಬೇಕು ಅದಕ್ಕೆ ಅನ್ನೋದು. ಈ ಥರ ವೈಟೇಜ್ ಕೇಳೋಬಿಟ್ರೆ, ಸುಮ್ಮನೆ ಏನೋ ಸಿಲ್ಲಿ ಕ್ವಶನ್ಗಳನ್ನ ಕೇಳಿದ್ರೆ ಅದು ವರ್ಕೌಟ್ ಆಗಲ್ಲ. ಹೇಗೇನು ಅದು ನಮ್ಮ ಮೆಚುರಿಟಿನ ತೋರಿಸ್ಬಿಡುತ್ತೆ, ಅಲ್ಲಿ ಕಾಮಿಡಿ ಪೀಸ್ ಆಗ್ಬಿಡ್ತಾರೆ. ಇಷ್ಟು ಸಲ ನಾನು ಆಗಿದ್ದೀನಿ, ನಾನೇನೋ ಕ್ವಶನ್ ಕೇಳೋಕೆ ಹೋಗಿ ಅದು ಸರಿ ಕನ್ವೆ ಆಗಿದೆ, ಆ ಥರ ಆಗಿದ್ದು ಇದೆ ನನಗೆ. ಆ ಎಕ್ಸ್ಪೀರಿಯನ್ಸ್ ಅದನ್ನು ಕಲ್ತ್ಕೊಂಡಿದ್ದೀನಿ ನಾನು. ರಿಪೀಟ್ ಮಾಡೋಕೆ ಹೋಗಲ್ಲ. ಇವಾಗ ನಾನು ಹೋದ್ರೆ ರಮೇಶ ಬಂದನ್ಗುರು ಕ್ವಶನ್ ಕೇಳ್ತಾನೆ, ಚೆನ್ನಾಗಿ ಕೇಳ್ತಾನೆ ಅಂತ ರೆಡಿ ಇರ್ತಾರೆ. ಒಂದು ನೋಟ್ ಆಗಿದೆ 100% ಅವ್ರು ವೆಯ್ಟ್ ಮಾಡ್ತಾರೆ. ನೀನು ಬಂದಿದೆ ಅಂದ್ರೆ ಇವತ್ತು ಕ್ವಶನ್ ಸುಲಿ ಮಾಡಿ ಅಂತಾರೆ. ಹಂಗಂತ ನಾನು ಸುಮ್ಮನೆ ತಿಕ್ಲ ಕ್ವಶನ್ ಕೇಳಲ್ಲ. ವೈಟೇಜ್ ಕ್ವಶನ್, ಸಿನಿಮಾ ಸಂಬಂಧಪಟ್ಟಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಕೇಳಿ ಅವ್ರಿಗೂ ಖುಷಿ ಆಗತ್ತಾರ. ಯಾಕಂದ್ರೆ ಅವರೇ ಬರ್ತಾರೆ, ಆಯ್ತು ಸರ್ ಚೆನ್ನಾಗಿತ್ತು ಸರ್ ಕ್ವಶನ್ ಅಂತ. ಅದೇ ನಮ್ಗೆ ಅಷ್ಟೇ. ಇನ್ನು ಆಫೀಸಲ್ಲಿ ಇದ್ದೇ ಇರುತ್ತೆ, ಬರ್ತೀವಿ, ಬೇರೆ ಪ್ರೆಸ್ಬಿಟ್ಟು ಹೋಗ್ತೀವಿ, ಇನ್ನೊಂದು ರೊಟೇಷನ್ ಇದ್ದೇ ಇರುತ್ತೆ ನಮಗೆ. ಸಿನಿಮಾ ಅಂತಂದ್ರು ಮಾಧ್ಯಮದವರಿಗೆ ಪ್ರಶಸ್ತಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ತುಂಬಾ ಇಂಪಾರ್ಟೆಂಟ್ ಬಿಡಿ. ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ದು ಕಾಲೇಜ್ ಲೆಕ್ಕಾಚಾರ ತಗೊಂಡ್ರೆ ಆಲ್ಮೋಸ್ಟ್ 15 years ಲೆಕ್ಕಾಚಾರ ಬರುತ್ತೆ ನಮ್ದು. ಪತ್ರಿಕೆಯಿಂದ ಹಿಡಿದು, ಪತ್ರಿಕೆ ಹಾಕಿದ್ದೀನಿ ಕೂಡ ನಾನು, ಬೇರೆ ಕಡೆ ಹೋಗಿ ಪತ್ರಿಕೆಗಳನ್ನ ಕೊಟ್ಟಿದ್ದೀವಿ. ಇದೆಲ್ಲ ಜರ್ನಿ ಮಾಡ್ಕೊ ಬಂದ ನಮ್ಮ ಲೈಫಲ್ಲಿ ನಮ್ಮ ಮನೆ ಬರೋಕೆ ಒಂದು ಪ್ರೈಸ್ ಇರ್ಲಿಲ್ಲ, ಒಂದೇ ಒಂದು ಕಾರ್ಡ್ ಯಾರು ಕೊಟ್ಟೂ ಇರ್ಲಿಲ್ಲ. ಎಲ್ಲ ಹೇಳೋರು ಅಷ್ಟೇ, ನಮ್ಮ ರಿಲೇಷನ್ ಎಲ್ಲ ಹೇಳ್ಕೊಳೋರು. ಸಡನ್ ಆಗಿ ಒಂದಿನ ಫೋನ್ ಬರುತ್ತೆ, ಇವರನ್ನು ಸೆಲೆಕ್ಟೆಡ್ TN80 ಅಂತ ಹೇಳಿ. ಸೊ ಐ ಥಿಂಕ್ ನಿಮಗೆ ಬಂದಿರೋದು ಸೇಯಿಂಗ್ ದಟ್ ನಾಮಿನಿಗಳಲ್ಲಿ ನಾಮಿನಿಗಳಲ್ಲಿ ಈ ತರ ಇರುತ್ತೆ, ಬರ್ಬೇಕಾಗತ್ತೆ. ನನಗೆ ಅವಾಗ್ಲೂ ಕ್ಲಾರಿಟಿ ಇಲ್ಲ, ನಮ್ಗೆಲ್ಲ ಯಾರು ಕೊಡ್ತಾರೋ. ನನಗೆ ಪ್ರತಿ ಸಲ ಯಾರೋ ಅವಾರ್ಡ್ ತಗೊಂಡಾಗ ನೋಡ್ತಿದ್ದಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಯಾವ ಕೊಡ್ತಾರೋ, ನಾವೇನ್ ಕಾಣಿಸ್ತೀವ ಇಲ್ವಾ, ನಾವ್ ಇದೀವ ಇಲ್ವಾ ಫೀಲ್ಡಲ್ಲಿ ಹೋಗ್ಲಿ, ನಾವು ವರ್ಕ್ ಮಾಡ್ತಿದೀವ ಇಲ್ವಾ, ನಮ್ಮ ಕಡೆ ಗಮನ ಇದೆಯಾ ಇಲ್ವಾ ಅಂತ ಹಂಗ ಅನ್ಕೊಂಡ್ ನೆಕ್ಸ್ಟ್ ಓಲಿ ಬಿಡಪ್ಪ, ಅವ್ರಿಗೆ ಬೇಕಾದ್ರೆ ಕೊಟ್ಕೋತಾರೆ, ಲಾಬಿ ಮಾಡ್ಕೊಂತಾರೆ, ನಮ್ದು ಏನೈತೆ ನಮ್ಮನ್ನೆಲ್ಲ ನೋಡಲ್ಲ, ಅವ್ರು ಯಾರು ಬೇಕು ಒಂದು ಟೀಮ್ ಇರುತ್ತೆ, ಅವ್ರು ಬೇಕಾದ್ರೆ ಕೊಟ್ಕೋತಾರೆ, ಈ ತರನ ಇದ್ದಿದ್ದು. ಸೊ ಯಾವಾಗ ನಿಮ್ದು ಕಾಲ್ ಬಂದಿತ್ತು, ನಾಮಿನೇಷನ್ ಇದೆ, ನೀವು ಬಂದಿರಿ ಅಂತ ಹೇಳಿದ್ರೆ ಅವಾಗ್ಲೂ ಕ್ಲಾರಿಟಿ ಇಲ್ಲ ನನಗೆ. ಹೇಳ್ತಾರೆ ಸುಮ್ಮನೆ ಒಬ್ಬರ ಕೇಳಿರ್ತಾರೆ ಅಂತ ಅನ್ಕೊಂಡಿದ್ದು. ಯಾವಾಗ ಆದ್ರೂ ಒಂದು ಆಸೆಯಿಂದ ನಾನು ಹೊಸ ಬಟ್ಟೆ ಎಲ್ಲ ಹೊಲ್ಸ್ಕೊಂಡು ಗ್ರೌಂಡ್ ಇಳಿದಾಗ ಕರೆದಾಗ ನೋಡೋ ನಮ್ಮ ಟೀಮೇ ಇತ್ತು, 45 ಜನ ನನ್ನ ಟೀಮೇ ಇತ್ತು. ನಾನು ಹೇಳಿದ್ದೆ ಸುಮ್ಮನೆ ಅವಾರ್ಡ್ ತಗೋತಿದ್ದೀನಿ ಅಂತ ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೆ. ಆಫೀಸಿಂದ ಫ್ಯಾಮಿಲಿ ಗ್ರೂಪ್ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ರಾಯಚೂರಿಂದ, ಈ ಕಡೆ ಅರಸೀಕೆರೆಯಿಂದ, ಹಾಸನಿಂದ, ಬೆಂಗಳೂರಿಂದ, ಸಿಟಿ ಹುಡುಗಿ ಸುಮಾರು 60-70 ಜನ ನಮ್ಮ ಟೀಮೇ ಇತ್ತು ಅವತ್ತು. ನಿಮ್ಮ ಇದರಲ್ಲಿ 40-50 ಅವಾರ್ಡ್ ಫಂಕ್ಷನ್ ಅಲ್ಲಿ ಇತ್ತು. ಬಟ್ TN80 ಅವಾರ್ಡ್ ನನಗಂತೂ ತುಂಬಾ ಸ್ಪೆಷಲ್. ನನ್ನ ಜೀವನದಲ್ಲೂ ತಗೊಂಡು ಮೊಟ್ಟ ಮೊದಲ ಅವಾರ್ಡ್. ಅದು ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಗುರುತಿಸಿ ಕೊಡೋದಿದೆಯಲ್ಲ, ಅದು ನಿಜವಾಗ್ಲೂ ಬೇಕು ಅದಕ್ಕೆ. ಆಮೇಲೆ ಆರ್ಗನೈಸ್ ಮಾಡೋದು, ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡೋದು, ಇಟ್ಸ್ ತುಂಬಾ ಟಫೆಸ್ಟ್ ಜಾಬು. ಅದನ್ನ ಈಗ ನನಗೆ ಕೊಡ್ತಿದ್ದೀರಾ ಅಂತಂದ್ರೆ ನಮ್ಮನ್ನು ಕ್ವಶನ್ ಮಾಡೋರು ಇರ್ತಾರೆ, ಅವ್ನಿಗೆ ಯಾಕೆ ಕೊಡ್ತಿದ್ದೀರಾ ಅಂತೇಳಿ. ಅದನ್ನು ನೀವು ಮ್ಯಾನೇಜ್ ಮಾಡಬೇಕು. ಮತ್ತೆ ರಿಯಲ್ ಟ್ಯಾಲೆಂಟ್ನ ಹುಡುಕ್ಬೇಕು. ನಿಮ್ಗೆ ಯಾರೋ ಕ್ಲೋಸ್ ಇದ್ದಾರೆ ಅನ್ನೋ ಕಾರಣಕ್ಕೆ ಕೊಟ್ಟಿರೋದು ಅಲ್ಲ. ಆಮೇಲೆ ನಾನು ಅನ್ಕೊಂಡೆ, ನನ್ನ ಜೊತೆ ಒಂದಷ್ಟು ಜನ ತಗೊಂಡ್ರಲ್ಲ, ಎಲ್ಲ ವರ್ತೆ, ಎಲ್ಲ ಅವ್ರವ್ರ ಫೀಲ್ಡಲ್ಲಿ ಅವ್ರವ್ರ ಲೈನಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡೇ ಬಂದಿದ್ದಾರೆ. ಐ ಥಿಂಕ್ ಆ ಸೆಲೆಕ್ಷನ್ ಕ್ರೆಡಿಟ್ಸ್ ಆಲ್ವೇಸ್ ಗೋಸ್ ಟು ಅವರ್ ಜೂರಿ ಮೆಂಬರ್ಸ್. ಪ್ರತಿಯೊಂದು ಚಾನೆಲ್ ಇಂದ ಬಂದಿರೋದನ್ನ ಕೂತ್ಕೊಂಡು ವೆರಿಫೈ ಮಾಡಿ, ಜೂರಿ ಸೆಲೆಕ್ಟ್ ಮಾಡಿ, ಅದು ನಿಮ್ ತನಕ ಬರುದು. ಹೌದು, ನಿಜ. ನಾನು ಅದೇ ಹೇಳಿದ್ದು, ಆ ತರ ಸೆಲೆಕ್ಟ್ ಮಾಡೋದು ಇದೆಯಲ್ಲ, ಅವರೆಲ್ಲರೂ ತುಂಬಾ ಹಾರ್ಡ್ ವರ್ಕರ್ಸ್. ನಮ್ಗೆ ಇನ್ಫ್ಯಾಕ್ಟ್ ನನಗಿಂತ 1 ವರ್ಷ, 2 ವರ್ಷ, 3 ವರ್ಷ ಸೀನಿಯರ್ಸ್ ಕೂಡ ಇದ್ದಾರೆ ನನ್ನ ಜೊತೆ ತಗೊಂಡಿದ್ದವರೆಲ್ಲರೂ. ಅವರೆಲ್ಲರೂ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡೇ ಬಂದಿರೋ. ನೀವು ಆಗ್ಲೇ ಹೇಳಿದ್ರಿ ಯಶೋಧನ್ ಬಗ್ಗೆ, ಅವ್ರಿಗೆ ಹೇಳ್ತಾರೆ, ಅವ್ರದ್ದೆಲ್ಲ ತುಂಬಾ ಸ್ಟ್ರಗಲ್ ಇದೆ ಲೈಫಲ್ಲಿ. ನಾನು ಹುಡುಗಾಗಿ ಎಷ್ಟು ಫೈಟ್ ಮಾಡಿದ್ದೀನಿ ಅಂದಾಗ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇರುತ್ತೆ ಫೀಲ್ಡಲ್ಲಿ. ಯಶೋಧ ಅಷ್ಟು ಸ್ಟ್ರಾಂಗ್ ಇರೋದಕ್ಕೆ ಇವತ್ತು ಅವ್ಳು ಸ್ಟಫ್ ಆಗಿ ನಿಂತಿರೋದು, ತುಂಬಾ ಸ್ಟ್ರಾಂಗ್ ಆಗಿ ನಿಂತಿರೋದು. ಅವಳೇನೋ ಸ್ವಲ್ಪ ಸಣ್ಣ ಆಗ್ಬಿಡುತ್ತೆ, ತಣ್ಣಗಾಗ್ಬಿಟ್ಟಿದ್ರೆ ಊರು ತಿಂದ್ಬಿಡ್ತಾರೆ ಫೀಲ್ಡಲ್ಲಿ. ಅವಳಂಗಿರೋದಕ್ಕೆ ಯಾರು ಟಚ್ ಮಾಡೋಕ್ಕಾಗಲ್ಲ, ಮಾತಾಡ್ಸಲ್ಲ ಅವ್ಳನ್ನ. ಭಯಂಕರ ಟೆರರ್ ಆ ಥರ ಇರಬೇಕು. ನಮ್ದು ಅಷ್ಟೇ, ಒಂದು ಹುಡುಗಿಯಾಗಿ ಅವ್ಳಿಗೆ ಅಷ್ಟು ಕಷ್ಟ ಇದ್ದಾಗ, ಹುಡುಗರಾಗಿ ಸುಮಾರು ಕಷ್ಟಗಳಿರ್ತವೆ. ಫೀಲ್ಡ್ ಒಳಗಡೆ ಅಂತೂ ಕಾಲಿಡೋರೇ ಜಾಸ್ತಿ. ಬಟ್ ನಾನು ನನ್ನ TV5 ಸಂಸ್ಥೆ ಬಗ್ಗೆ ನಾನು ಯಾವಾಗಲೂ ಗುಣಿಯಾಗಿರ್ಬೇಕು. TV5 ನಾನು ಕೆಲಸ ಬಿಟ್ಟು ಹೋಗಿ ಮತ್ತೆ ಸೇರ್ಕೊಂಡಿದ್ದು ಬಂದು 2 years ಮಾಡಿದೆ ನಾನು ಬುಲೆಟಿನ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಬೇಕಾದ್ರೆ. ಅಷ್ಟು ಡೆವಲಪ್ಮೆಂಟ್ಸ್ ಆಯ್ತಲ್ಲಿ ನಾನು ಯಾಕೋ ಸೆಟ್ ಆಗಲಿಲ್ಲ. ನಾನು ಆಚೆ ಹೋಗ್ಬಿಟ್ಟೆ. 1 ತಿಂಗಳು ಊರಲ್ಲಿ ಹೋಗಿದ್ದು, ಆಮೇಲೆ ಮತ್ತೆ ಬೇರೆ ಚಾನಲ್ ಸೇರ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋದು. ಅಲ್ಲೇನೋ ಅಷ್ಟು ಪ್ರಾಬ್ಲಮ್ ಆಯಿತು ಅಂತೇಳಿ ಇಲ್ಲಿ ಆಪ್ಷನ್ ಇತ್ತು ನನಗೆ. ಒಬ್ರು ಈ ಪ್ಲೇಸಿಗೆ ಖಾಲಿ ಆಗಿತ್ತು. ನಮ್ಮ ಹಳೆ ಅನಿಲ್ ಸಿಂಗ್ ಅಂದ್ರೆ ಇದ್ರು. ಸರ್ ಹಿಂಗೆ ಇದೆಲ್ಲ ಅವಕಾಶ ಬರ್ತೀನಿ. ಅವ್ರು ಹಿಂದೂ ಮುಂದೆ ನೋಡಿದ್ರೆ ಓಕೆ ಅಂದ್ರೆ. ಯಾಕೆ ಅಂದ್ರೆ ನಾನು BP ಆಗಿದ್ದಾಗ ಅಷ್ಟು ವರ್ಕ್ ಮಾಡ್ತಿದ್ದೆ. ನನಗಿನ್ನೂ ಅವಾಗ ನೀವೊಂದು ಆಪರ್ಚುನಿಟಿ ಸಿಕ್ತಾಗ
ಚೆನ್ನಾಗಿ ವರ್ಕ್ ಮಾಡ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಹೆಂಗಿತ್ತು ಅಂದ್ರೆ ನನಗೆ ಬೆಳಿಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೂ ಶಿಫ್ಟ್ ಇದ್ದಿದ್ದು, ಮತ್ತೆ 2 ಗಂಟೆಯಿಂದ 10 ಗಂಟೆವರೆಗೂ ನಾನು ಡೈಲಿ 6 ಗಂಟೆಯಿಂದ 2 ಗಂಟೆವರೆಗೂ ಸಿನಿಮಾ ಪ್ರೆಸ್ ಮೀಟ್ ಎಲ್ಲ ಮುಗಿಸ್ಕೊಂಡು 2ರಿಂದ 10 ಗಂಟೆವರೆಗೂ ಬುಲೆಟಿನ್ ಮಾಡ್ತಿದ್ದೆ, ಪ್ರೊಡ್ಯೂಸರ್ ಮಾಡ್ತಿದ್ದೆ. ಒಳಗಡೆ ಕೂತ್ಕೊಂಡು ನ್ಯೂಸ್ ಬ್ರೇಕಿಂಗ್ ಬರ್ತಿತ್ತಲ್ಲ ಅದೆಲ್ಲ ನಾನೇ ಮಾಡ್ತಿದ್ದು. ಅದಾದ್ಮೇಲೆ ಕೆಲವೊಂದು ಬ್ರೇಕಿಂಗ್ ನ್ಯೂಸ್ಗಳಿಗೆ ನ್ಯಾಷನಲ್ ಏನೋ ಆಗ್ತಿತ್ತು. ಅವಾಗ ಒಂದು ಇದ್ದಾಗಿತ್ತು ನೋಡಿ, ಇಸ್ರೇಲ್ ಯಾವುದೋ ಒಂದು ಕಡೆ ಇದ್ದಾಗಿತ್ತು, ಅವಾಗ ವಾರ ಆಗಿತ್ತು. ಅವಾಗಲೂ ಕೂಡ ನಾನು ಸ್ಟೋರಿ ಬರೆದು ನಾನೇ ಲೈವ್ ನಿಂತ್ಕೊತಿದ್ದೆ, ನಾನೇ BPI ಆಗಿ ಸ್ಟೋರಿ ನಾನೇ ಬ್ರೇಕಿಂಗ್ ರೆಡಿ ಮಾಡಿ ಲೈವ್ ನಿಂತ್ಕೊತಿದ್ದೆ. ಇಂಟ್ರೆಸ್ಟ್ ಅವಾಗ ಅವ್ರು ಅದೆಲ್ಲ ನೋಡ್ತಿದ್ರು, ನೋಡಿ ಓಕೆ ವರ್ತ್ ಆಗ್ತಾನೆ ಹುಡುಗ ಅಂತೇಳಿ ಅವ್ರು ನನ್ಗೆ ಕರೆದ ಅವಕಾಶ ಕೊಟ್ಟರು. ನನಗೆ 50 ಆಗುವಷ್ಟು ಆಯ್ತು ರಮೇಶ್ ಎಷ್ಟು ಅಂತೇಳಿ ಸಂಬಳ ಫಿಕ್ಸ್ ಮಾಡಿದಾಗ ಎಗೇನ್ ಒಳಗಡೆ ಎಂಟ್ರಿ ಆದ್ನಲ್ಲ, ಅವಾಗ ನೋಡ್ಬೇಕು ನೀವು ಮುಖದಲ್ಲಿ ಎಂಟ್ರಿ ಕೊಟ್ಟಿದ್ದೆಲ್ಲ ಖುಷಿ ತರ ಒಳಗೆ ನನ್ನ ಓಡ್ಸಕ್ ತುಂಬಾ ಪ್ರಯತ್ನಗಳು. ಬಟ್ ಸಂಸ್ಥೆ ಬಿಡ್ಲಿಲ್ಲ ನನ್ಗೆ ಆಚೆ ಹಾಕ್ಬೇಕು ಅನ್ಕೊಂಡು ಸುಮಾರು ಜನ ಟ್ರೈ ಮಾಡಿ ಅವರೇ ಹೋಗ್ಬಿಟ್ರು. ನಾನು ಯಾರು ಆಚೆ ಹಾಕ್ಬೇಕು ಅವರೇ ಹೋಗ್ಬಿಟ್ರು. ನಾನು ಯಾರೇ ಕೆಟ್ಟದ್ದು ಬಯಸಕ್ ಹೋಗ್ಲಿಲ್ಲ, ಅವರೆಲ್ಲ ಆಚೆ ಹೋದ್ರು. ಅಗೈನ್ TV5 ಸಂಸ್ಥೆ ಇದ್ದಾಗಲೇ ನನಗೆ TNIT ಅವಾರ್ಡ್ ಬಂದಿದ್ದು, ಕರೆದು ನಾನು ಫಿಲಮ್ ಬ್ಯೂರೋ ಹೆಡ್ ಮಾಡಿರೋದು. ಸಂಸ್ಥೆ ಒಂದು ಬ್ಯೂರೋ ಹೆಡ್ ಅಂತ ಕೊಡೋದಿದೆ, ಅಷ್ಟು ಈಸಿ ಅಲ್ಲ. ನಿನ್ನ ಹತ್ರ ಕೆಪಾಸಿಟಿ ಇದೆಯಾ, ನಿನಗೆ ಅದನ್ನ ಮಾಡ್ತೀಯಾ, ಇಲ್ಲ ಏನಾದರೂ ಹೇಳಿದ್ರೆ ಆಗುತ್ತಾ ಅಂತೇಳಿ. ಹೇಗೆ ನನ್ನ ಜೊತೆ ನನ್ನ ಟೀಮ್ ಮೇಟು, ನನ್ನ ಕೊಲೀಗು ಅಪೇಕ್ಷಾ, ಅವಳಂತೂ ಚಿಂದಿ ಕೆಲಸದಲ್ಲಿ ಒಂದಿನ ಅಪೇಕ್ಷೆ ಇಲ್ಲ ನಮ್ಮ ಕೈಕಾಲ ಆಡೋದಿಲ್ಲ ಆಫೀಸ್ ಒಳಗಡೆ. ನನಗೆ ಪರ್ಸ್ನಲಿ ಅಷ್ಟು ಕೆಲಸ ಇರುತ್ತೆ ಒಳಗಡೆ. ಅವಳು ಇದ್ಬಿಟ್ಟು ನಮ್ಗೆ ಫ್ರೀ ಆಗಿರ್ತೀವಿ. ಸೊ ಅವಳ ಸಪೋರ್ಟ್ ಇಂದ ಹಿಡಿದು ಇವತ್ತು ಆ ಒಂದು ವರ್ಕ್ ಅಂತ ಬಂದಾಗ ಟೀಮ್ ವರ್ಕ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನೀವ್ ಇವತ್ತು ಇಲ್ಲಿ ನಿಂತ್ಕೊಂಡು ನೋಡತ್ತೆಗೆ ನಿಮ್ಮ ಜರ್ನಿ ಶುರು ಆಗಿತ್ತಿನದಿಂದ ಇಲ್ಲಿವರೆಗೂ ಒಂದ್ ವ್ಯಕ್ತಿ ಎಲ್ಲಾ ಕೆಲ್ಸಗಳು ಮಾಡ್ಕೊಂಡ್ ಬಂತು, ಒಂದ್ ಹಸ್ವಿತ್ತು, ಅವತ್ತಿನ ದಿನಕ್ಕೆ ಸಾಲಷ್ಟು ದುಡ್ಡು ಬಂದ್ರೆ ಸಾಕು ಅಂತ. ಇವತ್ತು ಎಲ್ಲಾರಿಗೂ ಪರಿಚಯವಾದಂತ ಮುಖ ಅಂದ್ರೆ ಜನ ನೋಡಿದಾಗ ಇವರು TVL ರಿಪೋರ್ಟರು, ಇನ್ನೊಂದು ಫಿಲಂ ರಿಪೋರ್ಟರು, ಇವ್ರೇನೋ ಸೆಲೆಬ್ರಿಟೀಸ್ ನ ಈಸಿಯಾಗಿ ಮೀಟ್ ಮಾಡ್ತಾರೆ ಅನ್ನೋದೊಂದ್ ಕಡೆ. ಇವಾಗ ನಿಂತ್ಕೊಂಡು ಆ ಒಂದು ಜರ್ನಿನ ನೋಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇಲ್ಲ, ನಾನು ಹೇಳಿದ್ನಲ್ಲ, ನನಗೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕೇಳಂಗ್ ಫೀಲ್ ಆಯ್ತು. ಆ ಲೆವೆಲ್ಗೆ ಇನ್ನು ನಾವಿನ್ನು ಹೋಗಿಲ್ಲ. ಅಂದ್ರೆ ಎಲ್ಲರಿಗೂ ಅವ್ರವ್ರ ಜರ್ನಿ ಇಸ್ ಆಲ್ವೇಸ್ ಅ ಸ್ಟ್ರಗಲ್. ನಿಮ್ ಕಷ್ಟ ನಿಮಗ್ ಮಾತ್ರ ಗೊತ್ತಿರುತ್ತೆ. ಇಷ್ಟೊಂದು ಹರ್ಡಲ್ಸ್ ದಿನನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಇರುತ್ತೆ ಎಕ್ಸ್ಪೀರಿಯನ್ಸ್. ಸೊ ಆ ಒಂದು ಜರ್ನಿ ನೋಡಿದ್ರೆ ನನಗೆ ತುಂಬಾ ಖುಷಿ ಇದೆ. ಸ್ಟ್ರಗಲ್ ಮಾಡಿದೀವಿ. ಆಮೇಲೆ ಯಾವ ಫೀಲ್ಡ್ ಹೋದ್ರು ಕೂಡ ನಿಮ್ಗೆ ಸುಮ್ಮನೆ ಕೂರ್ಸಿ ಸಂಬಳ ಕೊಡಲ್ಲ, ಸುಮ್ಮನೆ ಕೂರ್ಸಿ ಊಟ ಹಾಕಲ್ಲ. ಯು ಹ್ಯಾವ್ ಟು ಫೈಟ್. ಏನಾದ್ರು ಕ್ರಿಯೇಟಿವಿಟಿ ತೋರಿಸ್ಲೇಬೇಕು. ಅದರಲ್ಲೂ ಮೀಡಿಯಾ ಫೀಲ್ಡ್ ಅಲ್ಲಿ ನಿಮ್ಗೆ ಎವ್ರಿ ಡೇ ಕ್ರಿಯೇಟಿವಿಟಿ ಫೀಲ್ಡ್ ಅದು. ನೀನ್ ಏನಾದ್ರು ಹೊಸದಾಗಿ ಮಾಡ್ಲೇಬೇಕು. ಸುಮ್ಮನೆ ಬಂದ ಪುಟ್ಟ ಅಂದ್ರೆ ತುಂಬಾ ಸಸ್ಟೈನ್ ಆಗೋದಿಲ್ಲ. ಆ ತರ ಇದ್ರೆ ಮೀಡಿಯಾ ಫೀಲ್ಡ್ ತುಂಬಾ ಬೇಗ ಆಚೆ ಹೋಗ್ತಾರೆ. ನಾನ್ ಕಂಡ್ಕೊಂಡಿರೋ ಸತ್ಯ ಇದು. ನೀನ್ ಏನ್ ತುಂಬಾ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡು ನಾನು ಇಷ್ಟೇ ಮಾಡ್ತೀನಿ ಅಂತ ಯಾವಾಗ ಬರ್ತೀಯೋ ತುಂಬಾ ಆಚೆ ಬೇಗ ಹೋಗ್ಬಿಡ್ತಾರೆ ಅವ್ರು ಸಸ್ಟೈನ್ ಆಗೋದಿಲ್ಲ. ಆಮೇಲೆ ಒಂದೇ ಡಿಪಾರ್ಟ್ಮೆಂಟ್ ಯಾವತ್ತೂ ನಂಬ್ಕೋಬಾರ್ದು ಮೀಡಿಯಾದಲ್ಲಿ. ಇದು ನಾನು ಕಂಡ್ಕೊಂಡ್ರೆ ಎರಡನೇ ಸತ್ಯ. ನಾನು ಆಗ್ಲೇ ಹೇಳಿದ್ನಲ್ಲ, ಸಿನಿಮಾ ಮುಚ್ಚೋಯ್ತಪ್ಪ, ನಾಳೆ ಬೆಳಗ್ಗೆ ಸಿನಿಮಾ ಎಲ್ಲ ಕ್ಲೋಸ್, ವಾಟ್ ನೆಕ್ಸ್ಟ್? ಸ್ಪೆಷಲ್ ಬರೀತೀನಿ ಸರ್, ನಾನು ಇರಾನ್ ಹೆಸರು ಬಗ್ಗೆ ಬರೀತೀನಿ. ಸರಿ ಬರೀ. ನಾಳೆ ಇಲ್ಲ ಯಾವ್ದು ವಿದೇಶದ ಯಾವ್ದು ತಗೊಳಂಗಿಲ್ಲ, ಓನ್ಲಿ ಫಾರ್ ಇಂಡಿಯಾ ಅಂತಂದ್ರೆ ಸರ್ ನಾನು ಗುಜರಾತ್ ಒಂದು ಏನೋ ಗ್ಯಾಂಗ್ ರೇಪ್ ಆಯ್ತು, ಅದ್ರ ಬಗ್ಗೆ ಬರೀತೀನಿ ಸರ್. ಆಕ್ಸಿಡೆಂಟ್ ಅದ್ರ ಬಗ್ಗೆ ಓಕೆ ಬರೀ. ಎಲ್ಲ ಮುಗಿದಪ್ಪ, ನೆಕ್ಸ್ಟ್ ಏನ್ ಮಾಡ್ತೀನಿ? ನಾನು BP ಮಾಡ್ತೀನಿ ಸರ್. ಯಾರು ಇಲ್ಲ ಸರ್, ಕಾಪಿ ರೈಟರ್ ಮಾಡ್ತೀನಿ ಸರ್. ಎಲ್ಲ ಡಿಪಾರ್ಟ್ಮೆಂಟ್ ಗೊತ್ತಿರಬೇಕು ಮೀಡಿಯಾ ಫೀಲ್ಡ್ ಅಲ್ಲಿ. ನನ್ನ ಫ್ರೆಂಡ್ಸ್ಗೂ ಹೇಳ್ತಿರ್ತೀನಿ, ಎಲ್ಲ ವಿಷಯ ಗೊತ್ತಿರಬೇಕು. ಈ ಒಂದು ಫೀಲ್ಡ್ ಹೊಸೊಬ್ರು ಬರೋದಾದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಫೀಲ್ಡ್ ನಾನೇನ್ ಮಾಡ್ಕೊಂಡ್ ಬಂದ್ರು ಅದ್ ಮಾಡ್ಕೊಂಡ್ ಬಂದೆ ಅಂತೀನಿ. ಡೇ 1 ಎಷ್ಟೋ ಜನ ಹೇಳಿದ್, ನೀವು ಕ್ವಶನ್ ಕೇಳಿದ್ದಕ್ಕೆ ಸುಮಾರು ಜನ ಇದಾರೆ ನಮ್ಮಲ್ಲಿ, ಈಗಲೂ ಇದಾರೆ. ಅವರು ನೋಡಕ್ಕೆ ಚೆನ್ನಾಗಿದ್ದೀನಿ, ನನ್ನ ವಾಯ್ಸ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಡೈರೆಕ್ಟ್ ಆಂಕರಿಂಗ್ ಹೋಗ್ಬಿಡ್ತಾರೆ. ಫುಲ್ ಆಂಕರಿಂಗ್ ಹೋಗಿ ಫುಲ್ ಅಬ್ರ ಇಕ್ತಾರೆ. ಅವ್ರನ್ನ ಕರ್ಕೊಂಡ್ಬಂದು ಏವಿ ಮಾಡೋದು ಮಾಡಕ್ ಬರಲ್ಲ ಅವ್ರಿಗೆ. ಸುಮಾರು ಜನ ಇದ್ದಾರೆ. ಒಂದ್ ವ್ಯಕ್ತಿ ಪ್ರತಿಯೊಂದನ್ನು ಕಲೀಲೇಬೇಕು. ಡೇ 1 ಈಗ ನಿಮ್ಗೆ ಕಾಪಿರೇಟ್ ಇಂದ ಸ್ಟಾರ್ಟ್ ಆದ್ರೆ ನಿಮ್ ಜರ್ನಿ ಆಂಕರ್ವರ್ಗು ಈ ಮಿಡ್ಲಲ್ಲಿ ಏನ್ ಬರುತ್ತಲ್ಲ ಇದೆಲ್ಲ ಗೊತ್ತಿರ್ಬೇಕು. ನಿಮ್ ಟಚ್ ಆದ್ರೂ ಇರ್ಬೇಕು ಅಟ್ಲೀಸ್ಟ್. ಗೊತ್ತಾಯ್ತು. ಈ ಟಚ್ ಆದ್ರೂ ಇದ್ರೆ ನಿಮ್ಗೆ ಯಾವ ಕ್ವಶನ್ ಮಾಡಲ್ಲ ಬಂದು. ಫಾರ್ ಎಕ್ಸಾಂಪಲ್ ಯಾರಾದ್ರೂ ನಾವು ಆಂಕರಿಂಗ್ ಕೂತಾಗ ಯಾವುದೇ ಸಿಚುವೇಶನ್ ಇದ್ರೂ ಯಾವುದೇ ಹ್ಯಾಂಡಲ್ ಮಾಡಬಹುದು. ಯಾರು ಬಂದು ಮಾತಾಡಬಾರದು. ಸ್ಪೆಷಲ್ ನನಗೆ ಆ ವಿಚಾರದಲ್ಲಿ ಅಗೇನ್ TV5 ಗೆ ನಾನು ಹೇಳೋದು, ನಾನು BP ಕಲ್ತಿದ್ದು, ಕಾಪಿ ರೈಟಿಂಗ್ ಕಲ್ತಿದ್ದು, ರಿಪೋರ್ಟಿಂಗ್ ಕಲ್ತಿದ್ದು, ಡೆಸ್ಕ್ ಲೈವ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದನೇ ನಂದು. ಫಸ್ಟ್ ಸಾರ್ ನಾನು ಡೆಸ್ಕ್ ಲೈವ್ ಕೊಡ್ತೀನಿ ಅಂತ ಹೇಳಿ ಒಬ್ರು ಕೇಳ್ಕೊಂಡಾಗ ಎಡಿಟರ್ ಇದ್ದಾಗ ಅಳಬ್ರು, ನೋಡ್ರಿ ಲೈವ್ ಅದೆಲ್ಲ ಮಿಸ್ಟೇಕ್ ಆಗ್ಬಿಡುತ್ತೆ ಸರ್, ಒಂದ್ ಚಾನ್ಸ್ ಕೊಡಿ, ಚೆನ್ನಾಗಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಬಿಟ್ಬಿಡ್ತೀನಿ, ನಾನು ಮಾಡಲ್ಲ. ಫಸ್ಟ್ ಲೈವ್ ಕೊಟ್ಟೆ ನಾನು. ಅದೇ ಇದ್ದುದೇ ನಡೀತಾ ಇತ್ತವಾಗ. ಅವ್ರು ಓಕೆ ಕೊಡ್ಬೋದು, ನಾವು ಅಲ್ಲಿಂದ ಸ್ಟಾರ್ಟ್ ಆಯ್ತು ಲೈವ್. ಆ ತರ ನಿಮ್ಗೆ ಎಲ್ಲ ವಿಷಯಗಳು ಗೊತ್ತಿದ್ರೆ ಸಸ್ಟೈನ್ ಆಗ್ತವೆ ತುಂಬಾ ವರ್ಷಗಳ ಕಾಲ. ಮತ್ತೆ ಇಲ್ಲಾಂದ್ರೆ ಇನ್ನೊಂದ್ ಕಡೆ ಅವಕಾಶಗಳು ಸಿಗುತ್ತೆ. ನೀವು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ನಿಮ್ಗೆ ಆ ಆಫೀಸಲ್ಲಿ ಬೇರೆ ಚಾನಲ್ ಅಲ್ಲಿ ಆ ಪೋಸ್ಟ್ ಇಲ್ಲ, ಈ ಪೋಸ್ಟ್ ಇದ್ದಾರೆ ಅಂತಾರೆ. ಇಲ್ಲ ಸರ್ ಆ ಪೋಸ್ಟ್ ಆಗಲ್ಲ ಅನ್ಬಿಡ್ತೀವಿ ಅವಾಗ. ಓಕೆ ಅದಿಲ್ಲ ಅಂದ್ರೆ ಇದು ಆಪ್ಷನ್, ಎಲ್ಲದೂ ಅದು ಆಪ್ಷನ್. ಒಂದು 10 ಆಪ್ಷನ್ ಇಟ್ಕೋಬೇಕು ನಾವು. ಬಟ್ ಫೋಕಸ್ ಒಂದೇ ಇರಬೇಕು.
ನಾನು ಸಿನಿಮಾ ಬ್ಯೂರೋ ಹೆಡ್ ಆಗ್ಬೇಕು ಅಂತಿತ್ತು, ಸಿನಿಮಾ ಬ್ಯೂರೋದಲ್ಲಿ ಇರಬೇಕು ಅಂತಿತ್ತು, ಸಿನಿಮಾದವ್ರನ್ನ ಇಂಟರ್ವ್ಯೂ ಮಾಡ್ಬೇಕು ಅಂತಿತ್ತು. ಬಟ್ ಎಲ್ಲ ಟಚ್ ಮಾಡ್ಕೊಂತಿದ್ದೆ, ಅಲ್ಲೊಂದ್ಸಲ ಬುಕ್ ಬರ್ತಾ ಇದ್ದೆ. ಬಟ್ ಫೋಕಸ್ ಮಾತ್ರ ಒಂದಿದ್ರೆ ಸಸ್ಟೈನ್ ಆಗೋದು ತುಂಬಾ ಈಸಿ ಆಗುತ್ತೆ. ಅಂಡ್ ಈ ಎಲ್ಲಾ ಜರ್ನಿಗಳಲ್ಲಿ ನಂದು ಮೀಡಿಯಾ ಬಂದಾದ್ಮೇಲೆ ಒಂದ್ ಚಾನಲ್ ಇದ್ದಾಗ ಮದುವೆ ಆಯ್ತು. ಮದುವೆ ಆದ್ಮೇಲೆ ನಮ್ ಲೈಫೇ ಟರ್ನ್ ಸರ್ವ ಅಂತ ಆಸೆಗಳೆಲ್ಲ ಅನ್ಕೊಂಡಿದ್ದೆಲ್ಲ ಈಸಿ ಆಗೋಯ್ತು. ವೈಫ್ ಬಂದಾದ್ಮೇಲೆ ಒಂದಷ್ಟು ಪ್ರಮೋಷನ್ಗಳು ತರ ಹೇಗೆ TV5 ಬಂದಿದ್ದಾಗಿರ್ಬೋದು. ನಮ್ಮ ಮಗಳು ಹುಟ್ಟಿದ್ಮೇಲಂತೂ ಇನ್ನೂ ಚಿಂದಿ, ಅದು ಲಕ್ ಅಂತಾರಲ್ಲ, ಇನ್ನೊಂದು ಮಗಳು ಹುಟ್ಟಿದ್ ನನಗೆ ಗಂಡು ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಹೊಸೂರಲ್ಲಿ ಡೆಲಿವರಿ ಆಗಿದ್ದು. ನಾನು ಅದು ಎಕ್ಸ್ಪೀರಿಯನ್ಸ್ ಇರುತ್ತೆ ಗೊತ್ತಾ, ಸಿನಿಮಾದಲ್ಲಿ ಓಡ್ತಿರ್ತಾರಲ್ಲ, ಏನಾಗ್ಬಿಡುತ್ತೋ ಆ ಟೆನ್ಷನ್. ಹಾಸ್ಪಿಟಲ್ ಓಡ್ತಾ ಇದ್ದೀನಿ, ಆ ಕಡೆಯಿಂದ ಈ ಕಡೆ ಸಿನಿಮಾ ಸ್ಟೈಲ್ ಓಡ್ತಿದ್ದೀನಿ ನಾನು. ಡಾಕ್ಟರ್ ಬಂದ್ರು, ಆ ಕಡೆ ತಮಿಳ್ನಾಡಲ್ಲಾಗಿದ್ದು. ಡಾಕ್ಟರ್ ಬಂದು ತೋರ್ಸ್ಬಿಟ್ಟು ಪೊಣ್ಣು ಅಂದ್ರೆ ಹೆಣ್ಣು ಹುಡುಗಿ ಅಂತ ತೋರಿಸಿದ್ರು. ನಾನು ತುಂಬಾ ಡಿಸಪಾಯಿಂಟೆಡ್. ನಾನು ಅಯ್ಯೋ ಹೆಣ್ಣಾಗೋಯ್ತೆ, ಗಂಡಾಗಬೇಕು ಅಂತ ಒಳಗಡೆ ನನಗಿದ್ದು. ಅವಾಗ ಫುಲ್ ಬೇಜಾರಾಗ್ಬಿಟ್ಟೆ ನಾನು, ಗಂಡು ಅಂತೇಳಿ. ನಾನು ಅವತ್ತು ಇರ್ಲಿಲ್ಲ ಪಾಪ, ನನ್ಗೆ ಇವತ್ತು ರಿಗ್ರೆಟ್ ಇದೆ ಅದು. ಯಾರಿಗೇ ಆಗಲಿ ವೈಫ್ಗೆ ಆಗಿದ್ದಿನ ಜೊತೆಲಿದ್ದು ನೋಡ್ಕೊಂಡು ಡಿಸ್ಚಾರ್ಜ್ ಎಲ್ಲ ಇರುತ್ತಲ್ಲ, ಅದು ನಾನು ಆ ಫೀಲ್ ಮಾಡಲಿಲ್ಲ, ನಾನು ಎಕ್ಸ್ಪೀರಿಯನ್ಸ್ ಕೊಡಲಿಲ್ಲ. ಬಟ್ ನನ್ನ ಮಗಳು ಹುಟ್ಟಿದ ಮೇಲೆ ನನ್ನ ಲೈಫ್ ಎಷ್ಟು ನೆಮ್ಮದಿಯಾಗಿದ್ದೀನಿ. ಒಳ್ಳೆ ಹೆಂಡತಿ, ಒಳ್ಳೆ ಮಗಳು, ಸ್ವೀಟು, ಅಡುಗೆ ಬಂಗಾರದಂಗೆ ಮಾಡಿರ್ತಾಳೆ. ಲಕ್ಕಿ ಅಂತಾರಲ್ಲ, ಲಕ್ಕಿ ಫ್ಯಾಕ್ಟರ್ ಅಂತಾರಲ್ಲ, ನಮ್ಮ ಎಫರ್ಟ್ 100 ಇರ್ಬೋದು. ಪ್ರತಿಯೊಂದು ಗಂಡಸಿಂದ ಒಂದು ಹೆಣ್ಣಿನ ಪವರ್ ಇದ್ದೇ ಇರುತ್ತೆ. ಅದು ನನಗೆ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಿರೋದು. ನಾವು 99% ಎಫರ್ಟ್ ಹಾಕ್ತಿವಿ, 99% ನಾವು ಕಷ್ಟಪಟ್ಟು ಹೊಡಿತೀವಿ. ಲಕ್ ಬೇಕಲ್ಲ, ಆ ಲಕ್ ವೈಫು ಮಗಳಾಗಿದ್ದು. ಸೊ ನನಗೆ ಆಮೇಲೆ ನಾನು ಸಾರಿ ಕೇಳಿದೆ. ಎಷ್ಟು ಅವಾಗ ಕೇಳ್ತಾ ಇರ್ತೀನಿ, ಸಾರಿ ಮಗಳೇ, ನೀನು ಹುಟ್ಟದಾಗ ಹಿಂಗೆ ಅನ್ಕೊಂಬಿಟ್ಟೆ, ನಾನು ಸಾರಿ ಅಂತ. ಅವಳಿಗೆ ಗೊತ್ತಾಗಲ್ಲ, ಬಟ್ ನಾನೇ ಕೇಳ್ಕೊಂತಿರ್ತೀನಿ. ಅವಳಿಂದ 3 ವರ್ಷದವಳು, ಎಷ್ಟು ಮಾತಾಡ್ತಾಳೆ, ಅದೊಂಥರ ಲೈಫ್ ಚೆನ್ನಾಗಿ. ಅವಳು ಸಾರಿ ಕೇಳ್ತಿರ್ತೀನಿ ಯಾವಾಗಲೂ ನಾನು. ನಮ್ಮ ವೈಫ್ ಯಾವಾಗಲೂ ಹೇಳ್ತಿರ್ತಾಳೆ, ಚಿಂಕು, ಅವಳು ಚಿಂಕು ಅಂತ ಮಗಳ ಹೆಸರು. ಅವಳು ಚಿಂಕು, ನೀನು ಹುಟ್ಟಿದಾಗ ನೀನು ಮುಟ್ಟೆ ಇಲ್ಲ ನಿನ್ನ ಅಂತ ಹೇಳ್ತಾಳೆ. ಗೊತ್ತಾಗಲ್ಲ, ಸುಮ್ಮನೆ ಸಾರಿ ಚಿಂಕು, ಏನೋ ಮಿಸ್ಟೇಕ್ ಮಾಡ್ಬಿಟ್ಟೆ, ಅವ್ಳು ಗೊತ್ತಿರ್ಲಿಲ್ಲ ಅಂತ ಹೇಳ್ತಿರ್ತೀನಿ. ಅವಳು ಆಯ್ತು ಓಕೆ ಪಾಪ, ಅವಳು ಗೊತ್ತಾಗಲ್ಲ, ಬಟ್ ಓಕೆ ಪಾಪ ಅಂತಾಳೆ. ಥರ ಆಫ್ಟರ್ ಮ್ಯಾರೇಜ್ ಚೆನ್ನಾಗಿದೆ ಲೈಫು, ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ನಮಗೂ ಆಸೆಗಳಿದೆ, ಇಷ್ಟೇ ಅಲ್ಲ, ಇನ್ನೂ ಮುಂದೆ ಹೋಗ್ಬೇಕು ಮೀಡಿಯಾ ಫೀಲ್ಡಲ್ಲಿ ಅನ್ನೋದು. ಆಮೇಲೆ ಏನಂದ್ರೆ, ನಾನು ಯಾವ ಹೊಸಬ್ರು ಬರ್ತಾರಲ್ಲ, ನನ್ನ ಸೀನಿಯರ್ಸ್ಗೆ ಹೇಳೋದು, ನನಗಿಂತ ಸೀನಿಯರ್ಸು ಅಥವಾ ಅವ್ರ ಸೀನಿಯರ್ಸ್ಗೆ, ಹೊಸಬ್ರನ್ನ ಯಾವತ್ತೂ ಕಡೆಗಣಿಸೋದು, ಇರಿಟೇಟ್ ಮಾಡೋದು. ನೀವು ನಂಬಲ್ಲ, ನಂಗೆ ತಲೆ ಮೇಲೆಲ್ಲ ಹೊಡಿತಿದ್ದೆ ಒಬ್ಬ, ಪೇಡಂತ ಹೊಡಿತಿದ್ದ ಆಫೀಸಲ್ಲಿ. ಕೆಟ್ಟ ಪದಗಳ ಬೈಯೋನು, ಅಮ್ಮ ಅಕ್ಕ ಅಂತೆಲ್ಲ ಬೈದಿದ್ದು ನನಗೆ. ನಾನು ಏನು ಅಂದಿಲ್ಲ, ಸುಮ್ಮನೆ ಟೈಪ್ ಮಾಡಿ ಕೂತ್ಕೊಂಡು ಟೈಪ್ ಮಾಡ್ತಾ ಇದ್ದೆ. ನಕ್ಕ ನೋಡೋಕ್ಕಾಗಲ್ಲ ಸರಿ ಪಡೆಯೋದು ಅಂತ ಹೊಡೆದ ಎಲ್ಲ ಮುಂದೆ. ನಾನು ಏನು ಆಗಿಲ್ಲ ಥರ ಸುಮ್ಮನೆ ಎತ್ಕೊಂಡು ಹೋಗಿ ನಿಧಾನಕ್ಕೆ 5 ನಿಮಿಷ ಬಿಟ್ಟು, ಅವಾಗ ಎದ್ದೋದ್ರೆ ಡೌಟ್ ಬಂದ್ಬಿಡುತ್ತಲ್ಲ ಅಂತೇಳಿ ಒಂದು 5 ನಿಮಿಷ ಬಿಟ್ಟು ಎದ್ದೋಗಿ ವಾಯ್ಸ್ ರೂಮಲ್ಲಿ ಕುತ್ಕೊಂಡು ಚೆನ್ನಾಗಿ ಹತ್ಬಿಟ್ಟು ಹಿಂಗಾಗೋಯ್ತಲ್ಲ ಅಂತೇಳಿ ಆಚೆ ಬಂದು ಮತ್ತೆ ಕೆಲಸ ಎಲ್ಲ ಮುಗಿಸಿ. ಎಲ್ಲೋ ಒಂದ್ ಕಡೆ ಈ ಒಂದು ಫೀಲ್ಡ್ ಅಲ್ಲಿ ನೀವ್ ಬೆಳಿಬೇಕು ಅಂತಂದಾಗ ನಿಮ್ಮ ಸೀನಿಯರ್ ಸಪೋರ್ಟ್ ಮಾಡಿದ್ರ ತಳ್ಳದ್ರು? ಏನು ಸಿಗಲಿಲ್ಲ ನನಗೆ ಆ ಥರ. ನಂದು ಓನ್ ಸ್ಟ್ರಗಲ್ಲೇ. ನನಗೆ ಬ್ಯಾಕ್ ಬೋನಾಗಿ ನಿಂತಿದ್ದು, ನಾನು ಮೋಟಿವೇಶನ್ ಮಾಡಿದ್ದು ನಮ್ಮ ಅಣ್ಣನೇ, ಇನ್ಯಾರೂ ಇಲ್ಲ ನನಗೆ. ಒಬ್ಬರು ಮಾತ್ರ ನೆನೆಸ್ಬೇಕು ನಾನು, ನವೀನ್ ಅಂತೇಳಿ. ಅವರು ನನಗೆ BP ಆಗೋದಕ್ಕೆ ಸಹಕಾರ ಕೊಟ್ಟಿದ್ದು. ಅವರೊಬ್ರು ಇಲ್ಲ ಅಂತಿದ್ರೆ ನನಗೆ BP ಆಗೋಕ್ಕಾಗ್ತಿರ್ಲಿಲ್ಲ, TV5 ಬರೋಕ್ಕಾಗ್ತಿರ್ಲಿಲ್ಲ, TV5 ಇನ್ನೊಂದು ಫಿಲಮ್ ಬ್ಯೂರೋ ಹೆಡ್ ಆಗೋಕ್ಕಾಗ್ತಿರ್ಲಿಲ್ಲ, ಆ ಥರ ಆಗೋಕ್ಕೆ ಚಾನ್ಸೇ ಆಗ್ತಿರ್ಲಿಲ್ಲ. ಸೊ ಆ ನವೀನ್ ಅನ್ನೋರು ನನಗೆ ಕೆಲಸದಲ್ಲಿ ಮಾಡಿದ್ರು. ಅವ್ರನ್ನ ಬಿಟ್ಟರೆ ಇನ್ಯಾರು ನನಗೆ ಮಾಡಲಿಲ್ಲ. ಓನ್ ಸ್ಟ್ರಗಲ್ಲೇ ನಮ್ಮದು. ಏನೋ ಟ್ಯಾಲೆಂಟೆಡ್ ಭಗವಂತ ಕೊಟ್ಟಿದ್ದು ಇತ್ತಲ್ಲ, ಆಮೇಲೆ ಅದೃಷ್ಟವಂತ ಏನೋ ಸಾಥ್ ಕೊಡ್ತು, ತಳ್ಳಿಬಿಟ್ಟಿದ್ದು. ಆಮೇಲೆ ನಂತರನೇ ಟ್ಯಾಲೆಂಟ್ ಇರೋರು, ಇಂಟ್ರೆಸ್ಟ್ ಇರೋಂಥ ಎಷ್ಟೋ ಜನ ಫೀಲ್ಡಲ್ಲಿ ಇವತ್ತು ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ. ಅದೆಲ್ಲ ಒಂದು ಪಾಯಿಂಟ್ ಲಕ್ಕು ಕೂಡ ಫ್ಯಾಕ್ಟರ್ ಆಗುತ್ತೆ. ಆಗಿಲ್ಲ ಅಂತಂದರೆ ಅವರು ಸ್ಟ್ರಗಲಿಂಗಲ್ಲೇ ಇರುತ್ತೆ. ಇವತ್ತು ನಮ್ದು ಹಿಂಗಿದೆಯಾ ಪೊಸಿಷನು, ನಾಳೆ ಇವತ್ತು ಹಿಂಗೆ ಇರುತ್ತೆ, ನನಗೆ ಕ್ಲಾರಿಟಿನೂ ಇಲ್ಲ. ನಾನು ರೆಡಿನೂ ಇದ್ದೀನಿ ಅದಕ್ಕೆ. ಮೀಡಿಯಾ ಯಾವಾಗಲೂ ಅರಿಯೋ ನೀರದು ಮೀಡಿಯಾ ಅನ್ನೋದು. ಯಾವಾಗ ಹೇಗೆ ಬೇಕಾದ್ರೂ ಏನು ಬೇಕಾದ್ರೂ ನಾನು ರೆಡಿ ಇದ್ದೀನಿ. ಯಾಕಂದರೆ ಇವತ್ತು ನಾವು ಒಂದಷ್ಟು ವರ್ಷ ಜರ್ನಿ ಮಾಡ್ಕೊಂಡು ಬಂದಿದ್ವಿ, ಎಲ್ಲ ಭಾಗಗಳನ್ನ ಟಚ್ ಮಾಡಿರೋದ್ರಿಂದ ಇವತ್ತು ಇಲ್ಲಲ್ಲ ಅಂದ್ರೆ ನಾಳೆ ಒಂದು ಕಡೆ ಬದುಕ್ತೀವಿ ಅನ್ನೋ ಇದು. ನಾನು ರೆಡಿ ಇದ್ದೀನಿ. ಬಟ್ ಸ್ಟಿಲ್ TV5 ಅಂತ ಸಂಸ್ಥೆಯಲ್ಲಿ ನಾನಿರೋದಕ್ಕೆ ತುಂಬ ಖುಷಿ ಇದೆ. TV5ಅಲ್ಲಿ ಯಾರು ಕೆಲ್ಸಕ್ಕೆ ಬರ್ತಾರೋ ಅವ್ರು ಲೈಫ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗ್ತಾರೆ. ಆ ಥರ ಎಲ್ಲ ಸಂಸ್ಥೆಗಳು ಆಗಲಿ ಅನ್ನೋದು ಅಷ್ಟೇ. ಎಲ್ಲ ಇದಾವೆ ಆ ಥರ ಸಂಸ್ಥೆಗಳು ಮಾಡ್ತಾರೆ. ಕೆಲವೊಂದು ಕಡೆ ಸಂಸ್ಥೆಗಳಿಗೆ ಗೊತ್ತೇ ಇರಲ್ಲ, ಒಳಗಡೆ ಸೋಕಾಲ್ಡ್ ಸೀನಿಯರ್ಸ್ಗಳು ಅಂತ ಇರ್ತಾರಲ್ಲ, ಅವರು ಅವ್ರನ್ನ ಕೆಳಗಡೆ ಬರೋ ನಡೆಸ್ಕೊಳ್ಳೋ ರೀತಿ. ಆಮೇಲೆ ನಾನು ನಂದು ಅಂತ ಯಾವತ್ತೂ ಯಾರು ಹೇಳಕ್ ಹೋಗ್ಬಾರ್ದು. ನನ್ನನ್ನು ಯಾರು ಮಾಡಿದ್ರು ಅವ್ರು ಏನೋ ಆಗೋಗ್ಬಿಟ್ಟಿದ್ದಾರೆ, ಫೀಲ್ಡಲ್ಲೇ ಇಲ್ಲ. ನಮ್ಮ ತಲೆ ಮೇಲೆ ಹೊಡೆದವರು, ನನ್ನ ಬೈದವರು ಇವತ್ತು ಫೀಲ್ಡಲ್ಲೇ ಇಲ್ಲ ಅವ್ರು. ಆ್ಯಕ್ಚುಲಿ ಇವತ್ತು ಅವ್ರ ಜೊತೆ ನಾನು ಚೆನ್ನಾಗಿದ್ದೀನಿ, ಆ ಮಾತು ಬೇರೆ. ನಾನು ಅವ್ರ ಜೊತೆ ತುಂಬ ಚೆನ್ನಾಗಿದ್ದೀನಿ, ಚೆನ್ನಾಗಿ ಮಾತಾಡ್ತಾರೆ, ನನ್ನ ಸಲಹೆ ಕೊಡ್ತಾರೆ.
ಅಣ್ಣ ಹಿಂಗಾಗಿದೆ ಏನ್ ಮಾಡೋಣ ಅಂದ್ರೆ ಹೇಳ್ತಾರೆ. ಅವತ್ತಿನ ಸಿಚುವೇಶನ್ ಅವರು ಹಂಗಿತ್ತೇನೋ ಗೊತ್ತಿಲ್ಲ ನನಗೆ, ಬಟ್ ನಾನು ನಡ್ಸ್ಕೊಳಲ್ಲ. ಪ್ರಾಬಬ್ಲಿ ಅದೆಲ್ಲದರಿಂದ ಕಾರಣ ನೀವು ಇವತ್ತಿಲ್ಲಿದ್ದೀರಾ. 100% ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮೀಡಿಯಾದಲ್ಲಿ. ಎಷ್ಟು ಪೇಷನ್ಸ್. ಈಗ ಜೊತೆಲಿ ಕೂತಿದ್ದಾಗ ತಲೆ ಮೇಲೆ ಪಟ್ ಅಂತ ಹೊಡೆದು ನೀನು ನಕ್ಕನ್ ಅಂತಂದಾಗ ನಿಮ್ಗೆ ಹೆಂಗಾಗಬೇಕಾ ಆ ಮೂಮೆಂಟಲ್ಲಿ? ತಿರುಗಿಸಿ ಅನ್ನೋದು ನಮ್ಗೆ ತುಂಬಾ ಈಸಿ, ತಿರುಗಿಸ್ಕೊಡೋದು ನಂಗೂ ತುಂಬಾ ಈಸಿ. ಅಕಸ್ಮಾತ್ ಅಂದಿದ್ರೆ ಅಲ್ಲೇ ಮುಗ್ದೋಗ್ಬಿಡ್ತಿತ್ತು ನಮ್ದು. ನಮ್ ಬೇರೆ ಕಡೆ ಹೋಗ್ತಿತ್ತು, ಕೆರಿಯರ್ ಹೋಗ್ತಿತ್ತು. ನಾನು ಜಗಳ ಮಾಡ್ಕೊಂಡ್ ಬಂದವರು ಸೀನಿಯರ್ಗೆ ಬೈದ್ಬಿಟ್ನಂತೆ, ಹೊಡೆದ್ಬಿಟ್ನಂತೆ ಅಂತ ಒಂದು ಟಾಕ್ ಸ್ಟಾರ್ಟ್ ಆದ್ರೆ ಅದು ನೆಕ್ಸ್ಟ್ ನಮ್ಮ ಸ್ಟೆಪ್ಗೆ ಕಷ್ಟ ಆಗ್ಬಿಡುತ್ತೆ. ಸೊ ಅಲ್ಲಿಂದ ಅದನ್ನ ಸಹಿಸ್ಕೋಬೇಕು. ಬೈತಾರೆ, ಹೌದು, ಅವರೆಲ್ಲ ಬೈದಿದ್ದು ನಂಗೆ ಒಳ್ಳೇದೇ ಆಗಿದೆ. ನಮ್ಮ ಸೀನಿಯರ್ ಬೈದಿದ್ದು, ನಮ್ಮ ತಲೆ ಹೊಡೆದಿದ್ದು ಎಲ್ಲ ನನಗೆ ಒಳ್ಳೇದೇ ಆಗಿರೋದು, ನನಗೇನು ಕೆಟ್ಟದಾಗಿಲ್ಲ. ಮೇ ಬಿ ಆ ಮೂಮೆಂಟಲ್ಲಿ ಅವ್ರ ಹತ್ರ ಮಾಡಿದ್ದು ಸರಿಯಲ್ಲ ಅಷ್ಟೇ ನಮ್ಗೆ ಅನ್ಸಿದ್ದು, ಅವ್ರಿಗೆ ಅದು ಸರಿನೇ. ಬಟ್ ಅದೆಲ್ಲ ನಮ್ಗೆ ಒಳ್ಳೇದಾಗಿದೆ. ಅದೆಲ್ಲ ತಾಳ್ಮೆ ತಡ್ಕೊಂಡು ಅವಮಾನ ಸಹಿಸ್ಕೊಂಡಿದ್ದಕ್ಕೆ ಭಗವಂತ ಆಯ್ತು ನಮ್ಮ ಒಂಚೂರು ಮುಂದಕ್ಕೆ ಹೋಗುವಂತ ಕಳಿಸಿರೋದು ಲಕ್ಕನ್ನ ಕೊಟ್ಟು. ಸೊ ಬಟ್ ನಾನು ಹತ್ತೋದು ಯಾವತ್ತೂ ಮಾಡಲ್ಲ. ನನ್ನ ಜೂನಿಯರ್ಸ್ ಆಗಿರ್ಬೋದು, ನನ್ನ ಸೀನಿಯರ್ಸ್ ಆಗಿರ್ಬೋದು, ನಾನು ಎಲ್ಲರೂ ರೆಸ್ಪೆಕ್ಟೇ ಮಾಡ್ತೀನಿ. ಅದಿದ್ರೆ ಮಾತ್ರ ಒಂದು ಟೀಮ್ ಕಟ್ಟಕ್ಕಾಗೋದು, ತಂಡ ಕಟ್ಟಕ್ಕಾಗೋದು. ನಾಳೆ ನಾನೇನೋ ಒಂದು ಚಾನಲ್ ಕಟ್ತೀನಿ ಅಂದ್ರೆ ನಾನು ಕರೆದಾಗ ಬರ್ಬೇಕಲ್ಲ ಒಂದಷ್ಟು ಜನ, ಇಲ್ಲಾಂದ್ರೆ ಯಾರು ಬರೋದಿಲ್ಲ. ನನ್ನ ಮಗ ಅಲ್ಲಿದ್ದಾಗಲೇ ಒಂದು ಸೈಕೋ ಥರ ಆಡ್ತಿದ್ದ, ಇನ್ನು ಟೀಮ್ ಆಡ್ತಾನಂತ ಇವ್ನ ಜೊತೆಗೆ ಹೋದ್ರೆ ನಮಗೆ ಉಳಿಗಾಲ ಇರಲ್ಲ ಅನ್ನೋ ಕಾರಣಕ್ಕೆ ನನ್ನ ಜೊತೆಗೆ ಯಾರು ಬರೋದೇ ಇಲ್ಲ. ಮೀಡಿಯಾ ಅನ್ನೋದು ಎವ್ರಿ ಡೇ ಕಲಿಯುವಂಥದ್ದೊಂದು ನದಿ ಅದು ಸಮುದ್ರ ಅಲ್ಲ, ನಿಂತ ನೀರು ಅಲ್ವೇ ಅಲ್ಲ. ಒಂಥರ ಸಮುದ್ರ ಈಜಾಗ ತುಂಬಾ ಕಷ್ಟ. ಅದರಲ್ಲಿ ಒಂದ್ಸಲಿ ಇಳಿಬೇಕಾದ್ರೆ ಕಷ್ಟನೇ ಇರುತ್ತೆ, ಎವ್ರಿ ಡೇ ಕಷ್ಟನೇ ಮೀಡಿಯಾನು. ಕೊನೆಯದಾಗಿ ನಿಮಗೊಂದು ರಿಗ್ರೆಟ್ ಇತ್ತು, TNIT ಅವಾರ್ಡ್ ಸ್ಟೇಜ್ ಮೇಲೆ ನಿಮಗೆ ಮಿಮಿಕ್ರಿ ಮಾಡೋದಕ್ಕೆ ಒಂದು ಅವಕಾಶ ಸಿಗ್ಲಿಲ್ಲ, ಸಿಕ್ಕಿದ್ರೆ ನಾನು ಚಿಂದುಡಾಯಿಸಿದೆ ಅಂತ. ಸೊ ಆ ಅವಕಾಶ ಇಲ್ಲಿ ಕೊಡ್ತಿದೀವಿ. ಅದು ಸ್ಕೂಲ್ ಟೈಮ್ ಮಾಡ್ತಿದ್ದೆ, ಸ್ಕೂಲದೆಲ್ಲ ಮಾಡಿದ್ದೆ. ಯಾರ ಮಿಮಿಕ್ರಿ ಮಾಡ್ತಿದ್ದೀರಾ? ಅಲ್ಲ, ಅವಾಗ ಎಲ್ರದ್ದು ಮಾಡ್ತಿದ್ದೆ. ಅಣ್ಣವ್ರದ್ದು ಮಾಡ್ತಿದ್ದೆ, ಇವ್ರದ್ದು ದೊಡ್ಡಣ್ಣವ್ರದ್ದು ಮಾಡ್ತಿದ್ದೆ, ಸುಮಾರು ಜನ ಮಾಡ್ತಿದ್ದೆ. ಅದು ವಾಯ್ಸ್ ಮಾಡಿಫಿಕೇಶನ್ ಈಗ ಸ್ವಲ್ಪ ಕಷ್ಟ ಇದೆ. ಬಟ್ ಸುಚೇಂದ್ರ ಪ್ರಸಾದ್ ಟ್ರೈ ಮಾಡ್ತೀನಿ. ಅಂದ್ರೆ ಯಾಕಂದ್ರೆ ಅವ್ರು ಅವತ್ತು ಬಂದಿದ್ರು, ಅವ್ರ ಅವತ್ತು ಕಾರ್ಯಕ್ರಮ ಬಂದಿದ್ರು. ಒಂದ್ ವೇಳೆ ಅವ್ರು ಏನಾದ್ರು ನನಗೆ ಕೊಟ್ಟಿದ್ದಿದ್ರೆ ನಾನು ಅವ್ರ ವಾಯ್ಸ್ ಅಲ್ಲಿ ಕೇಳ್ಬಿಟ್ಟಿಸ್ಕೋಣ ಅಂತ ನಾನು ಇದ್ದೆ. ಅದನ್ನ ಟ್ರೈ ಮಾಡೋಣ, ಗೊತ್ತಿಲ್ಲ. ನಾನು ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ, ದಯವಿಟ್ಟು ಇದನ್ನ ಮನೆಗಳಲ್ಲಿ ಏನು ನೋಡಿ ನನ್ನ ಮಕ್ಕಳಿಗೆ ಬಿಡಿ, ಟ್ರೈ ಮಾಡ್ತೀನಿ ಅಷ್ಟೇ. TNIT ಅವಾರ್ಡಿಗೆ ಅವ್ರು ಬಂದಿದ್ರೆ ಹೆಂಗಿರ್ತಿತ್ತು? TNIT ಅವಾರ್ಡ್ಗೆ ಬಂದು ನಿಮಗೆ ಆ ಪ್ರಶಸ್ತಿ ಅವ್ರು ಕೊಡೋದಾಗಿದ್ರೆ ಹೇಗಿರ್ತಿತ್ತು? ಸರಿ, ಟ್ರೈ ಮಾಡ್ತೀನಿ. ಇನ್ನೊಂದ್ಸರಿ ಮತ್ತೆ ಬೇಕಾದ್ರೆ ರೀಟೇಕ್ ತಗೋಣ. TNIT ಅವಾರ್ಡನ್ನ ಕೊಡ್ತಾ ಇರುವಂತಹ ದ ಯೂನಿಯನ್ ಟೈಮ್ಸ್ ಕಡ್ರಿ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಿದೆ. ಈ ಬಾರಿ ಬೆಸ್ಟ್ ಮೇಲ್ ಫಿಲ್ಮ್ ರಿಪೋರ್ಟರ್ ಆಗಿ ನಮ್ಮ ರಮೇಶ್ ಅವರು ತೆಗೆದುಕೊಂಡಿದ್ದಾರೆ. ಕನ್ನಡ ಭಾಷೆಯನ್ನು ಎಲ್ಲರೂ ಉಳಿಸ್ಬೇಕು, ಗೊತ್ತಾಯ್ತೇನ್ರಿ? ಕನ್ನಡ ಜಂಗಮವಾಣಿ ಅಂತ ಕರಿಬೇಕು ಎಲ್ಲರೂ ಕೂಡ. TNIT ಅವಾರ್ಡ್ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಿದೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಇದು ಏನೋ ಟ್ರೈ ಅನ್ನಿಸ್ತಾ? ಸೂಪರ್. ಅಂದ್ರೆ ನಿಮಗೆ ಇದೊಂದು ಆಸೆ ಇತ್ತು, ನೀವು ಡಿಸ್ಕಷನ್ ಆದಾಗ ಇತ್ತು. ನಿಮ್ಗೆ ಅನ್ನಿಸ್ತಾ? ಅಟ್ಲೀಸ್ಟ್ ಸ್ವಲ್ಪ ಟಚ್ ಇದೆ ಅನ್ನಿಸ್ತಾ? ಸೂಪರ್ ಸರ್. ಇತ್ತು. ನನಗೆ ಪ್ರಿಪೇರ್ ಆಗಿದ್ದಿದ್ರೆ ನಾನು ಅಷ್ಟು ಮಾಡ್ತಿದ್ದೆ ಅವತ್ತಲ್ಲಿ. ಸ್ಕೂಲ್ ಟೈಮಿಂದ ಮಾಡ್ಕೊಂಡ್ ಬಂದಿದ್ನಲ್ಲ. ಬಟ್ ಇವತ್ತು ಆಸೆ ತೀರಿಸಿದ್ದಕ್ಕೆ ಖುಷಿಯವ್ರು, ನಾನು ಆಸೆ ತೀರಿಸಿದ್ದಕ್ಕೆ ನನಗೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮ ಹತ್ರ ಮಾತಾಡಿ ನಾವ್ ಎಷ್ಟೋ ವಿಷಯಗಳು ಕಲ್ತ್ಕೊಂಡ್ವಿ ಅಂಡ್ ಎಷ್ಟೋ ವಿಷಯಗಳು ಜನಕ್ಕೆ ತಲುಪಿದೆ ಅನ್ಕೋತೀನಿ. ಬಿಕಾಸ್ ಮೀಡಿಯಾ ಅಲ್ಲಿ ನೋಡಿ ಅಥವಾ ಸೋಷಿಯಲ್ ಮೀಡಿಯಾ ನೋಡಿ ಇವ್ರೇನ್ ಆಂಕರು ಈಸಿಯಾಗಿ ಸೆಲೆಬ್ರಿಟೀಸ್ನ ಮೀಟ್ ಮಾಡ್ತಾರೆ, ಇವರ ಕಾನ್ವರ್ಸೇಷನ್ಸ್ ಎಷ್ಟು ಈಸಿ ಇರುತ್ತೆ, ಯಾವ ಸೆಲೆಬ್ರಿಟಿಗೆ ಬೇಕಾದ್ರೂ ಇವ್ರನ್ನ ಮಾತಾಡಿಸ್ತಾರೆ, ಏನ್ ಸುಖವಾದ ಲೈಫ್ನ ಲೀಡ್ ಮಾಡ್ತಾರೆ ಅಂತಾರೆ. ಆಸ್ ವೆಲ್ as ಏನ್ರಿ ಮೀಡಿಯಾ ಅಂತ ಪ್ರಶ್ನೆ ಮಾಡೋರು ಇದ್ದಾರೆ. ಸೊ ಈ ಎರಡು ಪರ್ಸ್ಪೆಕ್ಟಿವ್ ಅಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ನಿಮ್ಮ ಸ್ಟ್ರಗಲ್ಸ್ ಆಗಿರ್ಬೋದು, ಮೀಡಿಯಾ ಅಂತ ಬಂದಾಗ ಹೀಗೆ ಶುರು ಮಾಡೋದಾಗಿರ್ಬೋದು, ಅಥವಾ ಹೊಸದಾಗಿ ಯಾರಾದ್ರೂ ಮೀಡಿಯಾನ ಜಾಯ್ನ್ ಆಗ್ಬೇಕು ಅಂದ್ರೆ ಅವ್ರಿಗೂ ಎಷ್ಟೋ ವಿಷಯಗಳು ತಿಳಿಸಿದೀವಿ ಈ ಒಂದು ಪಾಡ್ಕಾಸ್ಟ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದು ನಮಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಒಂದು ಜರ್ನಿನ ಹೇಳಿದಕ್ಕೆ. ಸೊ ವಿ ವುಡ್ ಲೈಕ್ ಟು ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು. ರೆಗ್ಯುಲರ್ ಆಗಿ ನಾನು ಇಂಟರ್ವ್ಯೂಗಳು ಮಾಡ್ತಿದ್ದು, ಚಿಚ್ಚಾಟು ಬೈಟ್ಸ್ ಹೊರಗಡೆ ಹೋಗಿ ತರ್ತಿದ್ದು. ನನಗೆ ಬೆಳಿಗ್ಗೆ ಫೋನ್ ಬಂದಾಗಲೇ ಅದು ಎಕ್ಸೈಟ್ಮೆಂಟ್ ಇತ್ತು, ತುಂಬ ಖುಷಿ ಆಯಿತು ಕೂಡ. ಅಗೈನ್ TNIT ತುಂಬ ಒಳ್ಳೆ ಕೆಲಸ. ನಮಗೆ ಇರೋಂಥ ನೋವುಗಳು ಹೇಳ್ಕೊಳಕ್ಕೆ ಅವಕಾಶಗಳೇ ಸಿಗೋದಿಲ್ಲ. ನಾವು ಇವಾಗಲೂ ಹೇಳ್ಕೊಂಡಿದೀವಿ ಅಂತಲ್ಲ, ಅಟ್ಲೀಸ್ಟ್ ನಮ್ಮನ್ನ ಏನಪ್ಪ ನಿನ್ನ ಸಮಸ್ಯೆ ಅಂತ ಕೇಳಿದ್ದು ಅಂತ ಏಕೈಕ ಸಂಸ್ಥೆ, ಏಕೈಕ ವ್ಯಕ್ತಿ TNIT ರಘು ಸರ್ ಆ್ಯಂಡ್ ಟೀಮ್ ಖುಷಿಯವರು. ಭಾಳ ಖುಷಿ ಆಯಿತು. ಇದೇ ಥರ ಮಾಡ್ತಾ ಇರಿ, ನಮ್ಮ ಸಹಕಾರನೂ ಇರುತ್ತೆ. ಈ ಥರ ಆಗಬೇಕು. ಪತ್ರಕರ್ತನ ಏನು ರೋಡಲ್ಲಿ ನಿಂತ್ಕೊಂಡು ಲೈವ್ ಮಾಡ್ತೀವಲ್ಲ, ನಮ್ಮ ಕಷ್ಟ ಗೊತ್ತಾಗಬೇಕು ಅಂದರೆ ನಮಗೂ ಒಂದು ಅವಕಾಶ ಬೇಕು, ನಮಗೊಂದು ಲೈವ್ ಲೈಟ್ ಬೇಕು, ನಾವು ಒಂದಷ್ಟು ಶೋಗಳು ಹೋಗ್ಬೇಕು. ನಮಗೂ ಆಸೆ ಇರುತ್ತೆ. ನಾವು ಸೋಷಿಯಲ್ ಮೀಡಿಯಾಗಳಿಗೆ ಬಂದು ಕೋತ್ಕೋತಿರ್ತಾರೆ, ಆಡಲ್ಲ. ನಮಗೊಂದು ಪದ್ಧತಿ ಅಂತಿದೆ. ಬಟ್ ನಮ್ಮನ್ನು ನೋಡಿ ನಮ್ಮ ಲೈಫ್ದೇ ಒಂಥರ ರಿಪೋರ್ಟ್ಗಳ ಲೈಫ್ ಒಂಥರ ಇರುತ್ತೆ. ಸೊ ಅಗೇನ್ ಥ್ಯಾಂಕ್ ಯು TNIT ಆ್ಯಂಡ್ ನಿಮಗೂ ಕೂಡ
ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ರೆಗ್ಯುಲರ್ ಟಿಪಿಕಲ್ ಇಂಟರ್ವ್ಯೂ ಅಲ್ಲದೆ ಕಾಮಾಗಿ ಕೂಲ್ ಆಗಿತ್ತು. ಥ್ಯಾಂಕ್ ಯು ವೆರಿ ಸೊ ಮಚ್. ಹ್ಯಾಪಿ. ಅಂಡ್ ಮುಂದಿನ ಎಲ್ಲಾ TNIT ಅವಾರ್ಡ್ಗಳು ಇನ್ನೂ ಅದ್ದೂರಿಯಾಗಿ ಎಸ್ ಮತ್ತೆ ಬರುವಂತ ಯಂಗ್ಸ್ಟರ್ಸ್ಗೆ ಅವಾರ್ಡ್ನ ಕೊಡಿ ಅಷ್ಟೇ. ಆಲ್ ದ ಬೆಸ್ಟ್, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಪ್ರತಿಯೊಂದು ತಿಳ್ಕೊಂಡ್ವಿ. ಜರ್ನಲಿಸಮ್ ಅಲ್ಲದೆ ಆನ್ ಫೀಲ್ಡ್ ರಿಪೋರ್ಟಿಂಗ್ ಹೇಗಿರುತ್ತೆ, ಏನೆಲ್ಲ ಸ್ಟ್ರಗಲ್ಸ್ ಪಡ್ತಾರೆ ಅಂತ. ಸೊ ನಿಮ್ಗೂ ಇನ್ನಷ್ಟು ಈ ತರ ಮೀಡಿಯಾ ಪರ್ಸನಾಲಿಟೀಸ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು TNIT ಕನ್ನಡ. ಹಾಗೆ ನಮ್ಮ ಈ ಒಂದು ಸ್ಪೆಷಲ್ ಸೀರೀಸ್ ನ ಫಾಲೋ ಮಾಡೋದನ್ನ ಮರಿಬೇಡಿ.